ಆಚಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ನಮಸ್ಕಾರ, ಮೆಗಾ ಸುದ್ದಿಗೆ ಸ್ವಾಗತ. ನಾನು ಸಿಂಚನಾ. ಬೆಂಗಳೂರಿನಲ್ಲಿರುವ ಪ್ರತಿಷ್ಠಿತ ಹೋಟೆಲ್ಗಳು ಅಂದ್ರೆ 3 ಸ್ಟಾರ್, 5 ಸ್ಟಾರ್ ಹಾಗೂ 7 ಸ್ಟಾರ್ ಹೋಟೆಲ್ಗಳ ಮೇಲೆ ಆಹಾರ ಸುರಕ್ಷತಾ ಇಲಾಖೆಯ ಅಧಿಕಾರಿಗಳು ದಾಳಿಯನ್ನು ನಡೆಸಿದ್ರು. ಆದ್ರೆ ಯೂಶುವಲಿ ನಾವು ಈ ರೀತಿ ಸ್ಟಾರ್ ಹೋಟೆಲ್ಗಳು ಅಂತ ಅಂದ್ರೆ ತುಂಬಾನೇ ಹೈಜಿನಿಕ್ ಆಗಿರುತ್ತೆ, ಕ್ವಾಲಿಟಿ ಫುಡ್ ಸಿಗುತ್ತೆ ಅಂತ ಅನ್ಕೊಂಡಿರ್ತೀವಿ, ಕಾಸ್ಟ್ ಕೂಡ ಡಬಲ್ ಇರುತ್ತೆ. ಬಟ್ ದಾಳಿಯಲ್ಲಿ ಎಲ್ಲವೂ ಕೂಡ ಉಲ್ಟಾ ಆಗಿದೆ. ಸ್ಟಾರ್ ಹೋಟೆಲ್ಗಳಲ್ಲಿ ಕೊಳೆತ ತರಕಾರಿಗಳು, ಅವಧಿ ಮೀರಿದ ಮಾಂಸ ಎಲ್ಲವೂ ಕೂಡ ಪತ್ತೆಯಾಗಿದೆ. ಹಾಗಾದ್ರೆ ನಾವು ಡಬಲ್ ದುಡ್ಡು ಕೊಟ್ಟು ನಮ್ಮ ಆರೋಗ್ಯವನ್ನ ಹಾಳು ಮಾಡಿಕೊಳ್ತಾ ಇದ್ದೀವಾ ಎನ್ನುವಂಥ ಪ್ರಶ್ನೆ ಮೂಡ್ತಾ ಇದೆ. ಈ ಬಗ್ಗೆ ಇವತ್ತು ಮಾತಾಡ್ತಾ ಹೋಗೋಣ. ಇದೇ ಹೊತ್ತಿನ ವಿಶೇಷ, ಆಪರೇಷನ್ 5 ಸ್ಟಾರ್, ಕೊಳೆತ ಹಣ್ಣು ಮಾಂಸ. ಎಸ್, ನಿನ್ನೆಯಿಂದ ನಿರಂತರವಾಗಿ ಬೆಂಗಳೂರಿನಲ್ಲಿರುವಂತಹ ಪ್ರತಿಷ್ಠಿತ ಹೋಟೆಲ್ಗಳು ಅಂದ್ರೆ ಅದು 3 ಸ್ಟಾರ್ ಆಗಿರ್ಬೋದು ಅಥವಾ 5 ಸ್ಟಾರ್ ಹೋಟೆಲ್, 7 ಸ್ಟಾರ್ ಹೋಟೆಲ್ಸ್ ಮೇಲೆ ಆಹಾರ ಇಲಾಖೆಯ ಅಧಿಕಾರಿಗಳು ದಾಳಿಯನ್ನ ಮಾಡ್ತಾ ಇದ್ದಾರೆ. ಆದರೆ ಒಂದೊಂದು ಹೋಟೆಲ್ನಲ್ಲೂ ಕೂಡ ಒಂದೊಂದು ನ್ಯೂನತೆ ಕಂಡು ಬರ್ತಾ ಇದೆ. ಬೆಂಗಳೂರಿನ ತಾರಾ ಹೋಟೆಲ್ಸ್ ಬಣ್ಣ ಬಯಲಾಗಿದೆ. ಹಲವೆಡೆ ಆಹಾರ ಇಲಾಖೆಯ ಅಧಿಕಾರಿಗಳು ದಾಳಿಯನ್ನ ನಡೆಸಿದ್ರು. ಈ ಸಂದರ್ಭದಲ್ಲಿ ಅವಧಿ ಮೀರಿದ ಆಹಾರ, ಹಾಲು ಜೊತೆಗೆ ಕೊಳೆತ ಮಾಂಸ ಕೂಡ ಪತ್ತೆಯಾಗಿದೆ. ಅವಧಿ ಮೀರಿದ ಬೇಕರಿ ಐಟಮ್ಸ್ ಕೂಡ ಪತ್ತೆಯಾಗಿದೆ. ಕೋಳಿ, ಮೀನು, ಮಾಂಸ ಹಾಗೆ ಕೊಳೆತ ತರಕಾರಿಗಳು ಇರೋದು ಗೊತ್ತಾಗ್ತಾ ಇದೆ. ಹಾಗೆ ಈ ಹಣ್ಣುಗಳು ಹಾಗೆ ವೆಜಿಟೇಬಲ್ಸ್ ಮೇಲೆಲ್ಲ ಈ ಬೂಸ್ಟ್ ಬಂದಿದೆ, ದುರ್ವಾಸನೆ ಬರ್ತಾ ಇದೆ. ಹಾಗೆ ಬೇರೆ ಬೇರೆ ಕಡೆ ಕಳಪೆ ಗುಣಮಟ್ಟದ ಆಹಾರ ಮಾದರಿ ಇರೋದು ಪತ್ತೆಯಾಗಿದೆ. ಹೀಗಾಗಿ ಸ್ಟಾರ್ ಹೋಟೆಲ್ ಅಂತ ಅಂದ್ರೆ ನೋಡೋಕೆ ಮಾತ್ರ ಸೂಪರ್ ಆಗಿರುತ್ತೆ, ಅಲ್ಲಿ ಲಕ್ಸುರಿಯಸ್ ಆಗಿ ವ್ಯವಸ್ಥೆ ಇರುತ್ತೆ, ಲೈಟಿಂಗ್ಸ್ ಇರುತ್ತೆ, ಎಲ್ಲವೂ ಚೆನ್ನಾಗಿರುತ್ತೆ ಅಂತ ಅನ್ಕೊಂಡಿರ್ತೀವಿ. ಬಟ್ ಒಳಗಡೆ ಹೋದ್ರೆ ಆ ಕಿಚನ್ಗೆ ಹೋಗಿ ಕಾಲಿಟ್ರೆ ಮಾತ್ರ ಗೊತ್ತಾಗುತ್ತೆ ಅಸಲಿ ಸತ್ಯ ಏನು ಅಂತ. ಹೀಗಾಗಿ ಸ್ಟಾರ್ ಹೋಟೆಲ್ಗಳಲ್ಲಿ ಊಟ ಮಾಡೋರು ಒಂದು ಕ್ಷಣ ಯೋಚನೆ ಮಾಡಲೇಬೇಕು. ಏಕೆಂದರೆ ಆರೋಗ್ಯವೇ ಭಾಗ್ಯ. ನಾವು ಈ ರೋಡ್ ಸೈಡ್ ಹೋಟೆಲ್ಸ್ಗಳಲ್ಲಿ ತಿಂದರೆ ಹುಷಾರ್ ತಪ್ತೀವಿ, ಮತ್ತೆ ಬಳಸಿರುವಂಥ ಎಣ್ಣೆನೆ ಮತ್ತೆ ಮತ್ತೆ ಬಳಸ್ತಾರೆ ಅಂತೆಲ್ಲ ನಾವು ಅಂದ್ಕೊಳ್ತೀವಿ. ಬಟ್ ಅಟ್ಲೀಸ್ಟ್ ನಾವು ರೋಡ್ ಸೈಡ್ ಅಂಗಡಿಗಳಲ್ಲಿ ನಾವು ಅಲ್ಲಿ ಪ್ರಿಪೇರ್ ಮಾಡೋದನ್ನ ನಾವು ಲೈವ್ ಆಗಿ ನೋಡಬಹುದು. ಆದರೆ ಈ ಸ್ಟಾರ್ ಹೋಟೆಲ್ಸ್ಗಳಲ್ಲಿ ಆ ರೀತಿ ಆಗೋದಿಲ್ಲ. ಎಲ್ಲೋ ಒಂದು ಕಡೆ ಕಿಚನ್ ಇರುತ್ತೆ, ಅಲ್ಲಿಗೆ ನಮಗೆ ಎಂಟ್ರಿನೇ ಇರೋದಿಲ್ಲ. ಹೀಗಾಗಿ ಅವ್ರು ಏನು ಬಂದು ಸರ್ವ್ ಮಾಡ್ತಾರೆ ಅದನ್ನು ನಾವು ತಿಂತೀವಿ, ಫೋಟೋ ಬೇರೆ ತಕ್ಕೊಂಡು ಎಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಸ್ಟೇಟಸ್ ಹಾಕೊಳ್ತೀವಿ, ಇಲ್ಲಿಗೆ ಹೋಗಿದ್ವಿ, ಹಂಗೆ ಮಾಡಿದ್ವಿ ಅಂತ. ಬಟ್ ಒಳಗಡೆ ಯಾವ ರೀತಿ ನಡೆಯುತ್ತೆ, ಏನು ಎತ್ತ ಎಲ್ಲವೂ ಕೂಡ 2 ದಿನಗಳಿಂದ ಬಯಲಾಗ್ತಾ ಇದೆ. ಬೆಂಗಳೂರಿನಲ್ಲಿ ಒಂದು 60ಕ್ಕೂ ಹೆಚ್ಚು ಹೋಟೆಲ್ಸ್ ಮೇಲೆ ರೇಡ್ ಆಗಿದೆ. ಈ ಸಂದರ್ಭದಲ್ಲಿ ಒಂದಷ್ಟು ವಿಚಾರಗಳು ಕೂಡ ಗೊತ್ತಾಗ್ತಾ ಇದೆ. ಎಸ್ಪೆಷಲಿ ಮಾಂಸ ಪ್ರಿಯರು ಎಲ್ಲ ಕೂಡ ಫ್ರಿಡ್ಜ್ನಲ್ಲಿ ಕಲೆಕ್ಟ್ ಮಾಡಿ ಇಟ್ಟಿರ್ತಾರೆ, ಫ್ರೀಸರ್ನಲ್ಲಿ ಇಟ್ಟಿರ್ತಾರೆ. ಬಟ್ ಅದು ಎಕ್ಸ್ಪೈರಿ ಡೇಟ್ ಆಗಿದೆ ಎನ್ನುವಂಥ ವಿಚಾರಗಳು ಕೂಡ ಈಗ ಬೆಳಕಿಗೆ ಬರ್ತಾ ಇದೆ. ಹಾಗೆ ಒಂದಷ್ಟು ಹೋಟೆಲ್ಸ್ಗಳ ಹೆಸರನ್ನು ಕೂಡ ನಾನು ಹೇಳ್ತೀನಿ. ಈಗ ಬೆಂಗಳೂರಿನಲ್ಲಿರುವಂತಹ ಪ್ರತಿಷ್ಠಿತ ಹೋಟೆಲ್ ದಿ ಲಲಿತ್ ಅಶೋಕ್ ಹೋಟೆಲ್ನಿಂದ 76 ಕೆಜಿ ಮಾಂಸ, 200 ಕೆಜಿ ತರಕಾರಿಯನ್ನು ಜಪ್ತಿ ಮಾಡಲಾಗಿದೆ. ಜೊತೆಗೆ 32 ಲೀಟರ್ ಅವಧಿ ಮೀರಿರುವಂತಹ ಹಾಲನ್ನು ವಶಪಡಿಸಿಕೊಂಡು ನಾಶಪಡಿಸಲಾಗಿದೆ. ಹಾಗೆ ಮತ್ತೊಂದು ಪ್ರತಿಷ್ಠಿತ ಹೋಟೆಲ್ ಅಂತ ಅಂದರೆ ಅದು ಶಾಂಗ್ರಿಲಾ ಹೋಟೆಲ್. ಅಲ್ಲಿ 15 ಕೆಜಿ ಮಾಂಸ, ಜೊತೆಗೆ 4 ಸೀಸನ್ಸ್ ಹೋಟೆಲ್ನಲ್ಲಿ 19 ಕೆಜಿ ಮಾಂಸ, ತಾಜ್ ವಿವಾಂತಾದಲ್ಲಿ ಅಂದರೆ ಇದು ವೈಟ್ ಫೀಲ್ಡ್ನಲ್ಲಿರುವಂತಹ ಹೋಟೆಲ್ 3 ಕೆಜಿ ಅವಧಿ ಮೀರಿದ ಉತ್ಪನ್ನಗಳನ್ನು ಜಪ್ತಿ ಮಾಡಲಾಗಿದೆ. ಹಾಗೆ ಯಶವಂತಪುರದ ತಾಜ್ ಹೋಟೆಲ್ ಅಲ್ಲಿ 72 ಕೆಜಿ ಮಾಂಸ ಹಾಗೆ ಸ್ಯಾಲಮನ್ ಮೀನು, ಜೊತೆಗೆ ಏಟ್ರಿಯಾ ಹೋಟೆಲ್ನಲ್ಲಿ 105 ಕೆಜಿ ಅವಧಿ ಮೀರಿರುವಂತಹ ಆಹಾರ ಪದಾರ್ಥವನ್ನು ಜಪ್ತಿ ಮಾಡಲಾಗಿದೆ. ಇದರಲ್ಲಿ 50 ಕೆಜಿ ಕೋಳಿ ಮಾಂಸ ಇತ್ತು, ಹಾಗೆ 25 ಕೆಜಿ ಮಟನ್ ಇತ್ತು, 23 ಕೆಜಿ ಮೀನಿತ್ತು, ಹಾಗೆ 7 ಕೆಜಿ ತರಕಾರಿ ಕೂಡ ಸೇರಿದೆ. ಇವೆಲ್ಲವನ್ನೂ ಕೂಡ ಲ್ಯಾಬ್ಗೆ ಕಳಿಸಲಾಗಿದೆ. ಅಲ್ಲಿ ಟೆಸ್ಟ್ ಕೂಡ ಮಾಡ್ತಾರೆ, ರಿಪೋರ್ಟ್ ಕೂಡ ಬರುತ್ತೆ. ಹೀಗಾಗಿ ಒಂದು ರೀತಿ ನಾವು ದುಡ್ಡು ಕೊಟ್ಟು, ಅದು ಕೂಡ ಈ ರೀತಿ ಹೋಟೆಲ್ ಈಗ ಶಾಂಗ್ರಿಲಾ, ಲಲಿತ್ ಅಶೋಕ್ ಅಥವಾ 4 ಸೀಸನ್ಸ್ ಅಂತ
ಅಂದರೆ ಅಲ್ಲಿ ಏನು ನಿಮಗೆ ತುಂಬ ಕಡಿಮೆಗೆ ಸಿಗೋದಿಲ್ಲ, ಡಬಲ್ ದುಡ್ಡು ಕೊಟ್ಟು ನೀವು ಹೋಗ್ತೀರಾ, ಅಲ್ಲಿರುವಂಥ ಫುಡ್ನ ಎಂಜಾಯ್ ಮಾಡ್ತೀರಾ. ಹಾಗೆ ಆ ಆ್ಯಂಬಿಯನ್ಸ್ಗೋಸ್ಕರನೂ ಕೂಡ ಸಾಕಷ್ಟು ಮಂದಿ ಸ್ಟಾರ್ ಹೋಟೆಲ್ಗಳಿಗೆ ಹೋಗ್ತಾರೆ. ಬಟ್ ಅಲ್ಲಿ ಈ ರೀತಿ ಕಳಪೆ ಮಟ್ಟದ ಆಹಾರವನ್ನು ತಮ್ಮ ಕಸ್ಟಮರ್ಸ್ಗೆ ನೀಡ್ತಾ ಇದ್ದಾರೆ ಅನ್ನೋದು ನಿಜಕ್ಕೂ ಕೂಡ ಆಘಾತಕಾರಿ. ಈ ಬಗ್ಗೆ ಆರೋಗ್ಯ ಸಚಿವ UT ಖಾದರ್ ಕೂಡ ರಿಯಾಕ್ಟ್ ಮಾಡಿದ್ರು. ಹೋಟೆಲ್ಗಳಲ್ಲಿ ಕ್ವಾಲಿಟಿ ಚೆನ್ನಾಗಿರುತ್ತೆ ಅಂತ ಜನ ಹೋಗ್ತಾರೆ, ಆದರೆ ಜನರಿಗೆ ವಾಸ್ತವವನ್ನು ತಿಳಿಸುವಂತಹ ಕೆಲಸವನ್ನು ನಾವು ಮಾಡ್ತೇವೆ, ಬಳಿಕ ಜನರೇ ನಿರ್ಧಾರವನ್ನ ಮಾಡ್ತಾರೆ. ಒಟ್ಟಾರೆ ಜನರ ಆರೋಗ್ಯ ರಕ್ಷಣೆ ನಮ್ಮ ಉದ್ದೇಶ ಅಂತ UT ಖಾದರ್ ಕೂಡ ಈ ವಿಚಾರವಾಗಿ ರಿಯಾಕ್ಟ್ ಮಾಡಿದ್ದಾರೆ. ನಿನ್ನೆಯಿಂದ ನಡೀತಾ ಇರುವಂತಹ ದಾಳಿ ಇದು. ಇದರಲ್ಲಿ ಈಗ ಒಂದು ಹೋಟೆಲ್ಗೆ ಹೋಗುವಂಥ ಕಸ್ಟಮರ್ಸ್ ವೆಜಿಟೇರಿಯನ್ಸು ಇರ್ತಾರೆ, ನಾನ್ ವೆಜಿಟೇರಿಯನ್ಸು ಇರ್ತಾರೆ. ಈ ಸಂದರ್ಭದಲ್ಲಿ ದಾಳಿಯ ಸಂದರ್ಭದಲ್ಲಿ ಒಂದಷ್ಟು ವಿಚಾರಗಳು ಬೆಳಕಿಗೆ ಬರ್ತಾ ಇದೆ. ಅಂದರೆ ಇಲ್ಲಿ ಮಾಂಸಾಹಾರವನ್ನ ಮತ್ತೆ ಸಸ್ಯಾಹಾರವನ್ನ ಸಪ್ರೇಟ್ ಮಾಡ್ತಾ ಇಲ್ಲ, ಒಟ್ಟಾಗಿ ಇಡ್ತಾ ಇದ್ದಾರೆ. ಹಾಗೆ ಎಕ್ಸ್ಪೈರಿ ಡೇಟ್ ಆಗಿರುವಂಥ ಆಹಾರವನ್ನು ಇಡ್ತಾ ಇದ್ದಾರೆ, ಲೇಬಲ್ ಇಲ್ಲದಿರುವಂಥ ಬ್ರ್ಯಾಂಡ್ಗಳನ್ನು ಬಳಸ್ತಾ ಇದ್ದಾರೆ, ಹಾಗೆ ತರಕಾರಿಗಳ ಮೇಲೆ ಫಂಗಸ್ ಬೆಳೆದಿದೆ. ಈ ರೀತಿ ಒಂದಷ್ಟು ವಿಚಾರಗಳು ಗೊತ್ತಾಗ್ತಾ ಇದೆ. ನೋಡೋಣ, ಇನ್ನೂ ಕೂಡ ಈ ದಾಳಿ ಮುಂದುವರಿಯುತ್ತೆ, ಯಾವೆಲ್ಲ ಹೋಟೆಲ್ಗಳ ಬಣ್ಣ ಬಯಲಾಗುತ್ತೆ ಅಂತ ಕಾದು ನೋಡಬೇಕು. ನಗರದಲ್ಲಿರುವ ಎಲ್ಲ 5 ಸ್ಟಾರ್ ಮತ್ತು 3 ಸ್ಟಾರ್ ಹೋಟೆಲ್ನಲ್ಲಿ ಇವತ್ತು 60 ಹೋಟ್ಲುಗಳಲ್ಲಿ ಇವತ್ತು ನಾವು ರೈಡನ್ನು ಮಾಡಿದ್ದೀವಿ. ಇದರಲ್ಲಿ ನಾವು ಮೂಲತಃ ನೋಡೋದೇನೆಂದರೆ ಸ್ವಚ್ಛತೆ ನೋಡ್ತೀವಿ ಮತ್ತು ಅಲ್ಲಿ ಇರುವ ಸಾಮಗ್ರಿಗಳು, ಚಿಕನ್ ಇರ್ಬೋದು, ಮಟನ್ ಇರ್ಬೋದು, ವೆಜಿಟೇಬಲ್ಸ್ ಇರ್ಬೋದು, ಎಲ್ಲಿಂದ ತಗೊಂಡಿದ್ದಾರೆ ಮತ್ತು ಅದನ್ನು ಎಕ್ಸ್ಪೈರಿ ಡೇಟ್ ಒಳಗಿದೆಯಾ ಅದನ್ನು ನೋಡ್ತಾ ಇದ್ದೀವಿ. ಆಮೇಲೆ ಸೆಂಟ್ರಲೈಸ್ಡ್ ಕಿಚನ್ ಅಂತ ಇರುತ್ತೆ ಇವ್ರದ್ದು. ಇವತ್ತು ನೋಡ್ಕೊಂಡು ನಾಳೆ ಸೆಂಟ್ರಲೈಸ್ಡ್ ಕಿಚನಲ್ಲಿ ಅಲ್ಲೂ ಇನ್ಸ್ಪೆಕ್ಷನ್ ಮಾಡಿ ಅವರು ಎಲ್ಲಿಂದ ತರ್ತಾರೆ, ಇದು ಮಟನ್ ಚಿಕನ್ ಎಲ್ಲ ಆರೋಗ್ಯಕರವಾಗಿದೆ ಮತ್ತು ಸೆಂಟ್ರಲೈಸ್ಡಲ್ಲಿ ಏನೇನು ಮಾಡ್ತಾರೆ ಹೋಟೆಲ್ಲು 60 ಹೋಟ್ಲು ನಾವು ಇವತ್ತು ರೇಟ್ ಮಾಡ್ತೀವಿ. 5 ಸ್ಟಾರು ಎಲ್ಲ 5 ಸ್ಟಾರು 7 ಸ್ಟಾರು 3 ಸ್ಟಾರು. ಸಾಮಾನ್ಯವಾಗಿ ನಾವು ರೋಡ್ ಸೈಡು ಇದು ಮಾಡ್ತಿದ್ದೆ. ಇವತ್ತು ನಾವು 3 ಸ್ಟಾರು 5 ಸ್ಟಾರ್ ಹೋಟ್ಲಿಗೆ ಏನು ಕಂಡು ಬಂತು ಸರ್ ಇಲ್ಲಿ ಈ ಹೋಟೆಲಲ್ಲಿ? ಈಗ ಒಂದೊಂದು ಹೋಟ್ಲಲ್ಲಿ ಒಂದೊಂದು ನ್ಯೂನತೆಗಳಿದೆ. ಈಗ ನೋಡಿದಾಗ ಒಂದು 31 ಲೀಟ್ರ್ ಹಾಲು ಎಕ್ಸ್ಪೈರಿ ಡೇಟ್ ಇತ್ತು, ಅದನ್ನು ಈಗ ಚಲಿಸಿದ್ದೀವಿ, ರೆಸ್ಟಾರ್ಟ್ ಮಾಡಿದ್ದೀವಿ. ಚಾಂಗ್ರಿಲಾ ಹೋಟ್ಲಲ್ಲಿ ಕೊಳ್ತಾಗಿರೋ ತರಕಾರಿಗಳು, ಈರುಳ್ಳಿ, ಟೊಮೆಟೊ ಎಲ್ಲ ಕೊಳ್ತಾಗಿತ್ತು, ಅದನ್ನೆಲ್ಲ ಸೀಸ್ ಮಾಡಿದ್ದೀವಿ. ಈ ರೀತಿ ಸಂಜೆಗೆ ಗೊತ್ತಾಗುತ್ತೆ ಏನು ಸೀಸ್ ಮಾಡಿದ್ದಾರೆ ಮತ್ತು ಏನು ರೆಸ್ಟಾರ್ಟ್ ಮಾಡಿದ್ದಾರೆ. ಬೇರೆ ಹೋಟೆಲ್ಗಳಿವೆ ಎಲ್ಲ ನಾವು 3 ಸ್ಟಾರ್ 5 ಸ್ಟಾರ್ ಅಂತ ರಾಡಿಸನ್ಗಳು ಅಲ್ಲೆಲ್ಲ ಏನು ಮ್ಯಾರಿಯಟ್, ಶಾಂಗ್ರಿಲಾ. ಎಸ್, ಇವತ್ತು ಈ ಬಗ್ಗೆ ಮಾತಾಡೋದಕ್ಕೆ ನಮ್ಮ ಜೊತೆ ಗೆಸ್ಟ್ ಕೂಡ ಜಾಯ್ನ್ ಆಗಿದ್ದಾರೆ. ಬನ್ನಿ ಅವ್ರನ್ನ ವೆಲ್ಕಮ್ ಮಾಡೋಣ. ಮೊದಲಿಗೆ ಶೆಫ್ ವೆಂಕಟೇಶ್ವರನ್ ಅಯ್ಯರ್ ಅವರಿದ್ದಾರೆ. ನಮಸ್ತೆ ಸರ್, ವೆಲ್ಕಮ್ ಟು ದ ಶೋ. ನಮಸ್ಕಾರ. ಹಾಗೆ ನಮ್ಮ ಜೊತೆ ಉದ್ಯಮಿ ಹರೀಶ್ ಬಾಬು ಅವರಿದ್ದಾರೆ. ನಮಸ್ತೆ ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಹಾಗೆ ರಾಜ್ಯ ಹೋಟೆಲ್ ಸಂಘದ ಉಪಾಧ್ಯಕ್ಷರು ಮಧುಕರ್ ಶೆಟ್ಟಿ ಅವರಿದ್ದಾರೆ. ನಮಸ್ತೆ ಸರ್, ವೆಲ್ಕಮ್ ಟು ದ ಶೋ. ಸರ್, ಅಯ್ಯರ್ ಸರ್, ನಿಮ್ಮಿಂದನೇ ಶುರು ಮಾಡ್ತೀನಿ. ಫಸ್ಟ್ ಆಫ್ ಆಲ್ ಏನು ಹೇಳ್ತೀರಾ ಈ ವಿಚಾರದ ಬಗ್ಗೆ ಒಬ್ಬ ಶೆಫ್ ಆಗಿ ಅಂತ? ಸೊ ನಾನು ಎರಡು ಬೇರೆ ಬೇರೆ ಹೇಳೋಕ್ಕೆ ಇಷ್ಟಪಡೋದಿಲ್ಲ. ಯಾಕೆಂದರೆ ಅದು ನಾನ್ ವೆಜ್ ಆಗಲಿ ವೆಜಿಟೇರಿಯನ್ ಆಗಲಿ ಇದು ಒಳ್ಳೆಯದು ಅದು ಒಳ್ಳೆಯದು ಅಂತ ಹೇಳೋದಕ್ಕಿಂತ ಸೇಫ್ಟಿ ತುಂಬ ಮುಖ್ಯ. ಸೊ ನಮ್ಮ FSSAI ಪ್ರಕಾರ ಅವರು ಏನು ಹೇಳ್ತಾರೆ ಅಂದರೆ ಸ್ವಚ್ಛವಾಗಿರಬೇಕು, ಹೈಜೀನ್ ಇರಬೇಕು, ನೀವು ಕೆಲಸ ಮಾಡೋ ಜಾಗದಲ್ಲಿ ಕೂಡ ಹೈಜೀನ್ ಆಗಿರಬೇಕು, ಸ್ಟೋರೇಜ್ ಚೆಕ್ ಮಾಡಬೇಕು, ಆಮೇಲೆ ಎಕ್ಸ್ಪೈರಿ ಡೇಟ್ ನೋಡಬೇಕು, ತಗೊಳ್ಳೋಂಥ ಪದಾರ್ಥಗಳನ್ನ ಫ್ರೆಶ್ ಆಗಿ ತೊಗೊಂಡು ಮಾಡಿ. ಬಿಕಾಸ್ ಏನಾಗುತ್ತೆ, ನಾವು ಆಹಾರ ಪದಾರ್ಥ ಮಾಡಿ ಮತ್ತು ಇನ್ನೊಬ್ಬರಿಗೆ ತಿನ್ನಿಸ್ತೀವಿ. ಸೊ ಅವರಿಗೆ ಯಾವ ಥರದ್ದು ತೊಂದರೆ ಆಗಬಾರ್ದು ಅಂತ ಅದು ತುಂಬ ಮುಖ್ಯವಾಗಿ ಹೇಳ್ತಾರೆ. ಸೊ ಅದರಿಂದ ಸೇಫ್ಟಿ ನಾವು ತುಂಬ ಮುಖ್ಯವಾಗಿ ಕಾಪಾಡಬೇಕು. ಸೊ ನಂದು 39 ವರ್ಷದ ಸರ್ವೀಸಲ್ಲಿ ಇದನ್ನು ಭಾಳ ಮುಖ್ಯವಾಗಿ ಕಾಪಾಡ್ತೀವಿ. ಒಂದು ಹೈಜೀನ್ ಕಾಪಾಡಬೇಕು ಅಂದರೆ ತರಕಾರಿ ಹೆಚ್ಚೋದಾಗಲಿ, ತರಕಾರಿ ತೊಳೆಯೋದಾಗಲಿ, ನಾವು ಬಿಸಿನೀರಲ್ಲಿ ತೊಳೆದಾಗ ಎಷ್ಟು ಪೆಸ್ಟಿಸೈಡ್ಸ್ ಎಲ್ಲ ಹೋಗುತ್ತೆ, ಆಮೇಲೆ ಅದು ಎಷ್ಟು ಫ್ರೆಶ್ ಆಗಿರುತ್ತೆ ಅದನ್ನೆಲ್ಲ ಕಂಡುಹಿಡಿದ್ಬಿಟ್ಟು ಯಾವ್ದು ತೊಗೋಬೇಕು ಯಾವ್ದು ತೊಗೋಬಾರ್ದು ನಾವೇ ಮುಂದಾಗಿ ನಿಂತು ನೋಡ್ಕೊಂಡು ತೊಗೊಬೇಕು. ಅದು ಫಸ್ಟ್ ಪಾಯಿಂಟು. ಎರಡನೇದು ಪದಾರ್ಥಗಳು ತಗೊಳ್ದು. ಫಾರ್ ಎಕ್ಸಾಂಪಲ್ ಪ್ರಾವಿಜನ್ಸ್ ತೊಗೋತೀವಿ, ಆ ಪ್ರಾವಿಜನ್ಸಲ್ಲಿ ಕೂಡ ನಾವು ಡೇಟು ಇದೆಲ್ಲ ನೋಡ್ತೀವಿ. ಸೊ ಇಷ್ಟು ಡೇಟ್ ಒಳಗಡೆ ಇರುತ್ತೆ, ಎಕ್ಸ್ಪೈರಿ ಡೇಟ್ ಹಾಕಿರ್ತಾರೆ. ಸೊ ಇನ್ ಮಿಡಲ್ ಆಫ್ ದ ಡೇಟ್ವರೆಗೂ ಏನಿರುತ್ತೋ ಅದನ್ನು ತೊಗೊಂಡು ಉಪಯೋಗಿಸ್ತೀವಿ.
ಅದೇ ಥರ ನಮ್ಮ ಕೆಲಸಕ್ಕೆ ಇರ್ತಾರೆ ಹುಡುಗರು, ಅವ್ರದ್ದು ಹೈಜೀನ್ ಯಾವ ಥರ ಇದೆ, ಅವರು ಬಡಿಸೋ ವಿಧ ಯಾವ ಥರ ಇರುತ್ತೆ, ಅವ್ರ ಕೈಯಲ್ಲಿ ಗ್ಲೌಸ್ ಹಾಕೊಂಡಿದ್ದಾರಾ, ತಲೆ ಕ್ಯಾಪ್ ಹಾಕೊಂಡಿದ್ದಾರಾ, ಅದು ತುಂಬ ಮುಖ್ಯ. ಸೊ ನಮ್ಮಲ್ಲಿ ಏನಂದರೆ ನಾವು ಟ್ರೆಡಿಷ್ನಲ್ ಇವೆಂಟ್ ಮ್ಯಾನೇಜ್ಮೆಂಟ್ ಮಾಡೋದ್ರಿಂದ ಸೊ ಇದು ತುಂಬ ಭಾಳ ಮುಖ್ಯವಾಗಿ ನೋಡ್ತೀವಿ. ಸೊ ಇದು ನಮ್ಮ ವಿಚಾರ ಇರೋದು. ಎಸ್, ಇನ್ನು ಹರೀಶ್ ಸರ್, ಈ ರೀತಿ ದೊಡ್ಡ ದೊಡ್ಡ ಸ್ಟಾರ್ ಹೋಟೆಲ್ಗಳಲ್ಲೇ ಕ್ವಾಲಿಟಿ ಮೇಂಟೈನ್ ಆಗ್ತಾ ಇಲ್ಲ, ಏನು ಹೇಳ್ತಾರೆ ಇದ್ರ ಬಗ್ಗೆ? ಮೇಡಮ್, ಮೊದಲನೇದಾಗಿ ಹೇಳಬೇಕಂದ್ರೆ ಹೋಟೆಲ್ ಉದ್ಯಮ ಅಂತಂದರೆ ಅದು ನಾವು ದುಡ್ಡು ಕೊಟ್ಟು ತೊಗೋಬೋದೇನೋ, ಬಟ್ ಅವ್ರು ಮಾಡ್ತಿರೋದು ಬಂದು ಸೇವೆ. ಅದು ಮೊದಲು ನಾವು ಯಾರೇ ಆಗಲಿ ಒಂದು ಅಡುಗೆ ಬಡಿಸ್ತಾರೆ ಅಂದರೆ, ಊಟ ಬಡಿಸ್ತಾರೆ, ಅಡುಗೆ ಮಾಡ್ತಾರೆ ಅಂದರೆ ನಾವು ತಾಯಿಗೊಳಿಸ್ತೀವಿ. ನಾವು ಮೊದಲು ತಿನ್ನೋದೇ ಊಟ, ಅಡುಗೆ ಮಾಡೋದು ನಾವು ತಾಯಿ ಥರನೇ ತೊಗೊಳ್ಳೋದು. ನೆಕ್ಸ್ಟ್ ನಾವು ಎಲ್ಲಿ ಹೋದ್ರೂ ಏನು ನೋಡಿದ್ರು ಅದನ್ನು ನಾವು ರಿಸೀವ್ ಮಾಡ್ಕೊಳ್ಳೋಕೆ ಬಯಸ್ತೀವಿ. ಇಲ್ಲಿ ಏನಾಗ್ಬಿಟ್ಟಿದೆ ಇವಾಗ, ಈ ಹೈಫೈ ಸ್ಪೀಡ್ ಲೈಫಲ್ಲಿ ಎಲ್ಲ ಫಾಸ್ಟ್ ಲೈಫ್ ಆಗಿದೆ. ಸೊ ಹಾಗಾಗಿ ಅನ್ನದ ವ್ಯಾಲ್ಯೂನ ಅಡುಗೆ ಮಾಡೋರೇ ಮರ್ತ್ಬಿಟ್ರೆ, ಅದನ್ನು ಒಂದು ಉದ್ಯಮದ ರೀತಿ ನೋಡಿದ್ರೆ ನಾವು ಅದನ್ನು ತುಂಬ ಕಷ್ಟ ಮುಂದಿನ ಪೀಳಿಗೆಗೆ. ಸರ್ವಜ್ಞ ಹೇಳ್ತಾರೆ, ಅನ್ನದೇವರಿಗಿಂತ ಅನ್ಯದೇವರುಂಟೆ, ಅನ್ನದೇವರಿಗಿಂತ ಅನ್ಯದೇವರುಂಟೆ, ಅನ್ನವಿರುವ ತನಕ ಪ್ರಾಣವು, ಪ್ರಾಣವಿದ್ರೆ ಅಲ್ವಾ ಜೀವ ದೈವ ಎಲ್ಲವೂ. ಸೊ ಹಾಗಾಗಿ ಅನ್ನದಾತನೇ ದೈವ ಸರ್ವಜ್ಞ ಅಂತ ಸರ್ವಜ್ಞ ಹೇಳಿದ್ದಾರೆ. ಅದು ಅನ್ನದಾತ ಅಂದರೆ ಬೆಳೆಯೋ ರೈತ ಮಾತ್ರ ಅಲ್ಲ, ಅಡುಗೆ ಮಾಡೋ ಶೆಫ್ನು ನಮಗೆ ರೈತರ ಸಮಾನನೇ, ಬಡಿಸೋವಂಥ ಸರ್ವಿಸ್ ಕೊಡೋವಂಥವ್ರು ನಮಗೆ ರೈತರ ಸಮಾನನೇ. ಯಾಕಂದರೆ ನಮಗೆ ಕೊಡ್ತಿರೋದು ಅವರೇನೆ. ಬೆಳೆಯೋ ರೈತ ಒಂದು ಕಡೆ ಬೆಳಿತಾನೆ, ಮತ್ತು ಈ ಕಡೆ ಬಂದು ಇವ್ರ ಹತ್ರ ಶೆಫ್ ಹತ್ರ ಬಂದು ಅದು ಅಡುಗೆ ಪ್ರಿಪೇರ್ ಆಗಿ ಸ್ಟೀವಾರ್ಡ್ ಕಡೆಯಿಂದ ನಮಗೆ ಸರ್ವ್ ಆಗುತ್ತೆ. ನಾವು ಒಂದೇ ರೀತಿಯಲ್ಲಿ ನೋಡ್ತೀವಿ. ಇದ್ರ ಮೇಲೆ ಯಾರೋ ಒಬ್ಬರು ಕುತ್ಕೊಂಡು, ಅವರ ಓನರ್ಸ್ ಕುತ್ಕೊಂಡು ಇದನ್ನು ಹಳೆಯದನ್ನು ನಮ್ಗೆ ತಿನ್ನಿಸ್ತಾರಲ್ಲ. ಇವಾಗ ನಾವು ದೊಡ್ಡ ಹೋಟ್ಲಿಗೆ ಹೋಗೋದು ಏನಕ್ಕೆ, ಒಂದು ಹೈಜೀನ್ ಮೇಂಟೈನ್ ಆಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ ಅಂತ. ಮೇಲೆ ಎಲ್ಲ ಮೇಕಪ್ ಮಾಡಿ ಒಳಗಡೆ ಈ ರೀತಿ ಕೊಟ್ಟರೆ ನಾವು ಅದನ್ನು ಯಾವ ರೀತಿ ನಾವು ಅವ್ರ ಬಗ್ಗೆ ನಾವು ಯಾವ ರೀತಿ ನಾವು ಯೋಚನೆ ಮಾಡಬೇಕು. ಹೋಟ್ಲಲ್ಲಿ ನಾವು ತುಂಬ ಕಡೆ ಸ್ಟಾರ್ ಹೋಟ್ಲಿಗೆ ಹೋಗಿದ್ದೀವಿ. ಈಗ ನಮ್ಗೆ ಅನಿಸಿದೆ ತಪ್ಪು ಮಾಡಿದ್ವೇನೋ ಅನಿಸಿ, ಅದ್ರ ಬದಲು ನಾವು ಫುಟ್ಪಾತಲ್ಲಿ ತಿನ್ಬೋದಲ್ಲ. ಈಗ ಗಮನ ಹರಿಸಬೇಕಾಗಿರೋದು ನಮ್ಮ ಇವಾಗ ಏನು ಕಮಿಷನರ್ ಶ್ರೀನಿವಾಸ್ ಅವರು ಅಂದ್ಕೊತೀನಿ, ಅವರು ಹೋಗಿ ಎಲ್ಲ ಕಡೆ ರೈಡ್ ಮಾಡ್ತಿರೋದು, ಪ್ಲಸ್ ಫುಟ್ಪಾತ್ ಮೇಲೂ ಮಾಡಬೇಕು. ಚಿಕನ್ ನೀವು ಕ್ವಾಲಿಟಿ ತಗೊಂಡ್ರೆ 3 ಪೀಸು 50-60 ರೂಪಾಯಿಗೆ ಸಿಗೋದಿಲ್ಲ, 60-70 ರೂಪಾಯಿಗೆ ಬಿರಿಯಾನಿ ಕೊಡ್ತಾ ಇದ್ದಾರೆ. ಸೊ ಹೇಗೆ ಕೊಡೋದಕ್ಕೆ ಸಾಧ್ಯ? ಸತ್ತೋಗಿರೋ ಕೋಳಿನ ಕೊಯ್ದು ಕೊಡ್ತಿದ್ದಾರಾ, ಅದು ಪರಿಶೀಲನೆ ಆಗಬೇಕು. ಸತ್ತೋಗಿರೋ ಕೋಳಿ, ಇವಾಗ ಕೋಳಿ ಸಾಯುತ್ತೆ ಅಂತಂದ್ರೆ ಬದುಕಿರೋ ಕೋಳಿನ ನಾವೇ ಕಟ್ ಮಾಡಿದಾಗ ಅದ್ರ ರಕ್ತ ಎಲ್ಲ ಹೊರಗೆ ಬರುತ್ತೆ. ಸೊ ಅದು ಫ್ರೆಶ್ ಇರುತ್ತೆ ಮೀಟು, ಅದನ್ನು ಮಾಡ್ಬೋದು, ಶೆಫ್ ಚೆನ್ನಾಗಿ ಹೇಳ್ಬೋದು ಅದ್ರ ಬಗ್ಗೆ. ಸೊ ಅದು ಫ್ರೆಶ್ ಇರುತ್ತೆ. ಅದೇ ಅದು ಕೋಳಿನ ನಾವು ಸತ್ತಿರೋ ಕೋಳಿ ಅಂತಂದರೆ ಅದು ಬ್ಲಡ್ ಹಾಗೆ ಅದು ಏನಂತಾರೆ ಅದನ್ನು ಹೆಪ್ಪುಗಟ್ಟಿ ಅದು ಇದಾಗಿರುತ್ತೆ, ಬಾಡಿಯಲ್ಲಿ ಅಂಟ್ಕೊಂಡ್ಬಿಡುತ್ತೆ. ಅದನ್ನು ಒಂದು ಕೋಳಿನ ಒಂದು 5 ಕೋಳಿಗಳ ಜೊತೆ ಮಿಕ್ಸ್ ಮಾಡಿದ್ರೆ ನಮ್ಗೆ ಡಿಫ್ರೆನ್ಸಸ್ ಗೊತ್ತಾಗೋದಿಲ್ಲ. ಸೊ ಈ ರೀತಿ ಒಂದು ಮೋಸ ಮಾಡೋವಂಥ ಕೆಲಸ ಹೋಟೆಲಲ್ಲಿ ನಡೀತಿದೆ. ಇದನ್ನು ಒಂದು ಕಡಿವಾಣ ಹಾಕಿಲ್ಲ ಅಂದರೆ ಮುಂದಿನ ನಮ್ಮ ಪೀಳಿಗೆ ನಮಗೆ ಕ್ಯಾನ್ಸರು ಮತ್ತೊಂದು ಕಾಯಿಲೆಗಳು ಬರೋದು ಕಟ್ಟಿಟ್ಟ ಬುತ್ತಿ. ಸೊ ಹಾಗಾಗಿ ನಾವೇನು ತಿಂತೀವಿ ಅದೇ ಅಲ್ವ ನಮ್ಮ ಆರೋಗ್ಯ. ಅದನ್ನೇ ವಿಷ ತಿಂದಾಗ ನಾವು ಏನಾಗಬೇಕು, ಸ್ವಲ್ಪ ವಿಷ ಸೇರಿ ಒಂದಿನ ಮನುಷ್ಯ ಆರೋಗ್ಯ ಕೆಡಿಸ್ಕೊತಾನೆ, ಮತ್ತೆ ಹಾಸ್ಪಿಟ್ಲು ಅದು ಇದು ನೋಡ್ಕೋಬೇಕು. ಇದ್ರ ಬಗ್ಗೆ FSSAI ಮತ್ತು ಸರ್ಕಾರ ತುಂಬ ಗಮನ ಹರಿಸ್ಬೇಕು ಮೇಡಮ್. ಎಸ್ ಸರ್, ಇನ್ನು ಮಧುಕರ್ ಸರ್, ನಿಮ್ಮ ಫಸ್ಟ್ ರಿಯಾಕ್ಷನ್ ಏನು ಇದ್ರ ಬಗ್ಗೆ? ಮುಖ್ಯವಾಗಿ ಆರೋಗ್ಯ ಸಚಿವರು ಯುಟಿ ಖಾದರ್ ಆಲ್ರೆಡಿ ಆದೇಶವನ್ನು ಕೊಟ್ಟರು, ಎಲ್ಲ ಹೋಟೆಲ್ಗಳನ್ನ ತಪಾಸಣೆ ಮಾಡಬೇಕು ಅಂಥೇಳಿ. ಖಂಡಿತವಾಗಿಯೂ ಕೂಡ ಸ್ವಾಗತ ಮಾಡ್ತೀವಿ ನಾವು. ಯಾಕಂತ ಹೇಳಿದ್ರೆ ಒಂದು ಅಲರ್ಟ್ ಆಗಿರಬೇಕು, ಅವೇರ್ನೆಸ್ ಅನ್ನುವಂಥದ್ದು ಪ್ರತಿಯೊಬ್ಬರಿಗೂ ಕೂಡ ಇರಬೇಕಾಗತ್ತೆ. ಅದು ಹೋಟ್ಲ್ ಮಾಲೀಕ ಇರ್ಬೋದು, ಗ್ರಾಹಕರು ಇರ್ಬೋದು, ಅಥವಾ ನೌಕರರು ಇರ್ಬೋದು, ಪ್ರತಿಯೊಬ್ಬರಿಗೂ ಕೂಡ ಆ ಜಾಗ್ರತೆ ಅನ್ನುವಂಥದ್ದು ಬೇಕೇ ಬೇಕಾಗತ್ತೆ. ನಾವು ಬರೀ ಆಹಾರವನ್ನು ಜನರಿಗೆ ಕೊಡೋದಿಲ್ಲ, ಅದರ ಜೊತೆಗೆ ಆರೋಗ್ಯವನ್ನು ಕೂಡ ಕೊಡ್ತೀವಿ. ಆಹಾರದ ಜೊತೆಗೆ ಔಷಧವನ್ನು ಕೂಡ ಕೊಡ್ತೀವಿ ನಾವು. ಏನು ಅಂತ ಹೇಳಿದ್ರೆ ಪೆಪ್ಪರ್ಗಳಿರ್ಬೋದು, ಜೀರಿಗೆ ಇರ್ಬೋದು, ಇವೆಲ್ಲವೂ ಕೂಡ ಆಹಾರ ಪದಾರ್ಥಗಳು. ನಾವು ಏನು ಮಾಡ್ತೀವಿ, ಮುಂಚೆ ಅಜ್ಜಿ ಹೇಳ್ತಾ ಇದ್ರು, ಅಜ್ಜಿ ಕಾಲದಲ್ಲೆಲ್ಲ ನೋಡು ಇದು ಕಷಾಯ ಕುಡಿ, ಇದು ತಿನ್ನು, ಇದರಿಂದ ಕಾಯಿಲೆ ಗುಣ ಆಗುತ್ತೆ ಅಂತೇಳಿ. ಆ ರೀತಿಯ ಸರ್ವಿಸನ್ನು ನಾವು ಮಾಡ್ತಾ ಇರುವಂಥ ಸಂದರ್ಭದಲ್ಲಿ ಬಹುಶಃ ಇವತ್ತು ಹಲವು ಕಡೆ ನಾವು ನೋಡಿದ್ದೀವಿ, ತಾರಾಮಟ್ಟದ ಹೋಟೆಲ್ಗಳಲ್ಲಿ ಭಾಳಷ್ಟು ಅಜಾಗ್ರತೆಯಿಂದ, ಬಹುಶಃ ಅದು ಅದರ MD ಗೊತ್ತಿರುತ್ತೋ ಇಲ್ಲೋ ಗೊತ್ತಿಲ್ಲ, ಚೇರ್ಮ್ಯಾನ್ ಗೊತ್ತಿದೆಯೋ ಇಲ್ಲೋ ಗೊತ್ತಿಲ್ಲ, ಆದರೆ ಅಲ್ಲಿರುವಂಥ ಸಿಬ್ಬಂದಿಗಳು ಅದರ ಬಗ್ಗೆ ಗಮನವನ್ನು ಹರಿಸಬೇಕಿತ್ತು. ಆಮೇಲೆ ಯಾವ ಪದಾರ್ಥವನ್ನು ಈಗಾಗಲೇ ಶೆಫ್ ಹೇಳಿದರು, ಅದು ಎಕ್ಸ್ಪೈರಿ ಆಗಿದೆಯಾ, ಆ ಪದಾರ್ಥವನ್ನು ನಾವು ಬಳಸ್ಬೋದಾ, ಅದಕ್ಕೆ ಏನೋ ಒಂದು ವ್ಯಾಲಿಡಿಟಿ ಡೇಟ್ ಇರುತ್ತೆ. ಆಮೇಲೆ ಪ್ರತಿಯೊಬ್ಬರು ಕೂಡ
ಯಾರೇ ಈಗ ಒಂದು ಸಣ್ಣ ಮಟ್ಟದ ಹೋಟ್ಲ್ ಇರ್ಬೋದು, ಮಧ್ಯಮ ವರ್ಗದ್ದಿರ್ಬೋದು, ಪ್ರತಿಯೊಬ್ಬರು ಕೂಡ ಒಂದು ಹೋಟ್ಲನ್ನು ಓಪನ್ ಮಾಡುವಾಗ ಅವನ ಮನಸ್ಸಿನಲ್ಲಿರುವಂತಹದ್ದು ಒಂದು ಒಳ್ಳೆಯ ಫುಡ್ಡನ್ನು ಕೊಡಬೇಕು. ಒಂದಿಷ್ಟು ಗ್ರಾಹಕರನ್ನು ನಿಮ್ಮ DRP ಹೇಗಿರುತ್ತೆ ಆ ರೀತಿ ಒಂದು ಕ್ರಿಯೇಟನ್ನು ನಾವು ಮಾಡಬೇಕು. ಹಾಗೆಯೇ ನಾನು ಒಂದು ಬ್ರ್ಯಾಂಡನ್ನು ಮಾಡಬೇಕು ಅನ್ನುವಂಥದ್ದು ಇರುತ್ತೆ. ಈ ಇಂಟೆನ್ಷನಲ್ಲಿ ಅವನು ಹೋದಾಗ ಪ್ರತಿಯೊಂದು ನಾವು ಏನು ಪದಾರ್ಥಗಳನ್ನು ಪರ್ಚೇಸ್ ಮಾಡ್ತೀವಿ, ಇಂಗ್ರೀಡಿಯೆಂಟ್ಸು ಇವೆಲ್ಲವೂ ಕೂಡ ಮುಖ್ಯವಾಗಿರುತ್ತೆ. ನೀವು ಒಳ್ಳೆಯ ಗುಣಮಟ್ಟದ ಆಹಾರ ಪದಾರ್ಥಗಳನ್ನು ನೀವು ಅಲ್ಲಿ ಪರ್ಚೇಸ್ ಮಾಡಿದರೆ, ಅಂದರೆ ಅಡುಗೆಗೆ ಯೂಸ್ ಮಾಡಿದರೆ ಬಹುಶಃ ಪದಾರ್ಥದ ವ್ಯಾಲ್ಯೂ ಜಾಸ್ತಿ ಆಗಿರುತ್ತೆ, ಕ್ವಾಲಿಟಿ ಕೂಡ ಆ ರೀತಿ ವರ್ಗದಲ್ಲಿ ಬಂದಿರುತ್ತೆ. ಬಟ್ ಕೆಲವು ಕಡೆ ಏನಾಗುತ್ತೆ, ಕಾಂಪ್ರಮೈಸ್ ಮಾಡಿಕೊಂಡು, ಇವತ್ತಿಗೆ ನಿಮಗೆ ಎಕ್ಸಾಂಪಲ್ ನಾನು ಹೇಳ್ತೀನಿ. ಇವತ್ತು ಡ್ರೈ ಚಿಲ್ಲಿ, ನೀವೀಗ ರೆಡ್ ಚಿಲ್ಲಿ ತೊಗೊಂಡ್ರೆ 600 - 700 ರೂಪಾಯಿ kg ಇರುತ್ತೆ, ಒಳ್ಳೆ ಕ್ವಾಲಿಟಿ. ಅದೇ ನಿಮಗೆ ಚಿಲ್ಲಿ ಪೌಡ್ರು ಇವತ್ತು 200 ರೂಪಾಯಿ, 250, 300 ರೂಪಾಯಿಗೆ ಸಿಗುತ್ತೆ. ಕಳಪೆ ಪದಾರ್ಥಗಳು. ಇದನ್ನು ಫಸ್ಟ್ ಆಫ್ ಆಲ್ ಫುಡ್ ಡಿಪಾರ್ಟ್ಮೆಂಟ್ ಅವರು ಬ್ಯಾನ್ ಮಾಡಬೇಕು. ಎಲ್ಲಿ ಆಗ್ತಾ ಇದೆ ಅದಕ್ಕೆ ಬೂಸಾ ಪೌಡ್ರ್ ಮಿಕ್ಸ್ ಮಾಡಿಬಿಟ್ಟು ಅಥವಾ ಅದಕ್ಕೆ ಬೇರೆ ಏನೋ ಪೌಡ್ರ್ಗಳನ್ನು ಮಿಕ್ಸ್ ಮಾಡಿಬಿಟ್ಟು ಜನರಿಗೆ ಕೊಡ್ತಾ ಇದ್ದಾರೆ. ಸೊ ಇದನ್ನು ಬಂದ್ ಮಾಡಿದಾಗ ಖಂಡಿತವಾಗಿಯೂ ಕೂಡ ಪ್ರತಿಯೊಬ್ಬರಿಗೂ ಕೂಡ ಒಳ್ಳೆ ಆಹಾರ ಗುಣಮಟ್ಟದ ಪದಾರ್ಥಗಳು ಕೂಡ ಸಿಗ್ತದೆ. ಅವನು 200 ರೂಪಾಯಿಗೋ 300 ರೂಪಾಯಿಗೋ ಚಿಲ್ಲಿ ಪೌಡ್ರಿಗೆ 1 kg ಚಿಲ್ಲಿ ತಂದು ಪೌಡ್ರ್ ಮಾಡಿದರೆ ನಿಮಗೆ 850 ಗ್ರಾಮ್ ಸಿಗುತ್ತೆ ಅಥವಾ 800 ಗ್ರಾಮ್ ಸಿಗುತ್ತೆ. 200, 250, 300 ರೂಪಾಯಿಗೆ ಹೇಗೆ ಕೊಡ್ಲಿಕ್ಕೆ ಸಾಧ್ಯ ಇರುತ್ತೆ? ಏನಾದರೂ ಮಿಕ್ಸ್ ಮಾಡಲೇಬೇಕಾಗುತ್ತೆ. ಅದೇ ಪ್ರಕಾರದಲ್ಲಿ ಪನ್ನೀರ್ ಇರ್ಬೋದು, ಬೇರೆ ಬೇರೆ ಪದಾರ್ಥಗಳಿರ್ಬೋದು. ನಾವು ಹೋಟೆಲಿಗರಾಗಿ ಕೆಲವು ಸೂಕ್ಷ್ಮತೆಗಳನ್ನು ಹೇಳಲಿಕ್ಕೆ ಹೋಗಬಾರ್ದು. ಆದರೆ ಜನರ ಆರೋಗ್ಯವನ್ನು ಗಮನದಲ್ಲಿ ಇಟ್ಟುಕೊಂಡಾಗ ನಾವು ಹೇಳಲೇಬೇಕಾಗತ್ತೆ. ಯಾಕಂತ ಹೇಳಿದ್ರೆ ಪ್ರತಿಯೊಬ್ಬ ಗ್ರಾಹಕನಿಗೂ ಕೂಡ ನಾವು ಒಳ್ಳೆಯ ಪದಾರ್ಥವನ್ನು ಕೊಟ್ಟಾಗ ಅವನ ಆರೋಗ್ಯ ಚೆನ್ನಾಗಿದ್ದರೆ ಅವನು ಇನ್ನೊಂದು ಅಷ್ಟು ವರ್ಷಗಳ ಕಾಲ ನಮ್ಮ ಹೋಟ್ಲಿಗೆ ಬರ್ತಾನೆ, ಅವನು ಗ್ರಾಹಕನಾಗಿ ನಮಗೆ ಬಿಸ್ನೆಸ್ಸನ್ನು ಕೊಡ್ತಾನೆ. ಇವೆಲ್ಲವನ್ನು ಕೂಡ ನಾವು ಗಮನದಲ್ಲಿ ಇಟ್ಟುಕೊಂಡು ವ್ಯಾಪಾರವನ್ನು ಮಾಡಲಿಕ್ಕೆ ಹೊರಟ್ರೆ ಪ್ರತಿದಿನವೂ ಕೂಡ ಈಗಾಗಲೇ ಅವ್ರು ಹೇಳಿದರು, ಸ್ವಚ್ಛತೆ ಇಂಪಾರ್ಟೆಂಟ್. ಅಡುಗೆ ಮಾಡುವವನು ಕೂಡ ಅವನು ಹ್ಯಾಂಡ್ ಗ್ಲೌಸನ್ನು ಯೂಸ್ ಮಾಡೋದ್ರ ಜೊತೆಗೆ ಸ್ವಚ್ಛತೆಯನ್ನು ಕಾಪಾಡಿಕೊಂಡು ಆ ಪರಿಸರವನ್ನು ಅಲ್ಲಿಯೂ ಕೂಡ ಕ್ಲೀನ್ ಆಗಿರಬೇಕು. ಮತ್ತು ನಾವು ಬಳಸುವಂಥ ನೀರಿರ್ಬೋದು, ಈಗ ಹೆಚ್ಚಿನ ಕಡೆ ಮುಂಚೆ ಇರಲಿಲ್ಲ, ಈಗ ಹೆಚ್ಚಿನ ಹೋಟೆಲ್ಗಳಲ್ಲೂ ಕೂಡ ಫಿಲ್ಟರ್ ವಾಟರ್ನೇ ಯೂಸ್ ಮಾಡ್ತಾರೆ ಅಡುಗೆಗೆ. ಈಗ ಜನರಿಗೆ ಕುಡಿಲಿಕ್ಕೆ ಏನು ಫಿಲ್ಟರ್ ವಾಟರ್ ಕೊಡ್ತೀವಿ, ಆರೋ ವಾಟ್ರು, ಅದನ್ನೇ ಇವತ್ತು ಅಡುಗೆಗೂ ಕೂಡ ಯೂಸ್ ಮಾಡ್ತಾ ಇದ್ದಾರೆ. ಯಾಕಂತ ಹೇಳಿದರೆ ಅವರ ಬ್ರ್ಯಾಂಡನ್ನು ಬೆಳವಣಿಗೆ ಮಾಡಬೇಕು. ಜನ ಇವತ್ತು ಕಾಂಪಿಟೇಷನ್ಸ್ ಇದೆ, 10 ಕಾನ್ಸೆಪ್ಟ್ಗಳನ್ನು ಇಟ್ಟುಕೊಂಡು 10 ಬ್ರ್ಯಾಂಡನ್ನು ರೆಸ್ಟೋರೆಂಟ್ಗಳು, ಮಿನಿ ಕೆಫೆಗಳು, 5 ಸ್ಟಾರ್ ಹೋಟ್ಲ್ಗಳು, 3 ಸ್ಟಾರ್ ಹೋಟ್ಲ್ಗಳು ಇವತ್ತು ಬರ್ತಾ ಇದ್ದಾವೆ. ನಾವು ನಿಲ್ಲಬೇಕು ಅಂತ ಹೇಳಿದ್ರೆ ನಮ್ಮ ಕ್ವಾಲಿಟಿಯನ್ನು, ನಮ್ಮ ಆಹಾರದ ಗುಣಮಟ್ಟವನ್ನು ನಾವು ಇಟ್ಟುಕೊಂಡಾಗ ಮಾತ್ರ ಸಾಧ್ಯವಾಗುತ್ತೆ. ಅದಕ್ಕೆ ಇವತ್ತು ಆರೋಗ್ಯ ಸಚಿವರು UT ಖಾದರ್ ಅವರು ಈಗ ಮಹಾರಾಷ್ಟ್ರದಲ್ಲಿ ಭಾಳಷ್ಟು ಗದ್ದಲಾಗ್ತಾ ಇದೆ. ಎಲ್ಲ ಕಡೆ ಸರ್ಚ್ ಮಾಡ್ತಾ ಇದ್ದಾರೆ, ಎಲ್ಲ ಕಡೆ ತಪಾಸಣೆ ಆಗ್ತಾ ಇದೆ. ಇದು ಒಳ್ಳೆ ವಿಚಾರನೇ. ನಮಗೆ ಸ್ವಲ್ಪ ತೊಂದರೆ ಆಗ್ಬೋದು, ಆದರೆ ನಾವು ಕೂಡ ಜಾಗೃತರಾಗಬೇಕು. ಯಾಕಂತ ಹೇಳಿದ್ರೆ ಪಬ್ಲಿಕ್ಕಿಗೆ ಕೊಡುವಂಥ ಆಹಾರದಲ್ಲಿ ವಿಷ ಇರಬಾರ್ದು, ಒಳ್ಳೆಯ ಗುಣಮಟ್ಟದ ಪದಾರ್ಥ ಇರಬೇಕು ಅನ್ನೋದು ಕೂಡ ನಮ್ಮ ಧ್ಯೇಯ. ಎಸ್ ಸರ್. ಇನ್ನು ಅಯ್ಯರ್ ಸರ್, ನಾವು 2 ದಿನದಿಂದ ನೋಡ್ತಾನೆ ಇದ್ದೀವಿ, ತೆರೆ ಮೇಲೂ ಕೂಡ ನೀವು ಗಮನಿಸಬಹುದು. ಅಂದರೆ ಕೊಳ್ತು ಹೋಗಿರುವಂಥ ತರಕಾರಿ ಅಥವಾ ಹಣ್ಣು ಹಂಪಲುಗಳು, ಜೊತೆಗೆ ಈ ಎಕ್ಸ್ಪೈರಿ ಆಗಿರುವಂಥ ಮಾಂಸ, ಹಾಗೆ ಹಾಲು ಕೂಡ. ಸೊ ಇದ್ರ ಬಗ್ಗೆ ಏನು ಹೇಳ್ತೀರಾ? ಇದು ಹೋಟೆಲ್ಗಳಲ್ಲಿ ಏನು ಮಾಡ್ತಾರೆ ಅಂದರೆ ಸ್ಟಾಕ್ ಚೆಕ್ ಮಾಡೋಕ್ಕೆ ಅಂತ ಒಬ್ಬರನ್ನ ಇರಿಸ್ತಾರೆ. ಸೊ ಅವರು ಇದು ಮುಖ್ಯವಾಗಿ ನೋಡಬೇಕು ಪದಾರ್ಥಗಳು. ಈಗ ಕೆಲವು ಚೆಫ್ಗಳೆಲ್ಲ ಈಗ ನಾವೆಲ್ಲ ಈಗ ಏನು ಪದಗಳು ಬಳಸೋಕ್ಕೆ ಮುಂಚೆನೇ, ಅದು ಮುಟ್ಟಕ್ಕೆ ಮುಂಚೆನೇ ಅದು ಆ ಕಲರು, ಆ ಫೇಡ್ ಆಗಿರೋದು ನೋಡ್ರೆ ಗೊತ್ತಾಗುತ್ತೆ ಇದು ಹಾಳಾಗಿದೆ ಅಂತ. ಸೊ ಅಂಥದ್ದೆಲ್ಲ ಯೂಸ್ ಮಾಡಬಾರ್ದು ಅಂತ ಇದೆ. ಯಾಕೆ ಅಂದರೆ ಈಗ ಅಮ್ಮ ಏನೋ ಅಡುಗೆ ಮಾಡಿಕೊಟ್ರೆ ನಾವು ಯಾವತ್ತೂ ಅದು ಹಿಂದೆ ತಿರುಗಿ ನೋಡೋದಿಲ್ಲ, ಧೈರ್ಯವಾಗಿ ನಾವು ತಗೋತೀವಿ. ಅದೇ ರೀತಿಯೇ ನಮ್ಮನ್ನು ಈಗ ಚೆಫ್ ಅಂತ ಹೇಳಿದ್ರೆ ನಮ್ಮನ್ನ ಹತ್ರ ಅದೇ ರೀತಿನ ಅಂದ್ಕೊಂಡಿರ್ತಾರೆ. ಸೊ ಆ ಥರ ಇದ್ದಾಗ ಇವತ್ತವರೆಗೂ ನಾವು ಬೆಳೆಸ್ಕೊಂಬಂದಿರೋದು ನಮ್ಮ ಕೆಲಸದಲ್ಲಿ ಏನಂದರೆ, ತರಕಾರಿ ಇವಾಗ ಫಾರ್ ಎಕ್ಸಾಂಪಲ್ ಇವ್ರು ಹೇಳಿದ್ರು ಅದು ಹೆಂಗೆ ಗೊತ್ತಾಗುತ್ತೆ ಅಂತ. ಸೊ ಕೆಲವೊಂದು ತರಕಾರಿಗಳು ನಾವು ನೋಡದೆ ಗೊತ್ತಾಗುತ್ತೆ ಅದು ಕೊಳ್ತೋಗಿದೆ, ಆ ಕಲರ್ ಫೇಡ್ ಆಗಿದೆ, ಅದನ್ನು ಉಪಯೋಗ ಆಗಬಾರ್ದು. ಅದನ್ನು ಉಪಯೋಗ ಮಾಡದೇ ಇನ್ನೂ ಒಳ್ಳೆಯದು. ಯಾಕೆಂದರೆ ಅದನ್ನು ನಾವು ತಿಂತೀವ ಫಸ್ಟ್ ನಾವು ತಿಳ್ಕೊಬೇಕು, ಆಮೇಲೆ ಬೇರೆಯವ್ರು ಕೊಡಬೇಕು, ಗ್ರಾಹಕರಾಗಲಿ. ಈಗ ಫಾರ್ ಎಕ್ಸಾಂಪಲ್ ಏನಂದರೆ ಇವಾಗ ಇತ್ತೀಚೆಗೆ ಎಲ್ಲನೂ ಜಾಸ್ತಿ ಆಗಿದೆ. ಫಾರ್ ಎಕ್ಸಾಂಪಲ್ ನಾವು ಗ್ಯಾಸಿಂದ ತೊಗೊಂಡ್ರೆ ನಾವು ತಗೋಬೇಕಾದ್ರೆ ಲಾಸ್ಟು 1990 ಇತ್ತು ಕಮರ್ಷಿಯಲ್ ಗ್ಯಾಸು.
ಅದಾದ ನಂತರ ಡಿಮ್ಯಾಂಡ್ ಇತ್ತು, ಗ್ಯಾಸ್ ಬರಲಿಲ್ಲ. ಆಮೇಲೆ ಗ್ಯಾಸ್ ಬರೋಕ್ಕೆ ಸ್ಟಾರ್ಟ್ ಆಯಿತು. ಆವಾಗ ನಾವು ಹೆಚ್ಚು ಕಮ್ಮಿ 5,500 ಕೊಟ್ಟಿದ್ದೀವಿ ಒಂದು ಸಿಲಿಂಡರ್ಗೆ. 5,500 ಕೊಟ್ಟಿವಿ, 4,500 ಕೊಟ್ಟಿದ್ದೀವಿ, 3,100 ರೂಪಾಯಿ ಇವತ್ತಿಗೂ ಇದೆ, ಅದು ಕಡಿಮೆ ಆಗಿಲ್ಲ. ಸೊ ಇದನ್ನು ಕೆಲವರಿಗೆ ನಾವು ತಿಳಿಸ್ತೀವಿ, ಈ ಥರ ಜಾಸ್ತಿ ಇದೆ, ನೀವು ಇದನ್ನು ಎಕ್ಸ್ಟ್ರಾ ಕಾಸು ಕೊಡಬೇಕು ಅಂತ. ಸೊ ಕೆಲವರು ಒಪ್ಕೋತಾರೆ. ಅದೇ ರೀತಿ ನಾವು ನಮಗೆ ಪ್ರಾಫಿಟ್ ಬರಬೇಕು ಅಂತ ನಾವು ಹಳೆ ತರಕಾರಿನೋ ಹಳೆ ಪದಾರ್ಥಗಳನ್ನ ಹಾಕಿ ಮಾಡಿದ್ರೆ ನಮಗೆ ಕ್ಲೈಂಟ್ ತಿರ್ಗಾ ಬರಲ್ಲ. ಅವ್ರಿಗೇನಾದರೂ ಹೆಚ್ಚು ಕಮ್ಮಿ ಆದರೆ, ಹೊಟ್ಟೆ ಬಾಧ ಏನೋ ಆದರೆ ತಿರ್ಗಾ ನಮ್ಗೆ ಬರಲ್ಲ. ನಮಗೆ 25 ವರ್ಷ 30 ವರ್ಷ ಕ್ಲೈಂಟ್ಸು ತುಂಬ ಜನ ಇದ್ದಾರೆ. ಸೊ ವರ್ಡ್ ಆಫ್ ಮೌತಿಂದ ನನಗೆ ಇವತ್ತವರೆಗೂ ಕೆಲಸ ನಡೆಸಿರೋದು. ಸೊ ಅದು ತುಂಬ ಮುಖ್ಯವಾಗಿ ನಾವು ನೋಡ್ಕೋಬೇಕು. ಎಕ್ಸ್ಪೈರಿ ಡೇಟ್ ಆಗಲಿ, ತರಕಾರಿ ಕೊಳ್ತೋಗಿರಾಗಲಿ, ಮತ್ತೊಂದು ಆಗಲಿ, ಅದು ಮಾಂಸ ಆಗಲಿ, ಅದು ತುಂಬ ಮುಖ್ಯವಾಗಿ ನೋಡ್ಕೋಬೇಕು. ಅದೇ ರೀತಿ ಆಗಲೇ ಹೇಳ್ದಂಗೆ ಕಿಚನ್ನ ಸ್ವಚ್ಛತೆ ಅಂತ ಇಡಬೇಕು. ಈಗ ಮನೆ ಪ್ರತಿ ದಿವಸ ನಾವು ಸಾರಿಸಿ ಗೂಡಿಸಿ ಎಲ್ಲ ಮಾಡ್ತೀವಲ್ಲ, ಕಿಚನಲ್ಲಿ 3 ಹೊತ್ತು ಮಾಡಬೇಕದು. 3 ಹೊತ್ತು ಮಾಡಬೇಕು. ಯಾಕೆಂದರೆ ಏನೋ ಒಂದು ಸಕ್ಕರೆ ಬಿತ್ತು, ಎಣ್ಣೆ ಬಿತ್ತು, ಏನಾದರೂ ಬಿತ್ತು ಅಂದರೆ ನೊಣಗಳು ಅದು ಇದು ಬರುತ್ತೆ. ಆ ನೊಣಗಳು ಎಲ್ಲಿ ಕೂತ್ಕೊಂಡಿರುತ್ತೋ ಏನಾಗುತ್ತೋ ಗೊತ್ತಿಲ್ಲ, ನಮ್ಮ ಆಹಾರ ಪದಾರ್ಥದ ಮೇಲೆ ಕೂತಿರುತ್ತೆ. ನಾವು ಪ್ರತಿಯೊಂದು ಅದನ್ನು ಗಮನ ಇಡೋಕ್ಕಾಗಲ್ಲ. ಆದಷ್ಟು ನಾವು ಸ್ಯಾನಿಟೇಷನ್ ಮಾಡಿಕೊಂಡು ಸ್ವಚ್ಛತೆ ಇಟ್ಕೊಂಡ್ರೆ ಅದನ್ನು ಕಾಪಾಡ್ಕೋಬೋದು. ಸೊ ಇದು ನಮ್ಮ ಅಭಿಪ್ರಾಯ. ಸರ್, ಈಗ ಮತ್ತೊಂದು ಕಡೆ ನೀವು ಚೆಫ್ ಆಗಿರೋದ್ರಿಂದ ನಾನು ಕೇಳ್ತಾ ಇದ್ದೀನಿ, ಈಗ ನಾನ್ ವೆಜ್ ಐಟಮ್ಸ್ ಎಲ್ಲ ತರ್ತಾರೆ ಹೋಟೆಲ್ಗಳಿಗೆ. ಸೊ ಅದನ್ನ ಎಷ್ಟು ದಿನಗಳ ಕಾಲ ಬಳಸ್ತಾರೆ ಅಂತ? ಅದ್ರ ಮೇಲೆ ಒಂದು ಎಕ್ಸ್ಪೈರಿ ಡೇಟ್ ಹಾಕಿರ್ತಾರೆ. ಫಾರ್ ಎಕ್ಸಾಂಪಲು ಎಕ್ಸ್ಪೈರಿ ಡೇಟ್ ಹಾಕಿ ಕೆಲವೊಂದು ಟ್ರೇಡ್ ಮಾರ್ಕ್ಸ್ ಎಲ್ಲ ಇರುತ್ತೆ. ಸೊ ಅದಕ್ಕೆ 15 ಡೇಸು ಸಮಥಿಂಗ್, 15 ಡೇಸೋ 18 ಡೇಸೋ ಇಲ್ಲ 1 ವೀಕ್. ಸೊ ಬಿಕಾಸ್ ನನಗೆ ಅದಷ್ಟು ಗೊತ್ತಿಲ್ಲ. ಸೊ ಆ 1 ವೀಕ್ ಅಂತ ಕೊಟ್ಟಾಗ ಏನಾಗುತ್ತೆ, 1 ವೀಕ್ ನಮಗಿರಲ್ಲ. ಆ್ಯಸ್ ಎ ಚೆಫ್ ಆಗಿ ನಾನೇನು ಹೇಳ್ತೀನಿ ಅಂದರೆ, ನಮ್ಮ ಕೈಗೆ ಸಿಗ್ಬೇಕಾದ್ರೆ 3ನೇ ದಿವಸ ಆಗಿರುತ್ತೆ, ಯಾವುದೇ ಆಗಲಿ. ಆವಾಗ ಆ 2 ದಿವಸದ ಮಾತ್ರ ಇಟ್ಕೋಬೇಕು. ನಾನು ಆಗಲೇ ಹೇಳಿದೆ, ಎಕ್ಸ್ಪೈರಿ ಡೇಟ್ ಹೇಳಿದಾಗ 15 ಡೇಸ್ ಹೇಳಿದಾಗ ಆ ಮಧ್ಯ ಪೀರಿಯಡು ಅಂದರೆ 4 ದಿವಸ ಆ ಕಡೆ ಬಿಡಬೇಕು, ಈ ಕಡೆ 4 ದಿವಸ ಬಿಡಬೇಕು ಮಧ್ಯದಲ್ಲಿ. 15 ಡೇಸ್ ಅಂದರೆ ಮಧ್ಯ 4-5 ದಿವಸ ಒಳಗಡೆ ಉಪಯೋಗಿಸಿದ್ರೆ ಆ ಪದಾರ್ಥ ತೊಗೋಬೇಕು, ಇಲ್ಲ ಅಂದ್ರೆ ತೊಗೊಳಂಗಿಲ್ಲ. ಇವ್ರು ಹೇಳಿದ್ರು 1 ವಾರ ಅಂತ. ಸೊ ನಮ್ಮ ಹತ್ರ ಸಿಗ್ಬೇಕಾದ್ರೆ 2ನೇ ದಿವಸ 3ನೇ ದಿವಸ ಆಗಿರುತ್ತೆ. ಯಾತಕ್ಕಂದ್ರೆ ಅವ್ರನ್ನ ಅದನ್ನ ಕ್ಲೀನ್ ಮಾಡಿ ಪ್ಯಾಕ್ ಮಾಡಿ ಆಮೇಲೆ ಟ್ರೇಡ್ ಮಾಡಿ ಮತ್ತೆ ಸಾಗಿಸಿ ಬರೋ ಅಷ್ಟೊತ್ತಿಗೆ ಖಂಡಿತ 2 ದಿವಸ ಆಗಿರುತ್ತೆ. ಆಗಲೇ 2 ದಿವಸ ಆಗಿರುತ್ತೆ. ಒಂದು ವಾರದಲ್ಲಿ 2 ದಿವಸ ಹೋದ್ರೆ ನೀವು ಇನ್ನ 2 ದಿವಸ ಒಳಗಡೆ ಅದನ್ನ ಉಪಯೋಗಿಸ್ಕೋಬೇಕು. ಖಾಲಿ ಮಾಡ್ಬೇಕು. 4ನೇ ದಿವಸ ಡೇಟ್ ವರೆಗೂ ಕಾಯಂಗಿಲ್ಲ. ಬಿಕಾಸ್ ಯಾಕಂದ್ರೆ ನೀವು ಮಾಡಿದ ನಂತರ ಅವ್ರು ಇವತ್ತು ರಾತ್ರಿನೂ ತಿನ್ಬೋದು, ನಾಳೆ ಬೆಳಗ್ಗೆನೂ ತಿನ್ಬೋದು. ಅದು ತುಂಬಾ ಮುಖ್ಯ. ಇನ್ನು ಹರೀಶ್ ಸರ್, ಈಗ ನಾವು 5 ಸ್ಟಾರ್ ಹೋಟೆಲ್ ಅಥವಾ 7 ಸ್ಟಾರ್ ಹೋಟೆಲ್ ಅಂತ ಅಂದ್ರೆ ಸಿಕ್ಕಾಪಟ್ಟೆ ಕಾಸ್ಟ್ಲಿ ಇರುತ್ತೆ ಎಲ್ಲ ಐಟಮ್ಸ್. ಇಂಥ ಟೈಮ್ನಲ್ಲಿ ಉದ್ಯಮದ ಹೆಸರಲ್ಲಿ ಇವರು ಜನರಿಗೆ ಮೋಸ ಮಾಡ್ತಿದ್ದಾರೆ. ಸೊ ಒಬ್ಬ ಉದ್ಯಮಿಯಾಗಿ ಏನು ಹೇಳ್ತಾರೆ ಇದ್ರ ಬಗ್ಗೆ? ಮೇಡಮ್, ಇದು ಉದ್ಯಮ ಅಂತಂದರೆ ಇವಾಗ ಶೆಫ್ಗೆ ಏನು ಉದ್ದೇಶ ಏನು, ನಾನು ಮಾಡೋ ಅಡುಗೆ ಚೆನ್ನಾಗಿ ಮಾಡಬೇಕು ಅಷ್ಟೇ ಅವ್ರ ಉದ್ದೇಶ. ಸ್ಟೀವಾರ್ಡ್ಗೆ ಏನು ಇವ್ರು ಏನು ಕೊಟ್ಟಿದ್ದಾರೆ ಅದನ್ನ ತಗೊಳಕ್ಕೆ ಚೆನ್ನಾಗಿ ಸರ್ವ್ ಮಾಡಬೇಕು. ಇಲ್ಲಿ ಮರದೇ ಈ ಓನರ್ಸ್ ಉದ್ಯಮಿಗಳು ಅವರೇ ಪ್ರಾಫಿಟ್ ಮೈಂಡೆಡ್. ಅವ್ರು ಏನು ಒತ್ತಡ ಹೇರ್ಬೋದು, ನನ್ನ ಪ್ರಕಾರ ಏನು ಹೇರ್ಬೋದು ಅಂತಂದರೆ ಶೆಫ್ಗಳಿಗಾಗಲಿ ಮ್ಯಾನೇಜ್ಮೆಂಟ್ಗಾಗಲಿ ಯಾವುದೇ ಒಂದು ವಸ್ತುನ ವೇಸ್ಟ್ ಮಾಡೋಕ್ಕೆ ಬಿಡೋದಿಲ್ಲ ಅವರು. ಆ ವಸ್ತುನ ಸೇಲ್ ಮಾಡ್ಬೇಕು ಏನಾದರೂ ಮಾಡಿ, ಅದಕ್ಕೆ ಏನು ಮಾಡ್ತಾರೆ, ಒಂದು 10% ಡಿಸ್ಕೌಂಟ್ ಕೊಡಿ ಪರ್ಟಿಕ್ಯುಲರ್ ಪ್ರಾಡಕ್ಟ್ ಮೇಲೆ, ಪರ್ಟಿಕ್ಯುಲರ್ ಇದ್ರ ಮೇಲೆ ಒಂದು 20% ಡಿಸ್ಕೌಂಟ್ ಕೊಡಿ, 30% ಡಿಸ್ಕೌಂಟ್ ಕೊಡಿ ಅಂದಾಗ ಜನರು ಬೇಗ ಅಟ್ರಾಕ್ಟ್ ಆಗ್ತಾರೆ. ಒಂದು ದುಡ್ಡು ಕೊಡೆ ನಾನು ನೋಡೋಕ್ಕೆ ಹೋಗೋಕ್ಕೆ ಆಗೋದಿಲ್ಲ. ಒಬ್ಬ ಹೊಟ್ಟೆ ತುಂಬ ಊಟ ಮಾಡಬೇಕು ಅಂದರೆ ಕಡೆ ಪಕ್ಷ ಒಂದು 2,500 ಸಾವಿರ 3,000 ಬೇಕು ಒಂದು ಹೋಟೆಲ್ಗೆ ಹೋದರೆ. ಸೊ ಇಲ್ಲಿ ಇವರಿಗೆ 20% 30% ಡಿಸ್ಕೌಂಟ್ ಇದೆ ಒಂದು ದಿನ ಅಂತ ಗೊತ್ತಾದಾಗ ಜನ ಜಾಸ್ತಿ ಹೋಗ್ತಾರೆ. ಸೊ ಬೆಸ್ಟ್ ಬಿಫೋರ್ ಏನಿದೆ, ಒಂದು ಎಕ್ಸ್ಪೈರಿ ಡೇಟ್ ಇರುತ್ತೆ, ಇನ್ನೊಂದು ಬೆಸ್ಟ್ ಬಿಫೋರ್ ಅಂತಿರುತ್ತೆ. ಬೆಸ್ಟ್ ಬಿಫೋರ್ನ ಒಂದ್ಸರ್ತಿ ಏನು ಮಾಡ್ತಾರೆ ಯೂಸ್ ಮಾಡ್ಬೋದೇನೋ ನನ್ನ ಅಭಿಪ್ರಾಯ. ಎಕ್ಸ್ಪೈರಿ ಡೇಟ್ನ ಯೂಸ್ ಮಾಡಿದ್ರೆ ತುಂಬ ದೊಡ್ಡ ರಿಸ್ಕ್, ಅದು ತುಂಬ ರಿಸ್ಕಿ ಆಗುತ್ತೆ, ಅವ್ರಿಗೆ ಏನು ಬೇಕಾದ್ರೂ ಹೋಗ್ಬೋದು. ಸೊ ಇಂಥ ಒಂದು ಸ್ಕೀಮ್ಗಳನ್ನ ಜನ ಅಟ್ರಾಕ್ಟ್ ಆಗಿ ಹೋಗೋದು ನಾವು ಯಾರಿಗೆ ಅಂತ ಹೇಳೋದು. ಸೊ ಉದ್ಯಮಿ ಮಾಡೋರು, ಬಿಸ್ನೆಸ್ ಮಾಡೋರು, ಅವ್ರ ಉದ್ದೇಶ ಪ್ರಾಫಿಟ್ ಬಿಟ್ಟರೆ ಇನ್ನೇನು ಜನರ ಮೇಲೆ ಅದು ಏನು ಇರೋದು ಸಾಧ್ಯವೇ ಇಲ್ಲ. ಒಂದು ಸ್ಟಾರ್ ಹೋಟೆಲ್ ನಡೆಸಬೇಕು ಅಂತಂದರೆ ಅವ್ರಿಗೂ ಸಿಕ್ಕಾಪಟ್ಟೆ ಒತ್ತಡಗಳಿರ್ತವೆ. ಎಲ್ಲ ಡಿಪಾರ್ಟ್ಮೆಂಟಿಂದ, ಎಲ್ಲ ಇಲಾಖೆಗಳಿಂದ ಇರೋದು, ರಾಜಕೀಯ ವ್ಯಕ್ತಿಗಳಿಂದ ಇರೋದು ಒತ್ತಡಗಳಿದ್ದೇ ಇರ್ತವೆ. ಒಂದು ಹೋಟೆಲ್ ನಡೆಸಬೇಕು, ಒಂದು ಉದ್ಯಮ ಮಾಡಬೇಕು ಅಂದರೆ. ಸಾಧಾರಣ ಸಣ್ಣ ಹೋಟೆಲ್ ನಡೆಸಬೇಕು ಅಂದರೆ ನಮ್ಮ ಪರಿಸ್ಥಿತಿ ಗೊತ್ತಿದೆ. ದೊಡ್ಡ ಹೋಟೆಲ್ ನಡೆಸಬೇಕಾದ್ರೆ ಒತ್ತಡ ಇರುತ್ತೆ. ಇದನ್ನೆಲ್ಲ ಗಮನದಲ್ಲಿ ಇಟ್ಕೊಂಡು ಅವರು ಕ್ವಾಲಿಟಿನೂ ಕೊಡಬೇಕು, ಸ್ಟ್ಯಾಂಡರ್ಡ್ನೆಸ್ ಮೇಂಟೈನ್ ಮಾಡಬೇಕು, ಹೈಜೀನ್ ಮೇಂಟೈನ್ ಮಾಡಬೇಕು ಅಂದರೆ ಅದು ಬಿಸ್ನೆಸ್ ಮ್ಯಾನ್ ಸ್ಥಳದಲ್ಲಿ ನಿಂತು ನೋಡಿದಾಗ ತುಂಬ ಭಾರಿ ಕಷ್ಟ. ಬಟ್ ಏನೇ ನನಗೆ ಕಷ್ಟ ಆಗ್ತಿದೆ ಅಂತ ನನ್ನ ಮಕ್ಕಳಿಗೆ ವಿಷ ಕೊಡೋಕ್ಕಾಗೋದಿಲ್ಲ. ಸೊ ಒಬ್ಬ ಗ್ರಾಹಕ ನನ್ನ ನಂಬ್ಕೊಂಡು ಊಟ ಮಾಡಕ್ಕೆ ಬರ್ತಾನೆ ಅಂತಂದರೆ ನನ್ನ ಸ್ಥಿತಿ, ನಾನು ನನ್ನ ಮಗುಗೆ ಕೊಡ್ತಿದ್ದೀನಿ ಊಟ ಅನ್ನೋ ಮಟ್ಟಕ್ಕೆ ಅವನು ಉದ್ಯಮಿ ಇರಬೇಕು. ಆ ಉದ್ಯಮಿಯಲ್ಲಿ ಆ ಮನಸ್ಥಿತಿ ಇದೆಯಾ?
ಅದು ಇರೋದಕ್ಕೆ ಸಾಧ್ಯವೇ ಇಲ್ಲ. ಅವ್ನು ಹೋಟೆಲ್ ಮಾಡೋದೇ ಪ್ರಾಫಿಟ್ ಮಾಡೋಕ್ಕೆ. ಇವಾಗ ಅಡುಗೆ ಮಾಡೋದನ್ನ ಕಲಿಯೋರು ಏನು ಕಲಿತಾರೆ, ನಾನು ಒಳ್ಳೆ ಅಡುಗೆ ಮಾಡ್ಬೇಕಂತ ಅಷ್ಟೇ ಕರೀತಾರೆ. ಸೊ ಅವರು ಏನಾದರೂ ಬಿಸ್ನೆಸ್ ಮಾಡಬೇಕು, ಅವ್ರು ಏನಾದ್ರು ದೊಡ್ಡ ಹೋಟೆಲ್ ಮಾಡಬೇಕು ಅಂತಂದರೆ ಅವ್ರ ಮನಸ್ಥಿತಿ ಹೇಗೆ ಚೇಂಜ್ ಆಗುತ್ತೆ ಅದನ್ನು ಹೇಳಕ್ಕೆ ಬರೋದಿಲ್ಲ. ನಾನು ಹೇಳೋದಿಷ್ಟೇ, ಅಡುಗೆ ಮಾಡೋರು ತಾಯಿ ಸಮಾನ. ಅವರು ಏನು ಸರ್ವಿಸ್ ಮಾಡ್ತೀರಿ ತನ್ನ ಮಗು ಕೊಟ್ಟರೆ ಕೊಡ್ಬೋದಾ ಇದನ್ನು ಅಂದು ಹೇಗಿರುತ್ತೆ ಅದನ್ನಷ್ಟೇ ಗ್ರಾಹಕ ಕೊಟ್ಟರೆ ತುಂಬ ಒಳ್ಳೆಯದು. ಇಲ್ಲ ಅಂದರೆ ತುಂಬ ದೊಡ್ಡ ಪರಿಣಾಮಗಳು ಬೀರುತ್ತೆ ಮುಂದಿನ ಪೀಳಿಗೆಗೆ. ನಾವು ಏನು ನನಗೆ ಹೇಳೋಕೆ ಅರ್ಥನೇ ಆಗ್ತಿಲ್ಲ ಏನು ಇದರಲ್ಲಿ ಅಂತಂದರೆ, ಹೊಟ್ಟೆ ಊಟಕ್ಕೆ ವಿಷ ಕೊಟ್ಬಿಡೋದಾ, ಹೊಟ್ಟೆ ಊಟಕ್ಕೆ ವಿಷ ಕೊಟ್ಬಿಡೋದಾ, ಹೊಟ್ಟೆ ಊಟ ವಿಷ ಕೊಟ್ಬಿಟ್ರೆ ದುಡ್ಡು ಇಸ್ಕೊಂಡು ನಾವು ದುಡ್ಡು ಕೊಟ್ಟು ವಿಷ ಕೊಂಡ್ಕೊಂಡಂಗೆ ಈಗ. ಸೊ ಆ ರೀತಿಯಲ್ಲಿ ಹಾಗಾಗಿ ಹೋಟೆಲ್ ಉದ್ಯಮದವರಾಗಲಿ ಯಾರೇ ಆಗಲಿ ಮೇಡಮ್, ಯಾರೇ ಆಗಲಿ ಯಾವುದೇ ಆಗಲಿ, ಇವಾಗ ಫಾಸ್ಟ್ ಲೈಫು ಮಕ್ಕಳೆಲ್ಲ ಪಿ ಜಿಗಳಲ್ಲಿದ್ದಾರೆ, ಕೆಲಸ ಮಾಡೋರೆಲ್ಲ ಈ ಹೊರದೇಶಗಳಿಂದ ಹೊರ ರಾಜ್ಯಗಳಿಂದ ಬಂದಿದ್ದಾರೆ, ಬೇರೆ ಬೇರೆ ಡಿಸ್ಟ್ರಿಕ್ಟ್ ತಾಲೂಕಿನಿಂದ ಬಂದಿದ್ದಾರೆ. ಅಲ್ಲಲ್ಲಿ ಇವಾಗ ವೈಟ್ ಫೀಲ್ಡ್ ನೀವು ಮನೆ ತಾಟಕ್ಕೆ ಬರ್ಕರ ಎಲ್ಲ ತಗೊಂಡ್ರೆ ಸಿಕ್ಕಾಪಟ್ಟೆ ಪಿ ಜಿಗಳು. ಸೊ ಅಲ್ಲೆಲ್ಲ ನೀವು ಹೋಗಿ ಕಿಚನ್ ಒಳಗಡೆ ಹೋದ್ರೆ ಭಯಂಕರ ಸ್ಮೆಲ್ ಇರುತ್ತೆ. ಬಟ್ ಅವ್ರಿಗೆ ಅನಿವಾರ್ಯ ತಿನ್ಲೇಬೇಕು, ಅಡುಗೆ ಊಟ ಮಾಡಲೇಬೇಕು, ಏನು ಕೊಟ್ಟರು ಕಣ್ಣು ಮುಚ್ಕೊಂಡು ತಿನ್ಕೊಂಡು ಬರ್ತಾ ಇದ್ದಾರೆ. ಸೊ ಸ್ಥಿತಿ ಆ ರೀತಿ ನಿರ್ಮಾಣ ಆಗಿದೆ. ಮಕ್ಕಳ ಜೀವನ ಇವತ್ತು ನಾವು ಈ ಥರ ಕೊಡ್ತಿದ್ರೆ ಅವ್ರಿಗೆ ಹೊಟ್ಟೆಗೆ ಆ ಥರ ಕೊಟ್ಟರೆ ನಾಳೆ ಜಾಸ್ತಿ ಜನ ಮಕ್ಕಳಿಗೆ ಇವಾಗ ಹೆಣ್ಮಕ್ಳಿಗೆ ಅವರು ಮಕ್ಕಳಾಗ್ತಿಲ್ಲ, ಗಂಡು ಮಕ್ಳಿಗೂ ಇದನ್ನು ಕಲ್ಕೋತಾ ಇದ್ದಾರೆ. ಸೊ ಮೇಯ್ನ್ ರೀಸನ್ ಒತ್ತಡಗಳ ಜೊತೆ ಅವ್ರು ತಗೊಳ್ಳೋ ಫುಡ್ಡೂ ಮುಖ್ಯ ಆಗ್ಬಿಡಿದೆ. ಅದರಲ್ಲಿ ಬೇರೆ ಅದನ್ನು ಟೇಸ್ಟ್ ಪೌಡರ್ ಮಿಕ್ಸ್ ಮಾಡೋದು, ಆಮೇಲೆ ಅದಕ್ಕೆ ಕಲರಿಂಗ್ ಮಾಡೋದು. ನೀವು ಫುಟ್ಪಾತ್ ಮೇಲೆ ನೋಡಿದ್ರೆ ಒಂದು ಆರೆಂಜು ಮತ್ತು ಪೊಮಗ್ರಾನೇಟ್ ದಾಳಿಂಬೆ ನೋಡಿದ್ರೆ ಅದೊಂಥರ ಶೈನಿಂಗ್ ಹೊಡಿತಾ ಇರುತ್ತೆ. ಅದು ಹೇಗೆ ಶೈನಿಂಗ್ ಹೊಡಿಯೋಕ್ಕೆ ಸಾಧ್ಯ ಅಂತ ಅದನ್ನ ಅಷ್ಟು ನೀಟಾಗಿ ಪಾಲಿಷ್ ಮಾಡಿ ಅದನ್ನು ಇಟ್ಟಿರ್ತಾರೆ, ಆ್ಯಪಲ್ನ ಮತ್ತು ಇದನ್ನು. ಸೊ ಇದಕ್ಕೆಲ್ಲ ಕಡಿವಾಣ ಹಾಕಬೇಕು. ಈ ಫುಟ್ಪಾತ್ ಮೇಲೆ ಸೇಲ್ ಮಾಡೋರ್ನು ಟಾರ್ಗೆಟ್ ಮಾಡಬೇಕು. ಬೇರೆ ಹೋಟೆಲ್ ಅಂದರೆ 7 ಸ್ಟಾರ್ ಹೋಟೆಲ್ಸ್ ಮಾತ್ರ ಟಾರ್ಗೆಟ್ ಮಾಡೋದಲ್ಲ. 7 ಸ್ಟಾರ್ ಹೋಟೆಲ್ಗೆ ಹೋಗೋ ಕೆಪಾಸಿಟಿ ಇರೋನು ದೊಡ್ಡ ಹೋಟೆಲ್ಗೆ ಹೋಗಿ ದೊಡ್ಡ ಆಸ್ಪತ್ರೆಗೆ ಹೋಗಿ ಚಿಕಿತ್ಸೆ ಮಾಡ್ಕೊಂಡು ಬಂದ್ಬಿಡ್ತಾನೆ. ಈ ಸಣ್ಣ ಹೋಟೆಲಲ್ಲಿ ಫುಟ್ಪಾತ್ ಮೇಲೆ ತಗೊಂಡು ಅಲ್ಲಿ ತಿಂದಿರೋ ಬಡವ್ರ ಗತಿ ಏನಾಗಬೇಕು. ಸೊ ನಾವು ಬಹಳ ಮುಖ್ಯವಾಗಿ ನೋಡಬೇಕಾಗಿರೋದು ಈ ಫಾಸ್ಟ್ ಫುಡ್ ಅಂತ ಹಾಕೊಂಡಿರ್ತಾರಲ್ಲ, ಈ ಫ್ರೈಡ್ ರೈಸ್ ಮಾಡ್ಕೊಡೋ ಅಂಥದ್ದು, 60 ರೂಪಾಯಿಗೆ ಊಟ ಕೊಡೋ ಅಂಥವ್ರು, 70 ರೂಪಾಯಿಗೆ ಊಟ ಕೊಡೋ ಅಂಥವ್ರು, ಅವ್ರ ಮೇಲೆ ನಿಗಾ ವಹಿಸಲೇಬೇಕು. ಅವ್ರ ಮೇಲೆ ಅದೊಂದು ಕಡಿವಾಣ ಹಾಕಲೇಬೇಕು. ಬಡವ ಬೇಕಾದ್ರೆ ಹೊಟ್ಟೆ ಹಸುವಲ್ಲಿ ಇರಲಿ ಪರವಾಗಿಲ್ಲ, ವಿಷ ಮಾತ್ರ ಕೊಡೋದು ಬೇಡ ಅನ್ನೋದು ನನ್ನ ಅಭಿಪ್ರಾಯ. ಇನ್ನು ಮಧುಕರ್ ಸರ್, ಈಗ ತರಕಾರಿ ಅಂತ ಅಂದ್ರೆ ಅದು ಹಾಳಾದ್ರೆ ಬಿಸಾಕ್ತಾರೆ, ಯಾಕಂದ್ರೆ ಕಡಿಮೆ ರೇಟು ಅಂತ. ಬಟ್ ಈಗ ಮಟನ್ ಎಲ್ಲ ನೋಡಿದ್ರೆ 1000 ರೂಪಾಯಿ 1 kg. ಹೀಗಾಗಿ ತಗೊಂಡ್ ಬರ್ತಾರೆ, ಬಟ್ ಬಿಸಾಕೋದಕ್ಕೆ ಮನ್ಸು ಬರೋದಿಲ್ಲ. ಹೀಗಾಗಿ ಅದನ್ನೇ ಯೂಸ್ ಮಾಡ್ತಾರಾ, ಮನಿ ಮೈಂಡೆಡ್ ಆಗ್ತಿದಾರ, ಹೇಗೆ ಇದ್ರ ಬಗ್ಗೆ ಏನು ಹೇಳ್ತೀರಾ? ಈಗ ಸ್ಟೋರ್ ಕೀಪರ್ ಇರ್ತಾರೆ, ಓಕೆ, ಸೂಪರ್ವೈಸರ್ ಇರ್ತಾರೆ, ಮ್ಯಾನೇಜರ್ ಕೂಡ ಇರ್ತಾರೆ. ಇವತ್ತು ಸೋಮವಾರ ಎಷ್ಟು ಬಿಸ್ನೆಸ್ ಆಗುತ್ತೆ ಅನ್ನೋದು ಕೂಡ ನಮಗೊಂದು ಕ್ಯಾಲ್ಕುಲೇಷನ್ ಇರುತ್ತೆ. ಆ ಪ್ರಕಾರದಲ್ಲಿ ಇವತ್ತು ಮಂಡೆಗೆ ಎಷ್ಟು ಆರ್ಡರ್ ಬೇಕಾಗುತ್ತೆ ಅಂತ ಸಂಡೇ ಅದಕ್ಕೆ ಒಂದು ಪ್ಲ್ಯಾನ್ ಮಾಡಿಬಿಟ್ಟು ಆ ಪ್ರಕಾರದಲ್ಲಿ ಆರ್ಡರ್ ಮಾಡ್ತಾರೆ. ಕನಿಷ್ಠ ಇವತ್ತಿಗೆ ನಮಗೆ ಒಂದು 25 kg ಚಿಕನ್ ಬೇಕು, ಒಂದಿಷ್ಟು ತರಕಾರಿಗಳು ಬೇಕು, ಒಂದಿಷ್ಟು ಹಣ್ಣು ಹಂಪಲುಗಳು ಬೇಕು, ಪನ್ನೀರ್ ಬೇಕು, ಹಾಲು ಬೇಕು ಅಂತ ಆದಾಗ ಸೋಮವಾರ ನಾವು ಏನು ಬಿಸ್ನೆಸ್ ಮಾಡ್ತೀವಿ ಅನ್ನುವಂಥದ್ದು ನಮ್ಮ ಹತ್ರ ಒಂದು ಗ್ರಾಫ್ಸ್ ಇರುತ್ತೆ. ಆ ಪ್ರಕಾರದಲ್ಲಿ 10-20% ಹೆಚ್ಚು ಕಮ್ಮಿ ಆಗ್ಬೋದು. ಆ ಪ್ರಕಾರದಲ್ಲಿ ಆರ್ಡರ್ ಮಾಡಿರ್ತಾರೆ. ಎಷ್ಟು ಆರ್ಡರ್ ಮಾಡ್ತಾರೆ ಅಂತ ಹೇಳಿದ್ರೆ ಒಂದು 20-25% ಎಕ್ಸ್ಟ್ರಾ ನಾವು ಐಟಮನ್ನು ಇಟ್ಕೊಳ್ತೀವಿ ಆರ್ಡರ್ ಮಾಡುವಾಗ. ಯಾಕಂತ ಹೇಳಿದ್ರೆ ಈಗ ಹೊಸದಾಗಿ ಬಂದಿರುವಂಥ ಫಾಸ್ಟ್ ಫುಡ್ಗಳು, ದರ್ಶಿನಿಗಳು ನೀವು ನೋಡಿದ್ರೆ ಕೆಲವು ಹೋಟ್ಲ್ಗಳೆಲ್ಲ ಈಗ ನಮ್ಮದೇ ಒಂದು ಬ್ರ್ಯಾಂಚಲ್ಲಿ ಫ್ರಿಜ್ಜೇ ಇಟ್ಟಿಲ್ಲ ನಾವು. ಫ್ರಿಜ್ಜೇ ಇಲ್ಲ. ಏನು ಐಟಮ್ ಬರುತ್ತೆ ಅವತ್ತೇ ಖಾಲಿ ಆಗಬೇಕು, ಏನು ತರಕಾರಿ ಬರುತ್ತೆ ಆವತ್ತೇ ಅದನ್ನು ಖಾಲಿ ಮಾಡ್ತೀವಿ. ಐಟಮ್ ಏನು ಉಳಿದಿದೆ, ಸಪೋಸು ದೋಸೆ ಹಿಟ್ಟು ಉಳಿತು, ಇಡ್ಲಿ ಹಿಟ್ಟು ಉಳಿತು, ಅಥವಾ ಚಟ್ನಿ ಉಳಿತು, ಅದನ್ನು ಫ್ರಿಜ್ಜಲ್ಲಿಟ್ಟು ನಾಳೆ ಕೊಡುವಂಥ ಆಲ್ಮೋಸ್ಟ್ ಈ ಕಾನ್ಸೆಪ್ಟು ಹೋಗ್ಬಿಟ್ಟಿದೆ. ಜನರಿಗೆ ಗೊತ್ತಾಗುತ್ತೆ, ನೀವು ಫ್ರಿಜ್ಜಲ್ಲಿ ಇಟ್ಟಿರೋ ಚಟ್ನಿ ಕೊಟ್ಟು ಕೂಡಲೇ ಇದು ಕೋಲ್ಡ್ ಚಟ್ನಿ, ಇದು ಹಳೇದಿರಬೇಕು ಅಂತೇಳಿ ಜನ ತಿನ್ಲಿಕ್ಕೆ ಹೋಗೋದಿಲ್ಲ. ಹಾಗಾಗಿ ಇವತ್ತಿನ ವ್ಯಾಪಾರದ ಸಾಮರ್ಥ್ಯ ಎಷ್ಟು, ಎಷ್ಟು ವ್ಯಾಪಾರ ಆಗ್ಬೋದು, ಆ ಪ್ರಕಾರದಲ್ಲಿ ಅವರು ಆರ್ಡರ್ ಮಾಡ್ತಾರೆ. ಸ್ಟೋರ್ ಕೀಪರ್ ಆರ್ಡರ್ ಮಾಡಿದ ಮೇಲೆ ಅವನ ಹೆಡ್ಸ್ ಇರ್ತಾರೆ, ಮ್ಯಾನೇಜರ್ ಇರ್ಬೋದು ಅಥವಾ ಸೂಪರ್ವೈಸರ್ ಇರ್ಬೋದು ಅಥವಾ ಓನರ್ಗಳಿರ್ಬೋದು. ನಾವು ಅದನ್ನು ಚೆಕ್ ಮಾಡ್ತೀವಿ, ನೋಡಪ್ಪ ನಾಳೆ ಇಷ್ಟಿದೆ, ಜಾಸ್ತಿ ಆರ್ಡರ್ ಮಾಡಿದೆಯಾ, ನಮ್ಮ ಹತ್ರ ಸ್ಟಾಕ್ ಎಷ್ಟಿದೆ, ಅದನ್ನು ನೋಡಿಕೊಂಡು ಓಲ್ಡ್ ಬ್ಯಾಲೆನ್ಸ್ ಎಷ್ಟಿದೆ ಆ ಪ್ರಕಾರದಲ್ಲಿ ಆರ್ಡರ್ ಮಾಡ್ತೇವೆ. ನಾವು ಇವತ್ತು ಸಿಕ್ತು ಅಂಥೇಳಿ 50 kg ಆರ್ಡರ್ ಮಾಡಿಬಿಟ್ಟು ಅದನ್ನು 1 ವಾರ ಸಾಗಣೆ ಮಾಡುವಂಥ ಕೆಲಸ ಮಾಡಲ್ಲ. ಯಾಕೆ ಮಾಡಲ್ಲ ಅಂತ ಹೇಳಿದ್ರೆ, ಒಂದು ಸೇಫ್ಟಿ, ಇನ್ನೊಂದು ಏನಾಗುತ್ತೆ ನಮ್ಮ ಹತ್ರ ಸ್ಟೋರ್ ಜಾಗನೂ ಇರಲ್ಲ, ಮೂರನೇದಾಗಿ ಏನು ಅಂತ ಹೇಳಿದ್ರೆ ವಿ ಹ್ಯಾವ್ ಟು ಮೇಕ್ ದ ಪೇಮೆಂಟ್. ಈಗ ಬಿಲ್ ಬಂದಾಗ
ನಾವು ಸುಮ್ಮನೆ ಎಷ್ಟೋ ಆರ್ಡರ್ ಮಾಡಿದರೆ ನಾವು ಅದಕ್ಕೆ ಪೇ ಮಾಡಬೇಕಾಗುತ್ತೆ. ಸೊ ಇವೆಲ್ಲವನ್ನು ಕೂಡ ಗಮನದಲ್ಲಿ ಇಟ್ಟುಕೊಂಡೇ ಮಾಡ್ತೀವಿ. ಈಗ ಬಹುಶಃ ನಮ್ಮ ಹೋಟೆಲ್ ಉದ್ಯಮಕ್ಕೆ ಅತಿಥಿ ದೇವೋ ಭವ ಅನ್ನುವಂಥದ್ದು ಒಂದು ಟ್ಯಾಗ್ ಲೈನ್ ಇದೆ. ಪ್ರತಿಯೊಬ್ಬನು ಊಟ ಮಾಡಿ ಹೋಗುವಾಗ ಅನ್ನದಾತೋ ಸುಖಿ ಭಾವ ಅಂತ ಹೇಳಬೇಕು. ಇವನ್ ಮನೆ ಹಾಳಾಗಿ ಹೋಗ ಅಂತ ಹೇಳಿದ್ರೆ ನಾಳೆ ನಮ್ಗೆ ಕಸ್ಟಮರ್ ಬರಲ್ಲ, ನಮ್ಮ ವ್ಯಾಪಾರನೂ ಆಗಲ್ಲ. ಫಾರ್ ಎಕ್ಸಾಂಪಲ್ ಹೇಳ್ತೀವಿ, ರಾತ್ರಿ ಏನೋ ಒಬ್ಬ ಗ್ರಾಹಕ ಬೇರೆ ಎಲ್ಲೋ ಹೋಟ್ಲಲ್ಲಿ ಹೋಗಿ ಊಟ ಮಾಡಿ ಬಂದಿರ್ತಾನೆ, ನಾನ್ ವೆಜ್ ಏನೋ ತಿಂದಿರ್ತಾನೆ. ಬೆಳಿಗ್ಗೆ ಬಂದು ನಮ್ಮಲ್ಲಿ ಇಡ್ಲಿನೋ ರವೆ ಇಡ್ಲಿಯೋ ಏನೋ ತಗೊಂಡು ತಿಂತಾನೆ. ವಿದಿನ್ 1 ಅವರಲ್ಲಿ ಫುಡ್ ಪಾಯ್ಸನ್ ಆಗುತ್ತೆ ಅಂತೇಳಿ ಹೋಟ್ಲಲ್ಲಿ ಬಂದು ಎಷ್ಟೋ ಜನ ಗಲಾಟೆ ಮಾಡಿದವರು ಇದ್ದಾರೆ. ಆಗೋ ಚಾನ್ಸಸ್ಸೇ ಇರಲ್ಲ. ಕನಿಷ್ಠ 6 ರಿಂದ 7 ಅಥವಾ 8 ಗಂಟೆಗಳ ಕಾಲ ಬೇಕು ಫುಡ್ ಹೋಗಿ ಪಾಯ್ಸನ್ ಆಗಿ ಹೊರ ಬರಲಿಕ್ಕೆ. ಅವ್ನು ತಿಳ್ಕೊಳ್ತೇನೇನು, ರಾತ್ರಿದ ಅವನಿಗೆ ನೆನಪಿರಲ್ಲ. ಅವನಿಗೆ ಬೆಳಿಗ್ಗೆ 2 ಇಡ್ಲಿ ತಿಂದ್ಕೊಂಡು ಬಂದು ದರ್ಶಿನಿಯಲ್ಲಿ ಇವರು ಸಾಂಬಾರಲ್ಲಿ ಏನೋ ಹಾಕಿದ್ದಾರೆ, ಚಟ್ನಿಯಲ್ಲಿ ಏನೋ ಹಾಕಿದ್ದಾರೆ. ಈ ರೀತಿಯ ಭ್ರಮೆ ಕೂಡ ಗ್ರಾಹಕರು ಬಿಡಬೇಕಾಗತ್ತೆ. ಮತ್ತೆ ಪ್ರತಿಯೊಬ್ಬರಿಗೂ ಕೂಡ ನಾನು ಆಗಲೇ ಹೇಳಿದೆ, ನಾವು ಕೊಡುವಂತಹ ಪದಾರ್ಥ ಶುದ್ಧವಾಗಿರಬೇಕು. ಮತ್ತೆ ಈಗ ನೀವು ಮಧ್ಯಮ ಗಾತ್ರದ ಅಥವಾ ಫಾಸ್ಟ್ ಫುಡ್ ಹೋಟೆಲ್ಗಳನ್ನ ನೋಡಿದ್ರೆ ನೀವು ಕಿಚನ್ ಎದುರುಗಡೆನೇ ನೋಡ್ಲಿಕ್ಕೆ ಆಗುತ್ತೆ. ಹೈಡ್ ಆ್ಯಂಡ್ ಸೀಕ್ ಎಲ್ಲೂ ಇಲ್ಲ. ಈಗ 5 ಸ್ಟಾರ್ ಹೋಟೆಲ್ ಥರದಲ್ಲಿ ಒಳಗಡೆ ಹೋಗ್ಲಿಕ್ಕೂ ಕೂಡ ದೇ ವೋಂಟ್ ಗಿವ್ ದ ಪರ್ಮಿಷನ್, ಒಳಗಡೆ ಹೋಗ್ಲಿಕ್ಕೆ ಆಗಲ್ಲ. ಬಟ್ ಇಲ್ಲಿ ನಮ್ದು ಎಲ್ಲವೂ ಕೂಡ ಓಪನ್ ಆಗಿರುತ್ತೆ. ಎಲ್ಲ ಲೈವ್ ಐಟಮ್ ಕೊಡ್ತೀವಿ. ದೋಸೆ ಹಾಕೋದಾಗ್ಲಿ, ಪೂರಿ ಹಾಕೋದಾಗ್ಲಿ, ತರಕಾರಿ ಹಚ್ಚೋದಾಗ್ಲಿ ಎಲ್ಲವೂ ಕೂಡ ಓಪನ್ ಆಗಿ ಇರ್ತವೆ. ಆಮೇಲೆ ಪ್ರತಿಯೊಂದು ಕೂಡ ಈಗ ಹೆಚ್ಚಿನ ಕಡೆ ಬರುವಂತಹ ತರಕಾರಿಗಳಿರ್ಬೋದು ಅಥವಾ ಮೀನು ಮಾಂಸ ಇರ್ಬೋದು, ಅವೆಲ್ಲವನ್ನೂ ಕೂಡ ವಾಶ್ ಮಾಡಿ ಆದಮೇಲೆ ಶೆಫ್ಗೆ ಗೊತ್ತಿರುತ್ತೆ. ವಾಶ್ ಮಾಡಿ ಆದಮೇಲೆ ನಾವು ಅದನ್ನು ಸ್ಟೋರಿಗೆ ಶಿಫ್ಟ್ ಮಾಡ್ತೀವಿ. ಹಾಗೆ ಬಂದು ಅದನ್ನ ತೊಗೊಂಡು ಹೋಗಲ್ಲ. ಇನ್ನೊಂದು ಸ್ಮಾಲ್ ಎಕ್ಸಾಂಪಲ್ ನಿಮಗೆ ಕೊಡ್ತೀನಿ. ಮೊಟ್ಟೆ ಬರುತ್ತೆ, ಅವ್ರ ಟ್ರೇಯಲ್ಲಿ ಉಚಿತವಾಗಿ ಜಿರ್ಲೆ ಕೂಡ ಕಳಿಸ್ಕೊಡ್ತಾರೆ ಅವರು. ನಾವೇನು ಮಾಡ್ತೀವಿ, ಹೊರಗಡೆ ಇಟ್ಟುಬಿಟ್ಟು ಹುಡುಗರಿಗೆ ಹೇಳ್ಬಿಟ್ಟು ಆ ಟ್ರೇನ ಚೇಂಜ್ ಮಾಡಿಬಿಟ್ಟು ನಮ್ಮ ಟ್ರೇಗೆ ಶಿಫ್ಟ್ ಮಾಡಿಬಿಟ್ಟು ಒಳಗಡೆ ಈ ರೀತಿಯ ಎಲ್ಲ ಅಂದರೆ ಮುಂಜಾಗ್ರತೆ ಕ್ರಮಗಳನ್ನು ನಾವು ತಗೊಳ್ತೀವಿ. ಸರ್ ಹೇಳಿದರು, ಹೋಟ್ಲವರು ಲಾಭ ಮಾಡ್ತಾರೆ. ಹೋಟ್ಲವರು ಲಾಭ ಖಂಡಿತವಾಗಿಯೂ ಕೂಡ ಲಾಭ ಇಲ್ಲದೆ ಯಾರೂ ಕೂಡ ಬಿಸ್ನೆಸ್ ಮಾಡ್ಲಿಕ್ಕೆ ಹೋಗಲ್ಲ. ಸೋಷಿಯಲ್ ಸರ್ವಿಸ್ ಮಾಡಲಿಕ್ಕೆ ಯಾರು ಹೋಗ್ತಾರೆ? ಎಷ್ಟು ದಿನ ಮಾಡಲಿಕ್ಕಾಗತ್ತೆ? ಮಾಡಲಿಕ್ಕಾಗಲ್ಲ. ಲಾಭದಲ್ಲಿ ಅತ್ಯಲ್ಪ ಲಾಭವನ್ನೇ ಇಟ್ಟುಕೊಂಡು ಹೆಚ್ಚು ಗ್ರಾಹಕರನ್ನು ಸೆಳೆಯುವಂಥ ಕೆಲಸವನ್ನು ನಾವು ಮಾಡಬೇಕಾಗುತ್ತೆ. ನಾವು ಮಾಡಿದ ಪದಾರ್ಥವನ್ನು ನಮ್ಮ ಹೋಟ್ಲಲ್ಲಿ ಈಗ 40 ವರ್ಷದಿಂದ ನಾವು ತಿಂತಾ ಇದ್ದೀವಿ. ಯಾವುದೇ ಕಾಯಿಲೆ ಇಲ್ಲ ನಮಗೆ. ಬಹುಶಃ ಮನೆಯಲ್ಲಿ ತಿಂದಿದ್ದಿದ್ರೆ BP ಬರ್ತಾ ಇತ್ತೇನು, ಬಟ್ ಇಲ್ಲಿವರೆಗೆ ಏನೂ ಇಲ್ಲ. ಯಾಕಂತ ಹೇಳಿದ್ರೆ ನಾವು ನಮ್ಮ ಹೋಟ್ಲಿಗೆ ಮಾಲೀಕರಾಗಿರ್ಬೋದು, ಬೇರೆ ಹೋಟ್ಲಿಗೆ ನಾನು ಹೋದಾಗ ನಾನು ಕೂಡ ಗ್ರಾಹಕನೇ. ಹಾಗಾಗಿ ಎಲ್ಲವನ್ನು ಕೂಡ ಗಮನದಲ್ಲಿ ಇಟ್ಟುಕೊಂಡು, ಮತ್ತೆ ನಮ್ಮಲ್ಲಿ 100-200 ಜನ ಹುಡುಗರು ಕೆಲಸ ಮಾಡ್ತಾ ಇರ್ತಾರೆ ಒಂದೊಂದು ಬ್ರ್ಯಾಂಚಲ್ಲಿ. ಮಾಡ್ತಾ ಇರುವಾಗ ಹುಡುಗರು ಕೂಡ ನಾವು ಕಳಪೆ ಪದಾರ್ಥ ಹಾಕಿದಾಗ ಹುಡುಗರು ಕೂಡ ಮಾಡಲ್ಲ. ಒಂದೆರಡು ವರ್ಷದ ಹಿಂದೆ ಹುಡುಗರಿಗೆ ಅಂದರೆ ಕೆಲಸ ಮಾಡುವಂಥ ಹುಡುಗರಿಗೆ ಸಪ್ರೇಟಾಗಿ ಅಡುಗೆ, ಸಪ್ರೇಟಾಗಿ ಸ್ಟಾಫ್ ರೈಸನ್ನು ತರಿಸ್ಬಿಟ್ಟು ಕಡಿಮೆ ರೇಟಲ್ಲಿ ಅನ್ನ ಮಾಡಿ ಕೊಡ್ತಾ ಇದ್ರು. ಯಾಕಂದರೆ 100 ರೂಪಾಯಿ ರೈಸ್ ಕೊಡ್ಲಿಕ್ಕಾಗಲ್ಲ, ಕಸ್ಟಮರಿಗೆ ಕೊಡ್ಲಿಕ್ಕಾಗಲ್ಲ ಅಂತೇಳಿ ಹುಡುಗರು ಮುಟ್ತಾನೇ ಇಲ್ಲ ಇತ್ತು. ಹುಡುಗರ ಹತ್ರ ಕೂಡ ಜಾಗ್ರತೆ ಇರುತ್ತೆ. ಅವರು ಬೇರೆ ಪದಾರ್ಥನೇ ತಿಂತಾ ಇದ್ರು. ಇದನ್ನು ನೋಡಿಕೊಂಡು ಕಡೆ ಬೇಡ ಅಂಥೇಳಿ ಈಗ ಕಾಮನ್ ಆಗಿದೆ. ಅವ್ರಿಗೆ ಏನು ಬೇಕಾದರೂ ತಿನ್ಬೋದು, ಏನು ಬೇಕಾದರೂ ಬಿಡ್ಬೋದು. ಆ ರೀತಿಯ ಪರಿಸ್ಥಿತಿ ಬಂದಿದೆ. ಇವತ್ತೊಂದು ಕಾಫಿ ಕೊಡಬೇಕಂದ್ರೂ ಕೂಡ ಕೋತಾಸ್ ಅಂತಹ ಅಥವಾ ಬಾಯರ್ಸ್ ಅಂತಹ ಅಥವಾ ಮಾತಾಸ್ ಅಂತಹ ಸ್ಟ್ಯಾಂಡರ್ಡ್ ಕಾಫಿನ ಪೌಡ್ರನ್ನೇ ತಗೊಂಡು ಇವತ್ತು ಕಾಫಿ ಕೊಡ್ತಾ ಇದ್ದಾರೆ. ಹಾಲಿಗೆ ಹೋದರೆ ನಂದಿನಿ ಮಿಲ್ಕು, ಅದರಲ್ಲೂ ಕೂಡ ಬೆಸ್ಟ್ ಯಾವುದು ತಿಕ್ ಮಿಲ್ಕ್ ಇದೆ ಅಂಥದ್ದನ್ನು ಯೂಸ್ ಮಾಡಿ. ಯಾಕಂತ ಹೇಳಿದ್ರೆ ಜನರಲ್ಲಿ ಬದಲಾವಣೆ ಆಗಿದೆ, ಕಾಂಪಿಟೇಷನ್ಸ್ ಆಗಿದೆ. ಹಾಗೆ ಇರುವಾಗ ಪಕ್ಕದಲ್ಲೇ ಹೋಟ್ಲ್ ಇರುತ್ತೆ, ಅವನನ್ನು ಆ ಹೋಟ್ಲ್ ಬಿಟ್ಟು ನಮ್ಮಲ್ಲಿ ಬರಬೇಕಂದ್ರೆ ವಿಶೇಷತೆ ಏನಾದರೂ ಇರಲೇಬೇಕಾಗುತ್ತೆ. ಸೊ ಆ ಗುಣಮಟ್ಟವನ್ನು ಕಾಪಾಡಲಿಕ್ಕೆ ಪ್ರತಿಯೊಬ್ಬ ಹೋಟ್ಲಿಗೂ ಕೂಡ ಹರಸಾಹಸ ಪಡ್ತಾನೆ, ಮಾಡಲೇಬೇಕಾಗುತ್ತೆ. ಮತ್ತೆ ಈ ಬಗ್ಗೆ ಮಾತಾಡ್ತಾ ಹೋಗೋಣ. ವೀಕ್ಷಕರೇ, 2 ದಿನದಿಂದ ಅಂದರೆ ನಿನ್ನೆಯಿಂದ ಈ ರೀತಿ ಅಧಿಕಾರಿಗಳು ದಾಳಿಯನ್ನು ಮಾಡ್ತಾ ಇದ್ದಾರೆ ಪ್ರತಿಷ್ಠಿತ 5 ಸ್ಟಾರ್ 7 ಸ್ಟಾರ್ ಹೋಟೆಲ್ಗಳ ಮೇಲೆ. ಆದರೆ ಅದಾದ ಮೇಲೆ ಈ ಸ್ಯಾಂಪಲ್ಸ್ಗಳನ್ನು ಕಲೆಕ್ಟ್ ಮಾಡಿ ಲ್ಯಾಬ್ಗೆ ಕಳಿಸಿದ್ದಾರೆ. ಆದರೆ ಮುಂದಿನ ಪ್ರೋಸೆಸ್ ಏನು ಅಂದರೆ, ಈ ಸ್ಟಾರ್ ಹೋಟೆಲ್ಗಳ ಲೈಸೆನ್ಸ್ ರದ್ದು ಮಾಡ್ತಾರಾ ಅಥವಾ ಕೇವಲ ಫೈನ್ ಹಾಕಿ ಬಿಟ್ಬಿಡ್ತಾರೆ? ಅಯ್ಯರ್ ಸರ್, ನಾವು ಮಾತಾಡ್ತಾ ಇದ್ವಿ, ಈಗ ಅಡುಗೆ ಮಾಡೋರು ತುಂಬ ಮುಖ್ಯ ಆಗುತ್ತೆ. ಅವ್ರು ಯಾವ ರೀತಿ ಹೈಜೀನ್ನ ಮೇಂಟೈನ್ ಮಾಡಬೇಕು? ಅವರು ಪ್ರತಿ ಸಲ ಇವಾಗ ಕೆಲವೊಮ್ಮೆ ಏನಾಗುತ್ತೆ, ನಮ್ಗೆ ಎಲ್ಲ ಕಡೆನೂ AC ಸಿಗಲ್ಲ. ಆ್ಯಕ್ಚುಲಿ ಕಿಚನಲ್ಲಿ AC ಸಿಗಲ್ಲ. ಸೊ ಅವರಿಗೆ ಸ್ವೆಟ್ ಆಗ್ತಾ ಇರುತ್ತೆ. ಆ ಸ್ವೆಟ್ ಆಗ್ತಾ ಇರ್ಬೇಕಾದ್ರೆ ಅವ್ರನ್ನ ಬಟ್ಟೆ ಚೇಂಜ್ ಮಾಡ್ಕೊಂಬರ್ಬೇಕು ಅಲ್ವಾ, ಅಥವಾ ಫ್ರೆಶ್ ಮಾಡ್ಕೊಂಬರ್ಬೇಕು ಅವ್ರನ್ನ. ಇದು ತುಂಬ ಮುಖ್ಯ. ಆಮೇಲೆ ಕ್ಯಾಪ್ ಹಾಕೋಬೇಕು. ಕ್ಯಾಪ್ ಯಾವುದರಿಂದ ಹಾಕೋಬೇಕು ಅಂದರೆ, ಕೆಲವೊಮ್ಮೆ ಏನಾಗುತ್ತೆ ಅಂದರೆ ಕೆಲವರಿಗೆ ಕೂದಲು ಉದುರಿರುತ್ತೆ, ಡ್ಯಾಂಡ್ರಫ್ ಇರುತ್ತೆ. ಸೊ ಅದೆಲ್ಲ ನಮಗೆ ಕಂಡುಹಿಡಿಯೋಕ್ಕಾಗಲ್ಲ. ಸೊ ಕೂದಲು ಬಿದ್ದರೆ
ಏನಾಗುತ್ತೆ ಅಂದರೆ ಕೂದಲಲ್ಲಿ ಎಷ್ಟೋ ಕ್ರಿಮಿಗಳಿರುತ್ತೆ, ಬ್ಯಾಕ್ಟೀರಿಯಾಸ್ ಇರುತ್ತೆ, ನಮ್ಗೆ ಅದು ಗೊತ್ತಾಗೋದಿಲ್ಲ. ಅದಕ್ಕೋಸ್ಕರನೇ ಇದು ಕ್ಯಾಪ್ ಹಾಕ್ಕೊಳ್ಳಿ ಅಂತ ಹೇಳ್ತಾರೆ. ಅದೇ ರೀತಿ ನಮ್ಮದು ಕೈಯಲ್ಲಿ ಫ್ರೆಶ್ ಬ್ಯಾಕ್ಟೀರಿಯಾಸ್ ಉತ್ಪತ್ತಿ ಆಗುತ್ತೆ. ಸೊ ಯಾವುದೇ ಪದಾರ್ಥ ಮುಟ್ಟಿದ್ರು ಆ ಬ್ಯಾಕ್ಟೀರಿಯಾ ಅದಕ್ಕೆ ಕನ್ವರ್ಟ್ ಆಗಬಾರ್ದು. ಸೊ ಆ ಪದಾರ್ಥ ಯಾವುದೇ ಮುಟ್ಟಿದ್ರು ಕನ್ವರ್ಟ್ ಆಗಬಾರ್ದು ಅಂತ ಹೇಳೋಕ್ಕೋಸ್ಕರನೇ ನಿಮಗೆ ಇವಾಗ ಗ್ಲೌಸ್ ಬಂದಿದೆ. ಆ ಗ್ಲೌಸಲ್ಲಿ ಕೂಡ ಈಗ ಬೇರೆ ಬೇರೆ ರೀತಿ ಬಂದಿದೆ. ಪ್ಲಾಸ್ಟಿಕ್ ಗ್ಲೌಸ್ ಇದೆ, ರಬ್ಬರ್ ಗ್ಲೌಸ್ ಇದೆ, ಆಮೇಲೆ ಮೆಡಿಕಲ್ ಯೂಸ್ ಮಾಡ್ತಾರಲ್ಲ ಆ ಗ್ಲೌಸ್ ಥರನೂ ಸಿಗುತ್ತೆ. ಅಂಥದ್ದೆಲ್ಲ ಬೆಳೆಸ್ಕೊಂಡು ಹುಷಾರಾಗಿರಬೇಕು. ಕೆಲವೊಂದು ಜಾಗದಲ್ಲಿ ಕಿಚನ್ ಕೆಳಗಡೆ ಫ್ಲೋರಲ್ಲಿ ನಿಮಗೆ ಇದಿರೋದಿಲ್ಲ, ಫ್ಲೋರು ಚೆನ್ನಾಗಿರೋದಿಲ್ಲ, ರಬ್ಬರ್ ಮ್ಯಾಟ್ ಹಾಕಿರ್ತಾರೆ. ಅದಕ್ಕೆ ಏನು ಮಾಡ್ತಾರೆ ಚೆಫ್ಗಳು ಆಮೇಲೆ ಅವ್ರ ಅಸಿಸ್ಟೆಂಟ್ಗೆಲ್ಲ ಒಂದು ಶೂ ಚಪ್ಪಲಿ ಎಲ್ಲ ಹಾಕ್ಕೊಂಡು ನಡೀತಾರೆ. ಅಲ್ಲಿ ಆ ವಾಟರ್ ಫ್ಲೋ ಸರಿಯಾಗಿ ಹೋಗಲ್ಲ, ಅಲ್ಲೇ ಸ್ಟ್ಯಾಗ್ನೆಂಟ್ ಆಗ್ಬಿಡುತ್ತೆ. ಸೊ ಅದೆಲ್ಲ ಸ್ವಚ್ಛತೆ ತುಂಬ ಮುಖ್ಯ. ನಾವು ಪಾತ್ರೆಗೆ ಹಾಕೋದಕ್ಕಿಂತ ಕೆಳಗಡೆನೂ ಮುಖ್ಯ ಇರುತ್ತೆ, ಅದ್ರ ಹಿಂದೆಡೆ ಮುಖ್ಯ ಇರುತ್ತೆ. ಅದೆಲ್ಲ ನೀಟಾಗಿ ಇಟ್ಕೋಬೇಕು ಅಂತ ಅದು ಕ್ರಮ ಇದೆ. ಮೊದಲನೇ ವಿಷಯ ಏನಂದರೆ ಈ ಊಟ ನಾವು ಮಾಡ್ತೀವ ಅದಿರಬೇಕು. ಆಗಲೇ ಹೇಳ್ದಂಗೆ ನಾವು ಅಮ್ಮ ನಮ್ಗೆ ಏನಾದ್ರು ಕೊಟ್ಟರೆ ನಾವು ಅದನ್ನು ಸರಿ ಇದೆಯಾ ಇಲ್ವಾ ಏನು ನೋಡೋದಿಲ್ಲ, ಹಾಗೆ ತೊಗೊಂಡ್ಬಿಡ್ತೀವಿ ಅವ್ರು ಏನೇ ಕೊಟ್ಟರು ಕೂಡ. ಸೊ ಅದೇ ರೀತಿ ನಮ್ಮನ್ನು ನಂಬ್ಕೊಂಡು ಜನ ಬರ್ತಾರೆ. ಫಾರ್ ಎಕ್ಸಾಂಪಲ್ ಇವಾಗ ತರಕಾರಿ ಕಡಿಮೆ ಬೆಲೆಗೆ ಸಿಗ್ತಾ ಇದೆ, ಈಗ ಟೊಮೆಟೊ 20 ರೂಪಾಯಿಗೆ ಸಿಗ್ತಾ ಇದೆ ಅಂತ ಅದನ್ನು 20 kg ತಂದಿಟ್ಟರೆ ನಮ್ಗೆ ಅದು ನಾಳೆ ಉಪಯೋಗ ಇಲ್ಲ ಅಂದರೆ ಕಷ್ಟ. ಸೊ ಈ ಥರದ್ದು ಮೇಂಟೈನ್ ಮಾಡೋದು ತುಂಬ ಮುಖ್ಯ ಇದೆ. ತರಕಾರಿ ಆಗಲಿ ಬೇರೆ ಯಾವುದೇ ಪದಾರ್ಥ ಆಗಲಿ. ನಮ್ಮದು ಈ ಫ್ರೆಶ್ ವೆಜಿಟೇಬಲ್ಸ್ ತಗೋತೀವಲ್ಲ, ಇವಾಗ ಇತ್ತೀಚೆಗೆ ಏನಂದರೆ ಸೂಪರ್ ಮಾರ್ಕೆಟಲ್ಲಿ ಅದರಲ್ಲೂ ಡೇಟ್ ಎಲ್ಲ ಹಾಕಿರ್ತಾರೆ. ಫಾರ್ ಎಕ್ಸಾಂಪಲ್ ಆ್ಯಕ್ಚುಲಿ ನೋಡಿದ್ರೆ ಸ್ಟಾರ್ ಬಸ್ಸೆಲ್ಲ ಫ್ರೆಶ್ ಆಗಿ ಬರ್ತಾ ಇರುತ್ತೆ. ಸೊ ಅದರೆಲ್ಲ ಡೇಟ್ ಹಾಕಿರ್ತಾರೆ. ಎಕ್ಸಾಂಪಲ್ ಹೇಳಿದ್ದು ಹಾಕಿರ್ತಾರೆ. ಆ ಡೇಟ್ ನೋಡಿಕೊಂಡು ನಾವು ತೊಗೋಬೋದು. ಓಪನ್ ಆಗಿರೋದು ನೋಡ್ರು ತೊಗೋಬೋದು. ಅದು ಪರವಾಗಿಲ್ಲ ಸ್ವಲ್ಪ ಕಡಿಮೆ ಇದೆ ಅಂತ ಅಂದರೆ ಅದು ನಾಳೆ ದಿವಸ ಬಳಸೋಕ್ಕಾಗೋದಿಲ್ಲ. ಅಂಥದ್ದನ್ನು ತುಂಬ ಮುಖ್ಯವಾಗಿ ತಗೋಬೇಕು ಅಂತ ನಾನು ಹೇಳ್ತೇನೆ. ಸರ್, ಈಗ ನೀವು ಹೇಳಿದ್ರಿ ಅಂದರೆ ಚೆಫ್ ಅಂದರೆ ಯಾವ ರೀತಿ ರೂಲ್ಸ್ ಎಲ್ಲ ಫಾಲೋ ಮಾಡಬೇಕು ಅಂತ. ಬಟ್ ನೀವು ನೋಡಿರೋ ಪ್ರಕಾರ ನಿಜವಾಗ್ಲೂ ಅದೆಲ್ಲ ಫಾಲೋ ಮಾಡ್ತಾರಾ? ನೀವು ಅಬ್ಸರ್ವ್ ಮಾಡಿರೋ ಪ್ರಕಾರ ನೋಡಿ, ನನ್ನ ಕಿಚನಲ್ಲಿ ನಾನು ಫಾಲೋ ಮಾಡಿಸ್ತೀನಿ. ಬಿಕಾಸ್ ಏನಂದರೆ ನಮಗೆ 4 ಗಂಟೆಗೆ ಕೆಲಸ ಶುರುವಾಗುತ್ತೆ, ರಾತ್ರಿ 12 ಗಂಟೆ 1 ಗಂಟೆ ಆಗುತ್ತೆ, ದಿವಸಕ್ಕೆ ಒಂದು 2-3 ಸಲ ಕ್ಲೀನ್ ಆಗುತ್ತೆ. ನಮಗೆ ಯಾವಾಗಲೂ ಏನು ಮುಖ್ಯ ಅಂದರೆ ಸ್ವಚ್ಛತೆ ಇರಬೇಕು ಅಂತ. ಅದೇ ಪ್ರಕಾರ ಯಾರು ಬಂದರೆ ನಮಗೆ ನಮ್ಮ ಕ್ಲೈಂಟ್ಸೇ ಒಂದೊಂದ್ಸಲಿ ಕಿಚನಿಗೆ ಬರ್ತಾರೆ. ಸೊ ಬಂದಾಗ ಅದು ಚೆನ್ನಾಗಿರಬೇಕು ಜಾಗ. ಫಾರ್ ಎಕ್ಸಾಂಪಲ್ ನಾವು ನಮ್ಮ ಕಿಚನಲ್ಲಿ ಕಟಿಂಗ್ ಜಾಗ ಇರುತ್ತೆ, ಆ ಕಸದ ಜೊತೆಲೇ ಇರಬಾರ್ದು, ಕಸನ ಕ್ಲೀನ್ ಮಾಡಿಸ್ತಾ ಇರಬೇಕು ಅಂತ ಅದು ಭಾಳಷ್ಟು ಹೇಳ್ತಾನೆ ಇರ್ತೀನಿ. ಪ್ರತಿ ಸಲ ಇದ್ದೇ ಇರುತ್ತೆ. ನಮ್ಮ ಜಾಗದಲ್ಲಿ ಆ ಥರ ಇದೆ. ಅದೇ ಥರ ಎಲ್ಲ ಕಡೆ ನಾನು ಹೋಗಿ ಹೇಳೋಕ್ಕಾಗಲ್ಲ, ಆ ಥರ ಇಟ್ಕೊಂಡ್ರೆ ಚೆನ್ನಾಗಿರುತ್ತೆ. ಎಸ್ ಸರ್. ಇನ್ನು ಹರೀಶ್ ಸರ್, ಈಗ ನಾವು ಮಾತಾಡ್ತಾ ಇದ್ವಿ, ಈಗ ಕಸ್ಟಮರ್ಸ್ಗೆ ಒಂದು ಆರ್ಡರ್ ಬರುತ್ತೆ, ಕಸ್ಟಮರ್ಸ್ ಕಡೆಯಿಂದ ಒಂದು ಆರ್ಡರ್ ಬರುತ್ತೆ, ಕುಕ್ ಮಾಡ್ತಾರೆ ಫುಡ್ನ. ಸೊ ಕುಕ್ ಮಾಡೋಕ್ಕಿಂತ ಮುಂಚೆ ಆ ಇಂಗ್ರೀಡಿಯೆಂಟ್ಸ್ ಎಕ್ಸ್ಪೈರಿ ಡೇಟ್ ಆಗಿದೆಯಾ ಅಥವಾ ಅದು ಕ್ವಾಲಿಟಿ ಹೇಗಿದೆ, ಇದನ್ನೆಲ್ಲ ನೋಡ್ಕೊಳ್ಳುವಂಥ ಜವಾಬ್ದಾರಿ ಯಾರದ್ದು ಅಂತ ಒಂದು ಹೋಟೆಲ್ನಲ್ಲಿ? ಮೇಡಮ್, ಹೋಟೆಲ್ ಏನು ಮಾಡಿರ್ತಾರೆ, ಕ್ವಾಲಿಟಿ ಚೆಕ್ ಅಂತ ಇಟ್ಟಿರ್ತಾರೆ. ಸೊ ಆ ಕ್ವಾಲಿಟಿ ಚೆಕ್ ಅವರು ಅದನ್ನು ಅಪ್ರೂವ್ ಆದಮೇಲೆ ಅದು ಕಿಚನ್ ಒಳಗಡೆ ಬರ್ಬೋದೇನೋ, ಇವ್ರು ಹೋಟ್ಲವರು ಹೇಳ್ಬೇಕು, ಅದನ್ನು ಒಳಗಡೆ ಬರುತ್ತೆ. ಅದನ್ನು ಶೆಫ್ ಅದನ್ನು ನೋಡಿ, ಅವ್ರಿಗೆ ಶೆಫ್ಗೆ ಒಂದು ಎಕ್ಸ್ಪೀರಿಯನ್ಸ್ ಇರುತ್ತೆ. ಒಂದು ವಸ್ತುನ ನೋಡ್ತಿದ್ದಂಗೆ ಅವ್ರಿಗೆ ಗೊತ್ತಾಗುತ್ತೆ, ಅದು ಒಳ್ಳೆ ಫುಡ್ಡಾ ಒಳ್ಳೆದಾ ಕೆಟ್ಟದಾ, ಯೂಸ್ ಮಾಡ್ಬೋದಾ ಯೂಸ್ ಮಾಡಬಾರ್ದಾ ಅಂತ. ಎಂಡ್ ಆಫ್ ದಿ ಡೇ ಈಸ್ ದಿ ಡಿಸಿಷನ್ ಮೇಕರ್, ಶೆಫೇನೆ ಯೂಸ್ ಮಾಡಬೇಕಾ ಮಾಡಬಾರ್ದಾ ಅಂತ. ಕೆಲವು ಸಮಯ ಏನಾಗುತ್ತೆ ಅಂತಂದರೆ ಅದೇ ಮಾಲೀಕರು ಒತ್ತಡದಿಂದ ಮಾಡಲೇಬೇಕಾಗುತ್ತೆ, ಇಲ್ಲಾಂದರೆ ಅವ್ರು ಕೆಲಸ ಕಳ್ಕೊಳ್ತಾರೆ, ಬೇರೆ ಕಡೆ ಹೋಗಬೇಕಾಗುತ್ತೆ. ಈ ಒತ್ತಡಗಳಿಂದ ಅವರು ಹಾಕಿ ಮಾಡಿದ್ರು ಅಂತಂದರೆ ಎಂಡ್ ಆಫ್ ದಿ ಡೇ ಗ್ರಾಹಕರಿಗೆ ಯಾರು ಊಟ ಮಾಡ್ತಾನೆ ಅವನೇ ಅನುಭವಿಸ್ಬೇಕು. ಇದನ್ನು ಕ್ವಾಲಿಟಿ ಚೆಕ್ ಇರೋರು ಅಷ್ಟೇ, ಅವ್ರಿಗೆ ಇಷ್ಟೇ ಐಟಮ್ಸು ಇಷ್ಟು ಪ್ರಾಡಕ್ಟ್ಸು ಅವ್ರಿಗೆ ಟಾರ್ಗೆಟ್ ಇರುತ್ತೆ, ಇದ್ರ ಮೇಲೆ ವೇಸ್ಟೇಜ್ ಕೊಡೋಂಗಿಲ್ಲ. ಒಂದು 5% ವೇಸ್ಟೇಜ್ ಅಂತ ತಿಳ್ಕೊಳ್ಳಿ. ಇವಾಗ ಒಂದು 10,000 ಮೆಟೀರಿಯಲ್ ಆರ್ಡರ್ ಮಾಡ್ಕೊಂಡಿದ್ದೀವಿ ಅಂತಂದರೆ ಒಂದು 5% ಅಥವಾ 2-3% ಅವ್ರಿಗೆ ವೇಸ್ಟೇಜ್ ಆಗ್ಬೋದು ಅನ್ನೋದಿರುತ್ತೆ. ಅದಾದಮೇಲೆ ಅಷ್ಟು ಯೂಸ್ ಮಾಡಲೇಬೇಕು ಅವ್ರಿಗೂ ಒತ್ತಡ ಇರುತ್ತೆ. ಇಷ್ಟ್ರ ಮೇಲೆ ಮಾಡಿದ್ರೆ ಅದು ಎಂಟೈರ್ ಪ್ರಾಫಿಟಲ್ಲಿ ಅದು ಲಾಸ್ ತೋರಿಸುತ್ತೆ. ಸೊ ಅವ್ರಿಗೆ ಒಂದು ಬಜೆಟ್ ಇರುತ್ತೆ. ಆ ಬಜೆಟ್ ಒಳಗಡೆ ಅವರು ಕಿಚನ್ನ ಹ್ಯಾಂಡಲ್ ಮಾಡಬೇಕಾಗುತ್ತೆ. ಸೊ ಇದು ಬಜೆಟ್ ಮೀರುತ್ತೆ ಅನ್ನೋ ಭಯ ಇವ್ರಿಗೂ, ಒತ್ತಡ ಇವ್ರಿಗೂ ಇರುತ್ತೆ, ಕ್ವಾಲಿಟಿ ಚೆಕ್ಗೂ ಇರುತ್ತೆ, ಶೆಫ್ಗೂ ಇರುತ್ತೆ. ಸೊ ಏನಾಗುತ್ತೆ, ಒತ್ತಡಗಳ ಮೇಲೆ ಅನಿವಾರ್ಯತೆಯಿಂದ ಇವರು ಮಾಡಲೇಬೇಕಾಗುತ್ತೆ. ಅದನ್ನು ಎಕ್ಸ್ಪೈರಿ ಡೇಟ್ ಆಗಿರೋದನ್ನ ಮಾಡಬಾರ್ದು, ಅನಿವಾರ್ಯ ಮಾಡಿದ್ರು ಅಂದರೆ ಅದು ಎಂಡ್ ಆಫ್ ದ ಡೇ ಗ್ರಾಹಕರಿಗೆ ಬರೋದು. ನಮ್ಮಂಥವ್ರು ಹೋಗಿ ಊಟ ಮಾಡಿ ಅದರಲ್ಲಿ ನಾವು ತೊಂದರೆಗಳು ಅನುಭವಿಸ್ಕೊಂಡು ಬರ್ತಿದ್ದೀವಿ ಮೇಡಮ್. ಇದುವರೆಗೂ ಆಗ್ತಿರೋದು ಅದೇನೆ. ಇನ್ನೂ ಹೇಳಬೇಕು ಅಂತಂದರೆ ಹೋಟೆಲ್ ಮಾಲೀಕರು ಯೋಚನೆ ಮಾಡ್ಕೋಬೇಕು. ಏನೇ ಆಗಲಿ ನಾವು
ನಾವು ಏನು ತಿಂತೀವಿ ಅದೇ ಬರೋದು. ಕರ್ಮಣ್ಯವಾದಿಕಾರಸ್ತು ಮಾಫಲೇಶು ಕದಾಚನ ಅಂತಾರೆ. ಸೊ ಹಾಗಾಗಿ ನಾವು ಕರ್ಮ ಏನು ಮಾಡ್ತೀವಿ ಅದು ನಾವು ಅನುಭವಿಸ್ತೀವಿ. ಇವತ್ತು ಯಾರಿಗೆ ಒಬ್ಬರಿಗೆ ವಿಷ ಕೊಟ್ಟು ಅವ್ರಿಗೇನೋ ಕೊಟ್ಟು ಮಾಡಿದ್ರೆ ಅದು ನಮಗೆ ಮುಂದಿನ ನಮ್ಮ ಪೀಳಿಗೆಗೆ ತುಂಬ ತೊಂದರೆ ಕೊಡುತ್ತೆ. ನಮ್ಮ ಧರ್ಮ ಅದನ್ನೇ ಹೇಳೋದು. ಮೊದಲೆಲ್ಲ ಇವಾಗ ಅಕ್ಕಿನೂ ಏನು ಮಾಡ್ತಿದ್ದಾರೆ ಅಂತಂದರೆ ಈ ಕೂಪನ್ ಅಕ್ಕಿ ತಗೋತಾರೆ, ಅದನ್ನು ಮಿಷಿನ್ಗೆ ಹಾಕಿ 3 ಪೀಸಸ್ ಕಟ್ ಮಾಡ್ತಾರೆ. ಕಟ್ ಮಾಡಿ ಅದನ್ನು ಬುಲೆಟ್ ರೈಸ್ಗೆ ಇಂಜೆಕ್ಟ್ ಮಾಡ್ತಿದ್ದಾರೆ. ಬುಲೆಟ್ ರೈಸ್ ಪ್ಯಾಕೆಟಲ್ಲಿ 1 kg ಅಕ್ಕಿನ ತುಂಬಿಸ್ಬಿಡ್ತಾರೆ. ಸೊ ಅದನ್ನು ಅವರು ಸೇಲ್ ಮಾಡ್ತಾರೆ. ನಾವೇನು ಮಾಡ್ತೀವಿ, ಒಂದಿನ ಅಡುಗೆ ಮಾಡ್ತೀವಿ, ಮನೆಯಲ್ಲಿ ಅಡುಗೆ ಮಾಡಿದಾಗ ಒಂದಿನ ಚೆನ್ನಾಗಿ ಬರುತ್ತೆ, ಒಂದಿನ ನೀರು ಜಾಸ್ತಿ ಯಾಕೆ ಹಿಂಗೆ ಮಾಡಿದ್ಯಾ ಅಂತ ಹೆಂಡ್ತಿನೋ ತಾಯಿನೋ ಬೈದ್ಬಿಟ್ಟು ಏನೋ ಊಟ ಮಾಡ್ಕೊಂಡು ನಾವು ಹೊರಟ್ಬಿಡ್ತೀವಿ. ಆ್ಯಕ್ಚುಯಲ್ ಫ್ಯಾಕ್ಟ್ಸ್ ಬಂದರೆ ಅದನ್ನು ಅಕ್ಕಿ ಮಿಕ್ಸ್ ಆಗಿರುತ್ತೆ ಮೇಡಮ್, ಕಲಬೆರಕೆ ಆಗಿರುತ್ತೆ. ಈ ದಪ್ಪ ಇರೋ ಅಕ್ಕಿನ 3 ಪೀಸ್ ಮಾಡಿ ಪಾಲಿಷ್ ಮಾಡಿ ಸೇಮ್ ಬುಲೆಟ್ ರೈಸ್ ಸೈಜ್ ಏನಿರುತ್ತೋ ಅದೇ ರೀತಿಯಲ್ಲಿ ಮಾಡಿ ಅದರಲ್ಲಿ ಮಿಕ್ಸ್ ಮಾಡ್ತಾರೆ ಅಂತ ನಾನು ಕೇಳ್ಪಟ್ಟಿದ್ದೀನಿ. ಸೊ ಆ ರೀತಿ ಮಾಡ್ಕೊಂಡು ಹಾಗೆ ಮಾಡ್ತಾರೆ. ಈ ಅಕ್ಕಿ ಬೆಳೆಯೋ ರೈತ ಅಕ್ಕಿದು ಒಂದು ಕಥೆ ಇದೆ ಮೇಡಮ್, ಅದು ಹೇಗೆ ಬೆಳೀತಾರೆ ಏನು ಎತ್ತ ಅಂತ. ಅಕ್ಕಿ ಏನಾಗುತ್ತೆ ಅಂತಂದರೆ ಅದು ಯಾವತ್ತು ಮನುಷ್ಯನ ದೇಹ ಸೇರುತ್ತೋ ಆವಾಗಲೇ ಅದರ ಹುಟ್ಟು ಸಾರ್ಥಕ ಆಗೋದು ಅಂತಾರೆ. ಸೊ ಅದೇನಾಗುತ್ತೆ ಅಂದರೆ ಒಂದು ಅಕ್ಕಿ ಬೆಳೆದಾಗ ಅಕ್ಕಿ ಬರುತ್ತೆ ಅಂತಂದರೆ ಅಂಗಡಿಗೆ ಬಂದಾಗ ಅದು ಬೆಳೆದಿನ ತಕ್ಷಣ ಅದು ಖುಷಿ ಆಗುತ್ತಂತೆ ಅಕ್ಕಿಗೆ. ನಾನು ಬೆಳೆದಿದ್ದೀನಿ, ನಾನು ಯಾರೋ ಹೊಟ್ಟೆಗೆ ಹೋಗಿ ಸೇರ್ತೀನಿ ಅಂತ. ಅಲ್ಲಿಂದ ಟ್ರಾವೆಲ್ ಆಗ್ತಾ ಅಂಗಡಿಗೆ ಬಂದಾಗ ಅಲ್ಲೂ ಅದು ತುಂಬ ಖುಷಿ ಪಡುತ್ತಂತೆ, ನಾನು ಟ್ರಾವೆಲ್ ಆಗಿ ಬಂದಿದ್ದೀನಿ ಅಂತ. ಅಂಗಡಿಯಲ್ಲಿ ಬಂದು ಅವನು ವ್ಯಾಪಾರ ಮಾಡಿ ಅದನ್ನು ಮನೆಗಿಟ್ಟು ಡೆಕ್ಸಲ್ಲಿ ಇರ್ತೀವಲ್ಲ, ಅವಾಗ ಕುದೀತಲ್ಲ, ಅವಾಗ ಅದು ಕುದಿಯೋದಿಲ್ಲ, ಅದು ನೃತ್ಯ ಮಾಡ್ತಿರುತ್ತಂತೆ. ಅದು ಅಕ್ಕಿ ಅನ್ನೋದು ನೃತ್ಯ ಮಾಡ್ತಿರುತ್ತಂತೆ. ಅದಕ್ಕೆ ಅಷ್ಟು ಆನಂದ ಸಂತೋಷ, ನಾನು ಯಾರೋ ಅವ್ರ ಹೊಟ್ಟೆಗೆ ಹೋಗ್ತೀನಿ, ನನ್ನ ಜನ್ಮ ಸಾರ್ಥಕ ಆಯಿತು ಅಂತಿರುತ್ತಂತೆ. ಮನುಷ್ಯನ ತಟ್ಟೆಗೆ ಬಂದ ತಕ್ಷಣ ಒಂದು ಅರ್ಧ ತಿಂದು ಅರ್ಧ ಬಿಟ್ಬಿಡ್ತಾನೆ, ಅವಾಗ ಅಕ್ಕಿ ಕೊರಗುತ್ತಂತೆ. ಅದು ನಾನು ಯಾಕೆ ಈ ಥರ ಮೋಸ ಮಾಡಿದೆ, ನೀನು ಹೊಟ್ಟೆ ಹತ್ರ ಬಂದ ತಕ್ಷಣ ನಾನು ಸೈಡಿಗೆ ಮಾಡ್ದಲ್ಲ ಅಂತ. ಅಷ್ಟು ಅಕ್ಕಿಗೆ ಊಟಕ್ಕೆ ಅಷ್ಟು ಮಾನ್ಯತೆ ನಮ್ಮಲ್ಲಿರೋದು. ನಮ್ಮ ಧರ್ಮ ಹೇಳೋದು ಅದೇನೆ, ಅಕ್ಕಿಗಿಂತ ಇನ್ನೇನು ಇಲ್ಲ, ಅಕ್ಕಿನೇ ಮೂಲ ಅಂದರೆ ಆಹಾರನೇ. ಅನ್ನಪೂರ್ಣೇಶ್ವರಿ ಅಂತಾನೆ ಹೇಳಿ, ದೇವರಿಗೆ ಅನ್ನಪೂರ್ಣೇಶ್ವರಿ ಅಂತೀವಿ. ಅದನ್ನ ನಾವು ಬಿಡೋದು ಅಂದರೆ ತುಂಬ ಇದು, ಅದರಲ್ಲಿ ಕಲಬೆರಕೆ ಇದೆಯಲ್ಲ. ಸೊ ಅದನ್ನು ನೆನೆಸ್ಕೊಂಡ್ರೆ ಜನ ದುಡ್ಡು ಮಾಡೋಕ್ಕೆ ಇಷ್ಟು ಈ ಕೆಳಮಟ್ಟಕ್ಕೆ ಇಳಿಬೇಕಾ ಅನ್ನೋದು ಯೋಚನೆ. ಒನ್ಸ್ ಯಾವುದೇ ಪ್ರಾಡಕ್ಟ್ ಎಕ್ಸ್ಪೈರಿ ಆಗಿದೆ ಅಂತಂದರೆ ದಯವಿಟ್ಟು ಹೋಟೆಲ್ ಮಾಧ್ಯಮದವ್ರಿಗೆ ಇಷ್ಟೇ ಕೇಳ್ಕೊಳ್ಳೋದು ನನ್ನ ಜೀ ವಾಹಿನಿ ಮೂಲಕ, ಅದನ್ನು ಬಿಟ್ಬಿಡಿ. ಅದರಲ್ಲಿ ಪ್ರಾಫಿಟ್ ಮಾಡೋಕ್ಕೆ ಹೋಗ್ಬೇಡ್ರಿ. ಅದರಲ್ಲೇನಾದ್ರು ಪ್ರಾಫಿಟ್ ಮಾಡಿದ್ರೆ ಮುಂದಿನ ಮುಂದಕ್ಕೆ ನಮ್ಮ ಜನರಿಗೆ ತುಂಬ ತೊಂದರೆಗಳಾಗ್ತವೆ. ಅವ್ರ ಹೆಲ್ತ್ ಹಾಳಾದರೆ ರೆಸ್ಪಾನ್ಸಿಬಿಲಿಟಿ ಯಾರು ತಗೋತಾರೆ? ಸರ್ಕಾರ ತಗೊಳುತ್ತಾ? ಸರ್ಕಾರ ಏನೋ ಸೀಸ್ ಮಾಡುತ್ತೆ ಅಂತಾರೆ. ಇವತ್ತು ಹೋಟ್ಲ್ ಏನು ಇವತ್ತು ಎಲ್ಲ ತಗೊಂಡಿದ್ದಾರೆ, ಅದು ಒತ್ತಡಗಳು ಬರ್ಬೋದು, ಏನು ಬೇಕಾದ್ರೂ ಆಗ್ಬೋದು, ಮತ್ತೆ ಅದನ್ನು ಕ್ಲೀನ್ ಚಿಟ್ ಕೊಡ್ಬೋದು. ಅವರು ಸ್ಟಾಕ್ ಇತ್ತು ಬಿಸಾಕಕ್ಕೆ ಮೊದಲು ಹೋಗಿ ನೋಡಿದ್ವಿ ಅಂತಲೂ ಹೇಳ್ಬೋದು, ಏನು ಬೇಕಾದ್ರೂ ಆಗ್ಬೋದು. ಸೊ ಇವೆಲ್ಲ ರಾಜಕೀಯದ ಬೆಳವಣಿಗೆ ಏನು ಬೇಕಾದ್ರೂ ಆಗ್ಬೋದು ಮೇಡಮ್. ಇನ್ನು ಮಧುಕರ್ ಸರ್, ಈಗ ನಾವು ಮಾತಾಡ್ತಾ ಇದ್ವಿ, ಈಗ ರೋಡ್ ಸೈಡ್ ಅಂತ ಅಂದರೆ ನಾವೇ ನೋಡ್ತೀವಿ ಲೈವ್ ಆಗಿ, ಅಥವಾ ಈ ದೊಡ್ಡ ದೊಡ್ಡ ಹೋಟೆಲ್ಗಳಲ್ಲಿ ಈಗ ರೇಡ್ ಆಗ್ತಾ ಇದೆ ಎಲ್ಲ ಓಕೆ. ಬಟ್ ಈಗ ಕ್ಲೌಡ್ ಕಿಚನ್ಸ್ ಅಂತ ಇರುತ್ತಲ್ವ ಸರ್, ಜಸ್ಟ್ ನಾವು ಆ್ಯಪಲ್ಲಿ ಆರ್ಡರ್ ಮಾಡ್ಕೊತೀವಲ್ಲ, ಅದು ಎಷ್ಟು ಸೇಫ್ ಅಂತ? ಕ್ಲೌಡ್ ಕಿಚನ್ನು ಯಾವುದೋ ಭಾಗದಲ್ಲಿ ಇರುತ್ತೆ. ಅದು ಆರ್ಡರ್ ಮಾಡೋರಿಗೆ ಕ್ಲೌಡ್ ಕಿಚನ್ 3-4 ಹೆಸರಲ್ಲೂ ಕೂಡ ಇರುತ್ತೆ. ಆರ್ಡರ್ ಮಾಡೋವರಿಗೂ ಕೂಡ ಈಗ ಪರ್ಟಿಕ್ಯುಲರ್ ಆಗಿ ನಮ್ಮದು ಈಗ ಸ್ವಾತಿ ಗ್ರೂಪ್ ಆಫ್ ಹೋಟೆಲ್ಸ್, ಪರ್ಟಿಕ್ಯುಲರ್ ಆಗಿ ಸ್ವಾತಿಯಲ್ಲಿ ಯಾವ ರೀತಿಯ ಫುಡ್ಡು, ಅವರ ಸಿಗ್ನೇಚರ್ ಬ್ರ್ಯಾಂಡು, ಅವರ ಕಿಚನ್ ಹೇಗಿದೆ ಅನ್ನುವಂಥದ್ದು ಸಾಮಾನ್ಯವಾಗಿ ನಮಗೆ ಆರ್ಡರ್ ಮಾಡುವಂಥ ಗ್ರಾಹಕರಿಗೆ ಗೊತ್ತಿರುತ್ತೆ, ಅಥವಾ ಬೇರೆ ಹೋಟೆಲ್ಗಳು ಇರ್ಬೋದು. ಕ್ಲೌಡ್ ಕಿಚನ್ ಅನ್ನುವಂಥದ್ದು ಇದು ಕಣ್ಣು ಮುಚ್ಚಿಕೊಂಡು ಆರ್ಡರ್ ಮಾಡಿದಾಗೆ ಇರುತ್ತೆ. ಅದು ಎಲ್ಲಿಂದ ಬರುತ್ತೆ, ಯಾವ ಪ್ರದೇಶದಿಂದ ಬರುತ್ತೆ ಅಂತೂ ಕೂಡ ಅವ್ರಿಗೆ ಗೊತ್ತಿರೋದಿಲ್ಲ. ಯಾರೋ ಸ್ವಿಗ್ಗಿಯೋ ಝೊಮ್ಯಾಟೋದವರ ಹೆಲ್ಪ್ ತಗೊಂಡು ಅಲ್ಲಿ ಏನೋ ಆಫರ್ ಇದೆ ಅಂಥೇಳಿ, ಇವತ್ತು ಈಗ ರಾತ್ರಿ ಕೆಲವು ಹುಡುಗರು ಅಥವಾ ಕೆಲಸ ಮಾಡೋರು ನೋಡ್ತೀವಿ, ರಾತ್ರಿ 10 ಗಂಟೆವರೆಗೂ ಕೂಡ ಕಾಯ್ತಾ ಇರ್ತಾರೆ, 1+1 ಆಫರ್ ಬರುತ್ತೋ ಏನು ಬರುತ್ತೋ ಅಂಥೇಳಿ. ಬಹುಶಃ ಅವ್ರ ಹತ್ರ ಉಳಿದಿರುವಂತಹ ಅಂದರೆ ಅಪ್ಸೇಲ್ಸ್ ಮಾಡಲಿಕ್ಕೆ ಆಫರ್ ಕೊಟ್ಟಿರ್ತಾರೋ ಏನೋ ಗೊತ್ತಿರೋದಿಲ್ಲ. ಆದರೆ ಕ್ಲೌಡ್ ಕಿಚನ್ ಅನ್ನುವಂಥದ್ದನ್ನು ಕೂಡ ಅದಕ್ಕೆ ಅದರದ್ದೇ ಆದಂಥ ಒಂದು ಪ್ಯಾರಾಮೀಟ್ರ್, ಈ ಫುಡ್ ಸೇಫ್ಟಿ, ಈಗ ಫಸಾಯಿ ಅವರು ಏನಿದ್ದಾರೆ ಅಥವಾ ಆರೋಗ್ಯ ಅಧಿಕಾರಿಗಳು ಏನಿದ್ದಾರೆ ಅಥವಾ ಫುಡ್ ಇನ್ಸ್ಪೆಕ್ಟರ್ ಇರ್ಬೋದು, MOHಗಳಿರ್ಬೋದು, ಅವರೆಲ್ಲರೂ ಕೂಡ ಅದಕ್ಕೆ ಒಂದು ಮಾನದಂಡವನ್ನು ಫಿಕ್ಸ್ ಮಾಡಬೇಕು. ಈಗ ಏನಾಗಿದೆ, ಒಂಥರ ನಿಮ್ಮ ಮಶ್ರೂಮ್ ಥರ ಅಣಬೆ ಥರ ಹುಟ್ಕೊಂಡು ಬಿಟ್ಟಿದೆ. ಯಾಕಂತ ಹೇಳಿದರೆ ಖರ್ಚು ಕಮ್ಮಿ. ಈಗ ನಾನೊಂದು ಹೋಟ್ಲಲ್ಲಿ 1 ಲಕ್ಷ ವ್ಯಾಪಾರ ಮಾಡಬೇಕು ಅಂತ ಹೇಳಿದರೆ ಕನಿಷ್ಠ 7 ರಿಂದ 8 ಕೋಟಿ ರೂಪಾಯಿ ಖರ್ಚು ಮಾಡಬೇಕು, ಬಾಡಿಗೆ ಕೊಡಬೇಕು, ಕನಿಷ್ಠ ಒಂದು 100 ಜನರನ್ನ ಕೆಲಸಕ್ಕೆ ಇಟ್ಕೊಳ್ಬೇಕು. ಕ್ಲೌಡ್ ಕಿಚನಲ್ಲಿ ಅದೇ 1 ಲಕ್ಷದಲ್ಲಿ ನಿಮಗೆ 10x20 ಜಾಗದಲ್ಲಿ ಒಂದಿಷ್ಟು 8-10 ಕಾರ್ಮಿಕರನ್ನ ಇಟ್ಟುಕೊಂಡು ವ್ಯಾಪಾರ ಮಾಡುವಂತಹ ಕ್ಲೌಡ್ ಕಿಚನ್ಗಳು ಭಾಳಷ್ಟಿವೆ. ಜನ ಅದಕ್ಕೆ ಮೊರೆ ಹೋಗ್ತಾ ಇದ್ದಾರೆ. ಇವತ್ತು ಸ್ವಿಗ್ಗಿ, ಝೊಮ್ಯಾಟೋದ ಅಂತಹ ಕಂಪನಿಗಳು ಕನಿಷ್ಠ 40 ರಿಂದ 50-55%
ಮೊನ್ನೆ 3 ದಿವಸದಿಂದ ನಾವು ಸ್ವಿಗ್ಗಿ ಮತ್ತು ಝೊಮ್ಯಾಟೋದವರೊಟ್ಟಿಗೆ ಮೀಟಿಂಗ್ ಮಾಡ್ತಾ ಇದ್ದೀವಿ. 55-60% ಕಮಿಷನ್ನ ಅವರು ತಗೊಳ್ತಾ ಇದ್ದಾರೆ ಅಂದರೆ ಹೇಗೆ ಗ್ರಾಹಕರ ತಲೆ ಮೇಲೆ ಹಾಕ್ತಾ ಇದ್ದಾರೆ. ನಮ್ಮ ದೋಸೆಗೆ 100 ರೂಪಾಯಿ ಇದ್ರೆ ಪ್ಲಾಟ್ಫಾರ್ಮ್ ಫೀಸ್, ಕನ್ವೀನಿಯನ್ಸ್ ಫೀಸ್, ಡಿಸ್ಕೌಂಟು, ಪ್ಲಾಟ್ಫಾರ್ಮ್ ಫೀಸು, ಆಮೇಲೆ ಡಿಸ್ಟೆನ್ಸು, ಈ ಥರದಲ್ಲಿ ಮಳೆ ಬಂದ್ರೆ ಮತ್ತೆ ಜಾಸ್ತಿ. ಅದಕ್ಕೆ ನಾವು ನಮ್ಮ ಹೋಟೆಲ್ಗಳಲ್ಲಿ ನಾವು ಹಾಕಿದ್ದೀವಿ, ಕಂಪ್ಯಾರಿಸನ್ ಹಾಕಿದ್ದೀವಿ. ನೀವು ಸ್ವಿಗ್ಗಿಯಿಂದ ಆರ್ಡರ್ ಮಾಡಿದರೆ ನಿಮಗೆ 150 ರೂಪಾಯಿ ದೋಸೆ, ನಮ್ಮಲ್ಲಿ ಆರ್ಡರ್ ಮಾಡಿದರೆ 80 ರೂಪಾಯಿ ದೋಸೆ ಆಗುತ್ತೆ, 70 ರೂಪಾಯಿ ಅವ್ರು ತಿಂತಾರೆ. ಈ ರೀತಿ ಬೇಕಾ ಕಾಂಟ್ಯಾಕ್ಟ್ ನಂಬರ್ ನಮ್ಮದು ಕೆಳಗಡೆ ಹಾಕ್ಬಿಟ್ಟು ಹೆಲ್ಪ್ಲೈನ್ ಕೊಟ್ಟು ಅವರಿಗೆ ಮಾಡಿ ಅಂತ ಹೇಳಿದೆ. ಆದರೂ ಕೂಡ ಅದನ್ನು ಎಷ್ಟು ಜನ ಬಳಸ್ಕೊಳ್ಲಿಕ್ಕೆ ಹೋಗಲ್ಲ. ಅಲ್ಲಿಯೂ ಕೂಡ ಅಷ್ಟೇ. ಕ್ಲೌಡ್ ಕಿಚನ್ನು ಕೂಡ ಇವತ್ತಿನ ಯುಗದಲ್ಲಿ ಏನಾಗಿದೆ ಅಂದರೆ 60-70% ಜನ ಹೋಟೆಲ್ನ ಡಿಪೆಂಡ್ ಆಗಿದ್ದಾರೆ. ಮನೆಯಲ್ಲೇ ಅಡುಗೆ ಮಾಡುವವರು ಕೂಡ ವಾರದಲ್ಲಿ 2 ದಿನ ಫ್ಯಾಮಿಲಿ ಅಡುಗೆ ಮಾಡಿದರೂ ಕೂಡ ವಾರದಲ್ಲಿ 2 ದಿನ ದೇ ಹ್ಯಾವ್ ಟು ಗೋ ಔಟ್, ಹೊರಗಡೆ ಹೋಗಿ ಡಿನ್ನರ್ ಮಾಡ್ಕೊಂಡು ಬರಬೇಕು ಅನ್ನುವಂತಹ ಒಂದು ಸಂಸ್ಕೃತಿ ಇವತ್ತು ಬೆಳೆದಿದೆ. ಹಾಗಾಗಿ ಕ್ಲೌಡ್ ಕಿಚನ್ನು ಕೂಡ ಅದನ್ನು ಒಂದು ಹಂತಕ್ಕೆ ತೊಗೊಂಡು ಬರಬೇಕಾಗತ್ತೆ. ಆಮೇಲೆ ಈ ಫಸೈ ಆ್ಯಕ್ಟ್ ಏನು ಮಾಡಿದರು 2008ರಲ್ಲಿ ಸೆಪ್ಟೆಂಬರ್ 5ರಲ್ಲಿ ಏನೋ ಜಾರಿ ಬಂತು. ಅದು ಆವಾಗಲೂ ಕೂಡ ಅವ್ರು ಆ್ಯಕ್ಟನ್ನು ನಾವು ಬಹುಶಃ ಇಡೀ ಇಂಡಿಯಾದಲ್ಲಿ ಬರೀ ಕರ್ನಾಟಕ ಸ್ಟೇಟ್ ಮಾತ್ರ ನಮಗೆ ಸ್ಟೇ ಸಿಕ್ಕಿರೋದು. ನಾವು ಸ್ಟೇ ಆರ್ಡರ್ ತೊಗೊಂಡ್ವಿ. ಯಾಕೆ ತೊಗೊಂಡ್ರಿ ಅಂದರೆ, ನೀವು ಫುಡ್ ಸೇಫ್ಟಿ ಆ್ಯಕ್ಟನ್ನು ಜಾರಿಗೆ ತರುವಾಗ ಅಲ್ಲಿ ಪೆರಿಷಬಲ್ ಇರುತ್ತೆ, ಅನ್ಪೆರಿಷಬಲ್ ಫುಡ್ ಇರುತ್ತೆ, ಪ್ಯಾಕೆಟ್ ಫುಡ್ ಇರುತ್ತೆ, ಡೈಲಿ ಕೊಡುವಂಥ ಕನ್ಸ್ಯೂಮ್ ಮಾಡುವಂಥ ಫುಡ್ ಇರುತ್ತೆ. ಇವರು ಅದರಲ್ಲಿ ಏನು ಮಾಡಿದ್ದಾರೆ ಅಂತ ಹೇಳಿದರೆ, ಪೆರಿಷಬಲ್ ಫುಡ್ಡು 2-3 ಗಂಟೆ ಒಳಗಡೆ ಹಾಳಾದರೆ ಆ ಹೋಟೆಲ್ ಮಾಲೀಕರ ಮೇಲೆ ಅವ್ರು ಏನಾದರೂ ಕಂಪ್ಲೇಂಟ್ ಮಾಡಿದರೆ ನಮಗೆ ನಾನ್ ಬೇಲೇಬಲ್ ಅರೆಸ್ಟ್ ಮಾಡಿ ಒಳಗಡೆ ಕೂರಿಸುವಂಥ ಹಕ್ಕು ಅವ್ರ ಹತ್ರ ಐತೆ ಅಂತ. ಫಾರ್ ಎಕ್ಸಾಂಪಲ್ ನಾನು ಹೇಳ್ತೀನಿ, ಯಾರೋ ಒಬ್ಬ ಟ್ರೈನಲ್ಲಿ ಹೋಗ್ತಾನೆ, ಒಂದು ಮಸಾಲೆ ದೋಸೆ ಪ್ಯಾಕ್ ಮಾಡಿ ಅಂತ ಹೇಳ್ತಾರೆ. ಮಸಾಲೆ ದೋಸೆ ಪ್ಯಾಕ್ ಮಾಡಿಬಿಟ್ಟು ಚಟ್ನಿ ಹಾಕಿ ಕೊಟ್ಟಿರ್ತಾರೆ. ಬಿಸಿ ಮಸಾಲೆ ದೋಸೆ ಇರುತ್ತೆ, ಪಕ್ಕದಲ್ಲಿ ಚಟ್ನಿ ಇರುತ್ತೆ, ಆಬ್ವಿಯಸ್ಲಿ ಅರ್ಧ ಗಂಟೆಯಲ್ಲಿ ಹಳಸಿರುತ್ತೆ. ಅವನು ಅದನ್ನು ಹೋಗಿ ತಿಂದು ಅವನಿಗೆ ಏನಾದರೂ ಆದರೆ ನಾವು ಪರ್ಮನೆಂಟ್ ಆಗಿ ಒಳಗಡೆ ಕೂತ್ಕೊಳ್ಬೇಕು. ಈ ರೀತಿಯ ಕಾನೂನುಗಳು. ನಾವು ಅವ್ರಿಗೆ ಏನು ಹೇಳಿದ್ದೀವಿ ಅಂತ ಹೇಳಿದ್ರೆ, ಇದಕ್ಕೆ ಕಾನೂನು ನೀವು ಮಾಡುವ ಮುಂಚೆ, ಈಗ ಹೋಟೆಲ್ ಉದ್ಯಮಿಗಳಿರ್ಬೋದು, ಆಹಾರ ಪರಿಣಿತರಿರ್ತಾರೆ, ಲ್ಯಾಬ್ ಬೇಕು, ಈ ರೀತಿ ಎಲ್ಲ ನೀವು ಮಾಡಿಬಿಟ್ಟು ನಮ್ಮನ್ನು ಕೂಡ ವಿಶ್ವಾಸಕ್ಕೆ ತಗೊಂಡು ನಾವು ಕೂಡ ನಿಮಗೆ ಅದನ್ನು ಹೆಲ್ಪ್ ಮಾಡ್ತೀವಿ, ಈ ಕಡೆ ಮಾಡಬೇಕು ಅಂಥೇಳಿ. ಇವತ್ತು ಕೂಡ ಸುಮಾರು 2008ರಲ್ಲಿ ನಾವು ಹಾಕಿರೋ ಕೇಸು ಇವತ್ತು ಕೂಡ ಕೋರ್ಟಲ್ಲಿ ನಡೀತಾ ಇದೆ. ಇನ್ನೊಂದು ಗೌರ್ಮೆಂಟ್ದು ಡ್ರಾಬ್ಯಾಕ್ ಏನಿದೆ ಅಂತ ನಾನು ಹೇಳ್ತೀನಿ. ಅವ್ರು ಹೇಳ್ತಾರೆ, ಪ್ರತಿಯೊಂದು ಫುಡ್ದು ಇಂಗ್ರೀಡಿಯೆಂಟ್ಸನ್ನು ನೀವು ಮೆನ್ಷನ್ ಮಾಡಬೇಕು ಅಂತ ಒಂದು. ಎರಡನೇದಾಗಿ ಅದನ್ನು ಲ್ಯಾಬಲ್ಲಿ ಪರಿಶೀಲನೆ ಮಾಡಿಬಿಟ್ಟು ಆಮೇಲೆ ಜನರಿಗೆ ಕೊಡಬೇಕು ಅಂತೇಳಿ. ಈ ಪ್ರೊಸೆಸ್ ಮಾಡ್ಲಿಕ್ಕೆ ಸಾಧ್ಯ ಇದೆಯಾ? 2 ಇಡ್ಲಿ ಮಾಡ್ತಾನೆ, ಲ್ಯಾಬ್ಗೆ ಹೋಗಿ ಚೆಕ್ ಮಾಡಿಬಿಟ್ಟು ಅದನ್ನು ಚೆಕ್ ಮಾಡಿ ತಂದುಕೊಡ್ಲಿಕ್ಕಾಗಲ್ಲ. ಸಪೋಸ್ ಲ್ಯಾಬ್ ಇದೆಯಾ ನಮ್ಮ ಹತ್ರ? ಮೈಸೂರಲ್ಲಿರುವಂಥ ಒಂದು ಲ್ಯಾಬ್ ಬಿಟ್ಟರೆ ಬೇರೆ ಎಲ್ಲೂ ಕೂಡ ಲ್ಯಾಬ್ ಇಲ್ಲ. ಇದೆಲ್ಲ ಸಲಕರಣೆಗಳನ್ನು ಸೌಲಭ್ಯಗಳನ್ನು ಕೊಡಬೇಕಾಗಿರೋದು ಯಾರು? ಸರ್ಕಾರ. ಇವೆಲ್ಲವನ್ನು ಮಾಡಿದಾಗ ಖಂಡಿತವಾಗಿಯೂ ಕೂಡ ಈಗ ನಾವು ಏನು ಕೊಡ್ತಾ ಇದ್ದೀವಿ, ಈಗ ಅದ್ಭುತವಾದಂಥ ಫುಡ್ಡನ್ನು ನೀವು ಕರ್ನಾಟಕದಲ್ಲಿ ನೀವು ನೋಡಿದ್ರೆ, ಇಡೀ ಬಹುಶಃ ಸೌತ್ ಇಂಡಿಯನ್ ಫುಡ್ಡು ಬೆಂಗಳೂರಲ್ಲಿ ಕೊಡುವಂಥ ಫುಡ್ಡು ಇಷ್ಟು ಕಮ್ಮಿ ರೇಟಲ್ಲಿ, ಇಷ್ಟು ಹೈಜೀನಿಕ್ ಫುಡ್ಡು, ಇಷ್ಟು ಟೇಸ್ಟಿ ಫುಡ್ಡು ಎಲ್ಲಿಯೂ ಕೂಡ ನಿಮ್ಗೆ ಯಾವ ಪ್ರದೇಶದಲ್ಲೂ ಕೂಡ ಸಿಗಲಿಕ್ಕಿಲ್ಲ. 60 ರೂಪಾಯಿ 70 ರೂಪಾಯಿಗೆ ಸೂಪರ್ ಮಸಾಲೆ ದೋಸೆ, ಇಡ್ಲಿ ವಡೆ ಇರ್ಬೋದು, ಅದನ್ನು ಕೊಡ್ತಾ ಇದ್ದಾರೆ. ಯಾಕೆ ಕೊಡ್ತಾ ಇದ್ದಾರೆ ಅಂತ ಹೇಳಿದ್ರೆ, ಅವರ ಬ್ರ್ಯಾಂಡನ್ನು ಬೆಳೆಸಬೇಕು, ಅವರು ಕೂಡ ಏನೋ ಒಂದಿಷ್ಟು ಸಂಪಾದನೆ ಮಾಡಬೇಕು ಅಂತೇಳಿ. ಇದಕ್ಕೆ ಪೂರಕವಾದಂಥ ವ್ಯವಸ್ಥೆಯನ್ನು ಸರ್ಕಾರ ಮಾಡಬೇಕು. ಈಗ ಮಾಡ್ತಾ ಇದ್ದಾರೆ. ಖಂಡಿತವಾಗಿಯೂ ಖುಷಿ ಆಗುತ್ತೆ. ಬರೀ 5 ಸ್ಟಾರ್ ಅಂತಲ್ಲ, ಎಲ್ರಿಗೂ ಕೂಡ ಜಾಗ್ರತೆ ಮೂಡಿಸುವಂಥ ಕೆಲಸವನ್ನು ಪ್ರತಿಯೊಬ್ಬರಿಗೂ ಕೂಡ ಒಂದು ವಾರ್ನಿಂಗ್, ಅದು ನಮಗೂ ಕೂಡ ಒಂದು ಪಾಠವಾಗಿರುತ್ತೆ. ಸೊ ಅದನ್ನು ಮಾಡಲಿ ಅನ್ನುವಂಥದ್ದು ಕೂಡ ನಮಗೇನು ಅದ್ರ ಬಗ್ಗೆ ಆಕ್ಷೇಪ ಇಲ್ಲ, ಅಥವಾ ಅವರು ಮಾಡ್ತಾ ಇರೋದ್ರ ಬಗ್ಗೆ ನಾವು ಹೋರಾಟ ಮಾಡ್ತೀವಿ, ನಾವು ಮುಷ್ಕರ ಮಾಡ್ತೀವಿ ಅಂತ ಖಂಡಿತ ಹೇಳಲ್ಲ. ಒಳ್ಳೇದಕ್ಕೆ ಮಾಡ್ತಾ ಇದ್ದಾರೆ. ಜನರು ಆರೋಗ್ಯವಾಗಿದ್ದರೆ ನಾವು ಕೂಡ ಆರೋಗ್ಯವಾಗಿರ್ತೀವಿ. ನಮಗೂ ಅನ್ನ ಕೊಟ್ಟು ಆತ್ಮ ಸಂತೋಷ ನಮಗೂ ಸಿಗುತ್ತೆ. ಹೌದು. ಇನ್ನು ಅಯ್ಯರ್ ಸರ್, ಈಗ ಎಲ್ಲ ಸ್ಟಾರ್ ಹೋಟೆಲ್ಗಳ ಸ್ಥಿತಿ ನೋಡ್ತಾ ಇದ್ರೆ ರೋಡ್ ಸೈಡ್ ತಿನ್ನೋದು ಬೆಸ್ಟ್ ಅನ್ಸುತ್ತಾ ಹೇಗೆ? ಅಟ್ಲೀಸ್ಟ್ ಕಣ್ಣೆದುರುಗಡೆ ಕಾಣಿಸ್ತಾ ಇರುತ್ತಲ್ವಾ? ಹೀಗಾಗಿ ಅಲ್ಲಿ ಕೂಡ ನಾವು ಕೆಲವೊಮ್ಮೆ ನೋಡಬೇಕಾಗತ್ತೆ. ಅಂದರೆ ಅವ್ರು ಯಾವ ರೀತಿ ಮಾಡ್ತಾ ಇದ್ದಾರೆ. ಕೆಲವೊಂದು ಕಡೆ ಏನಂದರೆ ಅದು ಕೂಡ ಸ್ವಚ್ಛತೆ ಇರೋದಿಲ್ಲ. ಸ್ವಚ್ಛತೆ ತುಂಬ ಮುಖ್ಯ ಅಂತ ನಮಗೆ ನಾವು ತಗೊಬೇಕು. ಈಗ ಜನಗಳಿಗೆ ಏನಂದರೆ ಮನೆ ಪಕ್ಕದಲ್ಲಿದೆ, ಕಮ್ಮಿಗೆ ಸಿಗ್ತಾ ಇದೆ. ಈಗ ರೋಡ್ ಸೈಡಲ್ಲಿ ಈಗ ಒಂದು ಕಡೆ ಮಸಾಲೆ ಪುರಿ 30 ರೂಪಾಯಿಗೆ ಸಿಗ್ತಾ ಇದೆ, 40 ರೂಪಾಯಿಗೆ ಸಿಗ್ತಾ ಇದೆ. ನಾವು ಹೋಟ್ಲಿಗೆ ಹೋದಾಗ 50 ರೂಪಾಯಿ 60 ರೂಪಾಯಿ ಆಗುತ್ತೆ. ಸೊ ಅದು ಕೂಡ ನೋಡ್ಕೊಂಡು ತಿನ್ನಬೇಕು. ಒಳ್ಳೇದು ಏನಂದರೆ, ಈಗ 5 ರೂಪಾಯಿ 10 ರೂಪಾಯಿ
ಹೋದರೆ ಪರವಾಗಿಲ್ಲ. ಸೊ 10 ರೂಪಾಯಿ ಕಮ್ಮಿ ಸಿಗುತ್ತೆ ಅಂತ ನಾವು ಹೋದರೆ ಸೊ ನಮ್ಮ ಆರೋಗ್ಯ ಹಾಳಾಗುತ್ತೆ ಅಂತ ಜನಗಳಿಗೆ ಅದು ತುಂಬ ಮುಖ್ಯವಾಗಿ ಮುಟ್ಟಿಸ್ಬೇಕು. ಸರ್, ಇನ್ನು ಹರೀಶ್ ಸರ್, ನೆಕ್ಸ್ಟ್ ಪ್ರಾಸೆಸ್ ಏನಿರುತ್ತೆ ಅಂತ ಅಂದರೆ ನೆಕ್ಸ್ಟ್ ಏನಾದರೂ ಫೈನ್ ಹಾಕ್ತಾರಾ ಅಥವಾ ಕಂಪ್ಲೀಟ್ ಆಗಿ ಆ ಲೈಸೆನ್ಸೇ ರದ್ದು ಮಾಡ್ತಾರಾ, ಹೇಗೆ? ಅಥವಾ ಡೀಲಿಂಗ್ ನಡೆಯುತ್ತಾ ಆಮೇಲೆ ಹೇಗೆ? ಡೀಲಿಂಗ್ ನಡೆದ ಯಾವ ಬಿಸ್ನೆಸ್ ಇದೆ ಮೇಡಮ್, ಅದನ್ನು ನಾವು ಮುಕ್ತವಾಗಿ ಹೇಳೋಕ್ಕಾಗೋದಿಲ್ಲ. ಸರ್ಕಾರ ಮತ್ತು ಅವ್ರ ಮೇಲಾಧಿಕಾರಿಗಳು ಮತ್ತು ಇವರು ಹೋಟೆಲ್ ಉದ್ಯಮಿಗಳು ಏನು ಇದು ಮಾಡ್ತಾರೆ ಅಂತ, ಸಾಧಾರಣವಾಗಿ ಯಾವುದೇ ಒಂದು ಬಿಸ್ನೆಸ್ ಮಾಡಬೇಕಾದ್ರೆ ಪ್ರಾಫಿಟಬಲ್ ಇಲ್ಲದೆ ಯಾರು ಸಾರ ಇರ್ತಾರ ಪ್ರಾಫಿಟ್ ಇಟ್ಕೊಂಡೆ ಬಿಸ್ನೆಸ್ ಮಾಡೋದು. ನಾವು ಬಿಸ್ನೆಸ್ ಮಾಡಿದ್ರು ಪ್ರಾಫಿಟ್ ಇಟ್ಕೊಂಡೆ ಬಿಸ್ನೆಸ್ ಮಾಡೋದು. ಅವರು ಹೊಟ್ಟೆಪಾటు ನಡಿಬೇಕಲ್ಲ, ಅದು ಆಗುತ್ತೆ. ಬಟ್ ಇಷ್ಟು ದೊಡ್ಡ ಇನ್ವೆಸ್ಟ್ಮೆಂಟ್ ಮಾಡಿ ಇಷ್ಟು ದೊಡ್ಡ ಮಟ್ಟದಲ್ಲಿ ಸ್ಟಾರ್ ಹೋಟೆಲ್ಸ್ ಮಾಡಿಕೊಂಡು ಅವರು ಏನೋ ತಪ್ಪು ಮಾಡಿದ್ದಾರೆ, ಕೇಸ್ ಹಾಕಿದ ತಕ್ಷಣ ಅದು ಹೋಟೆಲ್ ಕ್ಲೋಸ್ ಮಾಡ್ತಾರೆ ಅಂದರೆ ಅದು ಸಾಧ್ಯವಾಗದ ಮಾತು ಮೇಡಮ್. ಯಾವುದೇ ಕಾರಣಕ್ಕೂ ಸಾಧ್ಯವಿಲ್ಲ. ಅದು ಯಾಕೆ ಅಂತಂದರೆ ನೀವು ನೋಡಬೇಕು, ನಾವು ಮೂಲದಲ್ಲಿ ಎಷ್ಟು ಜನ ನಮ್ಮ ರಾಜಕೀಯ ವ್ಯಕ್ತಿಗಳೇ ಅದರಲ್ಲಿ ಇನ್ವೆಸ್ಟ್ಮೆಂಟ್ ಇದೆಯೋ, ಪಾಲ್ದಾರ ಇದ್ದಾರೋ ಗೊತ್ತಿಲ್ಲ. ಹೋಟೆಲ್ಸ್ಗಳಲ್ಲಿ ಎಷ್ಟು ಜನ ಅಧಿಕಾರಿಗಳದ್ದು ಅದರ ಶೇರ್ ಹೋಲ್ಡರ್ಸ್ ಇದ್ದಾರೆ ಗೊತ್ತಿಲ್ಲ. ಸೊ ಹಾಗಾಗಿ ಅವ್ರನ್ನ ಅವರು ಉಳಿಸ್ಕೊಳ್ಳೋದು ಕಷ್ಟ. ಇದು ಆದಷ್ಟು ಬೇಗ, ನನ್ನ ಪ್ರಕಾರ ಇದು ಆದಷ್ಟು ಬೇಗ ಕೊನೆ ಆಗಿಬಿಡುತ್ತೆ. ಎಲ್ಲ ಕ್ಲಿಯರ್ ಇದೆ, ತೊಂದರೆ ಇಲ್ಲ ಅಂತ ಒಂದು ಸ್ಟೇಟ್ ಹೋಟ್ಲ್ಗೆ ಕೊಟ್ಕೋತಾರೆ. ಅದ್ರ ನೆಕ್ಸ್ಟ್ ಕೆಳಗಡೆ ಬರೋಂಥ ಹೋಟೆಲ್ಸ್ಗೆ ಯಾರಿಗೋ ಒಬ್ಬರಿಗೆ ಒಂದು ಬರೆ ಬೀಳ್ಬೋದು, ನಾವೇನೋ ಮಾಡಿದ್ದೀವಿ ಅನ್ನೋದಕ್ಕೆ ಯಾರಿಗೋ ಒಬ್ರಿಗೆ ಬೀಳ್ಬೋದು. ಅದನ್ನು ಆದಷ್ಟು ಬೇಗ ಅದನ್ನು ಒಂದು 15 ದಿನ 20 ದಿನ ಅದನ್ನು ಸರಿಪಡಿಸ್ಕೊಂಡ್ಬಿಡ್ತಾರೆ. ಸೊ ಕೆಲವು ಮಟ್ಟದಲ್ಲಿ ಇವಾಗ ಬಹಳ ಇಂಪಾರ್ಟೆಂಟ್ ಇರೋದು ಮೇಡಮ್ ನನ್ನ ಪ್ರಕಾರ. ಇವತ್ತೆಲ್ಲ ನಾವು ಬಡತನ ಇರೋ ಜನ ಏನಂದರೆ ಮಿಡ್ಡಲ್ಲಿರೋರು, ನಾವು ಆ ಕಡೆ ಅಲ್ಲಿ ದೊಡ್ಡ ಹೋಟ್ಲಿಗೆ ಹೋಗೋಕ್ಕಾಗಲ್ಲ, ಈ ಸಣ್ಣ ಹೋಟ್ಲಿಗೆ ಹೋಗೋಕ್ಕಾಗಲ್ಲ. ಒಂದು ರೀತಿ ನಮ್ಮದು ಏನಂದರೆ ಅತಂತ್ರ ಒಂಥರ, ನಾವು ಎಲ್ಲಿದ್ದೀವಿ ಅಂತ ನಮಗೆ ಗೊತ್ತಾಗಲ್ಲ. ತ್ರಿಶಂಕು ಸ್ಥಿತಿಯಲ್ಲಿ ನಾವು ಇರ್ತೀವಿ. ಸೊ ಹಾಗಾಗಿ ಈ ಕೆಳಮಟ್ಟದ ಹೋಟೆಲ್ಗಳ ಮೇಲೆ ಸ್ವಲ್ಪ ಟಾರ್ಗೆಟ್ ನಿಗಾ ವಹಿಸೋದು ಭಾರಿ ಇಂಪಾರ್ಟೆಂಟ್ ಮೇಡಮ್. ಇವರು ದೊಡ್ಡ ಹೋಟ್ಲಲ್ಲಿ ಏನೇ ಮಾಡಿದ್ರು ಕೆಲವು ಸರ್ತಿ ಅವರು ಅಷ್ಟು ಕೆಳಮಟ್ಟಕ್ಕೆ ಇಳಿದು ಅವರು ಫುಡ್ ಕೊಡೋದಿಲ್ಲ. ನೀವು ಸ್ಟಾರ್ ಹೋಟ್ಲ್ಗೆ ಹೋದರೆ ಅದು ಸ್ವಲ್ಪ ಕೆಟ್ಟೋಗಿರ್ತಾರ ಇರುತ್ತೆ ಅಂತ ಕಾಣಿಸುತ್ತೆ, ಇದು ಮಾಡ್ತಾರೆ ಅಷ್ಟೇ. ಅದು ಎಡಿಬಲ್ ಇಲ್ಲದೆ ಇರೋಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ಜನ ಅಲ್ಲಿ ಆಯಿತು, ಅಲ್ಲಿ ಚೂರು ಹೆಚ್ಚು ಕಡಿಮೆ ಆಯಿತು ಅಂದರೆ ಅವರು ಗ್ರಾಹಕ ಬಂದು ಹೋಟೆಲ್ ಓನರ್ಗಿಂತ ದೊಡ್ಡವನೇ ಬರೋದಲ್ಲಿ, ಹೋಟೆಲ್ ಓನರ್ಗಿಂತ ದೊಡ್ಡವನು ಇರ್ತಾನೆ ಬರೋ ಅಂಥವನು. ಅವರು ಡೈರೆಕ್ಟ್ ಮಾತಾಡೋದು ಈ ಥರದ್ದು ಇರೋದಿಲ್ಲ, ಡೈರೆಕ್ಟ್ ಹೋಟೆಲ್ ನೋಡ್ಕೋತಾರೆ. ಅವರು ಏನು ಚೂರು ಹೆಚ್ಚು ಕಡಿಮೆ ಆದ್ರೂ ಸ್ಟಾರ್ ಹೋಟೆಲ್ಗಳಲ್ಲಿ ಅಷ್ಟು ದೊಡ್ಡದಾಗಿ ಏನು ಪರಿಣಾಮ ಬೀರೋದಿಲ್ಲ. ಏನೋ ಒಂದು ಹೆಚ್ಚು ಕಡಿಮೆ ಆಗಿರ್ಬೋದು. ಸ್ಟಾಕ್ ಆಚೆ ಕಳಿಸ್ಬೇಕಾದ್ರೆ ಇನ್ನೂ ಕಳಿಸಿರೋದಿಲ್ಲ, ಒಂದಿನ ವೆಹಿಕಲ್ ಬರೋದು ಲೇಟ್ ಆಗಿರ್ಬೋದು, ಹಾಗಾಗಿರೋದು ಸ್ಟಾಕ್ ಉಳ್ಕೊಂಡಿರ್ಬೋದು. ಸೊ ಆ ರೀತಿಯಲ್ಲಿ ಏನಾದರೂ ಆಗಿರ್ಬೋದು. ಈ ದೊಡ್ಡ ಹೋಟ್ಲ್ಗಳಲ್ಲಿ ಕಥೆಗಳು ಬೇರೆ ನಡೆದ್ಬಿಡುತ್ತೆ. ಈ ಸಣ್ಣ ಪುಟ್ಟ ಹೋಟ್ಲ್ಗಳನ್ನ ಟಾರ್ಗೆಟ್ ಮಾಡಬೇಕು ಅನ್ನೋದು ನನ್ನ ಉದ್ದೇಶ ಮೇಡಮ್. ಅಲ್ಲೇ ಮೇಯ್ನ್ ಇರೋದು. ಯಾಕಂದರೆ ಬಡವ ತಿಂತಾನೆ, ಬಡವ ಅಲ್ಲೇ ತಿನ್ನೋಕ್ಕಾಗೋದು, ಬೇರೆ ಹೋಗೋಕ್ಕಾಗಲ್ಲ. ಅವನ ಆರೋಗ್ಯಕ್ಕೆ ಹೆಚ್ಚು ಕಡಿಮೆ ಆದರೆ ಅವನ ಕೈಯಲ್ಲಿ ಆರೋಗ್ಯನ ಸರಿಪಡಿಸ್ಕೊಳ್ಳೋಕ್ಕಾಗಲ್ಲ. ಮತ್ತು ಅದೇ ಗೌರ್ಮೆಂಟ್ ಹಾಸ್ಪಿಟ್ಲು ಪರಿಸ್ಥಿತಿಗಳು ನಿಮ್ಗೆ ಗೊತ್ತಿದೆ, ಅದನ್ನು ನನ್ನ ಮುಕ್ತವಾಗಿ ಹೇಳೋಕ್ಕೂ ಆಗೋದಿಲ್ಲ. ಸೊ ಅದನ್ನು ಮಾಡ್ಕೊಂಡು ಹೋಗೋಕೆ ಭಾರಿ ಕಷ್ಟ ಆಗುತ್ತೆ. ದೊಡ್ಡ ಹೋಟೆಲ್ಲು ಯಾರೇ ಆಗಲಿ ಮನುಷ್ಯನೇ, ಅವನು ಏನು ತಿಂದ್ರು ಅವ್ನು ಹೊಟ್ಟೆಗೆ ತಿನ್ನಬೇಕು, ಹೊಟ್ಟೆಗೆ ಹೋಗ್ಬೇಕು. ಹೈಜೀನ್ ಅನ್ನೋದು, ಶುದ್ಧ ಅನ್ನೋದು, ಕ್ಲೀನ್ ಅನ್ನೋದು ಎಲ್ರಿಗೂ ಅನ್ವಯಿಸುವಂಥದ್ದೇ. ಶ್ರೀಮಂತನ ಅರ್ಥ ದುಡ್ಡಿದೆ ಅಂದ್ರೆ ಅವ್ನಿಗೇನು ನಮ್ಮ ಸಂವಿಧಾನದಲ್ಲಿ ಹೆಚ್ಚಿಗೆ ಏನು ಆದ್ಯತೆ ಇಲ್ಲ, ಬಡವನಿಗೇನು ಕಡಿಮೆ ಆದ್ಯತೆ ಇಲ್ಲ. ಎಲ್ಲರೂ ಕಾನೂನಿನ ಮುಂದೆ ಎಲ್ಲರೂ ಸಮಾನರೇ. ಸೊ ಹಾಗಾಗಿ ಅವ್ರವ್ರ ವರ್ಚಸ್ಗೆ ಅವ್ರವ್ರಿಗೆ ಇರೋ ಅಂಥ ಅನುಕೂಲಕ್ಕೆ ಅವ್ರು ಎಲ್ಲಿ ಊಟ ಮಾಡ್ತಾರೋ ಅದು ಒಳ್ಳೆ ಊಟ ಸಿಗಲಿ ಅನ್ನೋದು ನಮ್ಮ ಅಭಿಪ್ರಾಯ. ಈ ವಿಷಪೂರಿತ ಏನಿದ್ರು ಅದನ್ನ ಕಡಿವಾಣ ಹಾಕ್ಲೇಬೇಕು. ಆ ಥರ ಹೋಟೆಲ್ ಕಣ್ಣಿಗೆ ಬಿದ್ದರೆ ಅದನ್ನ ಫಸ್ಟ್ ಕ್ಲೋಸ್ ಮಾಡಲೇಬೇಕು ಮೇಡಮ್. ಮುಖ್ಯವಾಗಿ ಈ ಕೆಮಿಕಲ್ಲು, ಟೇಸ್ಟ್ ಪೌಡರು ಇದನ್ನ ಯೂಸ್ ಮಾಡಿ ಆಮೇಲೆ ಈ ಸತ್ತೋಗಿರೋದನ್ನ ಕೋಳಿನಾಗಲಿ ಕುರಿ ಆಗಲಿ ಕಟ್ ಮಾಡಿ ಅದನ್ನು ಮಿಕ್ಸ್ ಮಾಡೋದಂತಾಗಲಿ ಇಂಥದಕ್ಕೆಲ್ಲ ಡೈರೆಕ್ಟ್ ಕಡಿವಾಣ ಹಾಕ್ಬೇಕು ಅಂತ ಹೋಟ್ಲ್ ಮುಚ್ಚಿಬಿಡಬೇಕು. ಅದು ಎಷ್ಟೇ ದೊಡ್ಡ ಹೋಟ್ಲ್ ಆಗಿರಲಿ ಅದನ್ನು ಮುಚ್ಚಿಬಿಡ್ಬೇಕು ಮೇಡಮ್, ಅದು ನನ್ನ ಅಭಿಪ್ರಾಯ. ಮಧುಕರ್ ಸರ್, ನೀವೇನು ಹೇಳ್ತೀರಾ ಕೊನೆಯದಾಗಿ? ಅಂದರೆ ನೆಕ್ಸ್ಟ್ ಯಾವ ರೀತಿ ಪ್ರಾಸೆಸ್ ಯಾವ ರೀತಿ ಇರಬಹುದು? ಈಗ ಫುಟ್ಪಾತು ಇಂಡಸ್ಟ್ರಿ ಅಥವಾ ಈಗಾಗಲೇ ಫುಟ್ಪಾತನ್ನು ಬೈರೇಗೌಡರು ಖಾಲಿ ಮಾಡಿಸ್ತಾ ಇದ್ದಾರೆ. ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ನಾವು ಅದರ ಬಗ್ಗೆ. ಆದರೆ ಈಗ ಫುಟ್ಪಾತಲ್ಲಿ ಕೆಲವರು ಚಿಕ್ಕ ಪುಟ್ಟ ಬೀದಿ ಬದಿ ವ್ಯಾಪಾರಿಗಳು ಅಂಗಡಿ ಮಾಡ್ಕೊಂಡಿರ್ತಾರೆ. ಅವರ ಜೀವನವೇ ಅವ್ರ ಗಾಡಿ ಆಗಿರುತ್ತೆ. ದಿನ ಬೆಳಿಗ್ಗೆ ಅವನೇನಾದರೂ ದುಡ್ದು ಮನೆಗೆ ಒಂದು 300 ರೂಪಾಯಿ 1000 ರೂಪಾಯಿ ತೊಗೊಂಡು ಹೋದ್ರೆ ಮಾತ್ರ ಅವನ ಮಕ್ಕಳ ವಿದ್ಯಾಭ್ಯಾಸ ಇರ್ಬೋದು, ಅಥವಾ ಅವನ ತಾಯಿಯ ತಂದೆಯ ಆರೋಗ್ಯ ಇರ್ಬೋದು, ಅಥವಾ ಅವನ ಹೆಂಡತಿ ಮಕ್ಕಳ ಇದಿರುತ್ತೆ. ಅವ್ರನ್ನೂ ಕೂಡ ಬೀದಿಗೆ ತರಬೇಕು ಅಂತ ಹೇಳಿಲ್ಲ. ಈಗ
ನಮಗೆ ಹೈಕೋರ್ಟ್ ಆರ್ಡರ್ ಸಿಕ್ಕಿತ್ತು, ಫುಟ್ಪಾತನ್ನು ಟೋಟಲ್ ಆಗಿ ಬಂದ್ ಮಾಡಬೇಕು ಅಂತೇಳಿ ಕಮಿಷನರ್ಗೆ ಆರ್ಡರ್ ಮಾಡಿದ್ರು, BPM ಕಮಿಷನರ್ಗೆ. ಆದರೆ ನಾವು ಅದನ್ನು ಆ್ಯಕ್ಷನ್ ತೊಗೊಳ್ಲಿಕ್ಕೆ ಹೋಗಿಲ್ಲ. ನಾವೇನಾದರೂ ತೊಗೊಂಡಿದ್ದಿದ್ರೆ ಖಂಡಿತವಾಗಿಯೂ BBMP ಕಮಿಷನರ್ ಮೇಲೆ ಒತ್ತಡ ಬೀಳ್ತಾ ಇತ್ತು, ಅವ್ರನ್ನ ಕಳಿಸ್ತಾ ಇದ್ರು. ಫುಟ್ಪಾತನ್ನು ತೆರವುಗೊಳಿಸಬೇಕು, ಫುಟ್ಪಾತಲ್ಲಿ ಏನು ಮಾಡಬಾರ್ದು ಅಂತ. ನಮ್ಮ ರಿಕ್ವೆಸ್ಟ್ ಏನಂತ ಹೇಳಿದ್ರೆ, ಹೋಟ್ಲು ಉದ್ಯಮಿ ಆಗಿ ನಾವು ಹೇಳೋದು, ಅವರು ಕೂಡ ನಮ್ಮ ಸಹಸ್ಪರ್ಧಿಗಳು ಅಲ್ವಾ, ನಮ್ಮೊಟ್ಟಿಗೆ ಅವರು ಕೂಡ ಜೀವನವನ್ನು ಮಾಡ್ಕೊಂಡಿರು. ಅವರಿಗೆ ಒಂದು ಫುಡ್ ಹಾಕರ್ಸನ್ನು ಯಾವುದಾದ್ರೂ ಒಂದು ಭಾಗದಲ್ಲಿ, ಈಗ ಪಾರ್ಕ್ ಪಕ್ಕದಲ್ಲಿ ಅಥವಾ ಜನ ಓಡಾಡೋ ಜಾಗದಲ್ಲಿ ಅಲ್ಲೆಲ್ಲ ಮಾಡಲಿಕ್ಕೆ ಹೋಗಬಾರ್ದು. ಈಗ ವೆಸ್ಟರ್ನ್ ಕಂಟ್ರಿಯಲ್ಲಿ, ಯುರೋಪಿಯ ದೇಶಗಳಲ್ಲಿ ನೀವೆಲ್ಲ ಹೋಗಿ ನೋಡಿದ್ರೆ ಫುಡ್ ಹಾಕರ್ ಝೋನ್ ಇರುತ್ತೆ. ಅಲ್ಲಿ ಒಂದು ಝೋನ್ ಮಾಡಿಬಿಟ್ಟು ಯಾರ್ಯಾರಿಗಿದೆ ಅವರಿಗೆ ಒಂದು ಲೈಸೆನ್ಸ್ ಕೊಟ್ಬಿಟ್ಟು ಒಂದಿಷ್ಟು ಮಾನದಂಡವನ್ನು ಹಾಕಿ ಅವರಿಗೆ ಮಾಡಿಕೊಟ್ಟಾಗ ಪ್ರತಿಯೊಬ್ಬರು ಕೂಡ 5 ಸ್ಟಾರ್ ಹೋಟ್ಲಲ್ಲಿ ಅಥವಾ ಮಿಡ್ ಸೆಗ್ಮೆಂಟ್ ಹೋಟ್ಲಲ್ಲಿ ಹೋಗಿ ಊಟ ಮಾಡಲಿಕ್ಕೆ ಸಾಧ್ಯ ಆಗಲ್ಲ ಈಗ ಬರುವಂಥ ಸಂಬಳದಲ್ಲಿ. ಹಾಗಾಗಿ ಫುಟ್ಪಾತಲ್ಲೂ ಕೂಡ ಕೆಲವರಿಗೆ ಒಳ್ಳೆ ಫುಡ್ ಸಿಗುತ್ತೆ, ಬರೀ ಹೋಟ್ಲಲ್ಲಿ ಮಾತ್ರ ಸಿಗುತ್ತೆ ಅಂತಲ್ಲ. 5 ಸ್ಟಾರ್ ಹೋಟ್ಲಲ್ಲಿ ಒಳ್ಳೆ ಪ್ರೆಸೆಂಟೇಷನ್ ಸಿಗ್ಬೋದು, ಫುಟ್ಪಾತಲ್ಲಿ ಒಳ್ಳೆ ಆಹಾರವೂ ಕೂಡ ಸಿಗುತ್ತೆ ಬಿಸಿ ಬಿಸಿಯಾಗಿ. ಹಾಗಾಗಿ ಅವರಿಗೂ ಕೂಡ ಒಂದು ವ್ಯವಸ್ಥಿತವಾದಂಥ ಒಂದು ತಾಣವನ್ನು ಮಾಡಿಕೊಟ್ಟಾಗ ಈ ಎಲ್ಲ ಸಮಸ್ಯೆಗಳು ಕೂಡ ಬಗೆಹರಿತದೆ. ಹಾಗೆ ನಾವೇನು ಈಗ ನಮ್ಮ ಹತ್ರ ಒಳ್ಳೆ ಕ್ವಾಲಿಟಿ ಇದ್ದದಿದ್ರೆ ನಾವು ಫುಟ್ಪಾತ್ ಅವರೊಟ್ಟಿಗೆ ಕಾಂಪಿಟೇಷನ್ ಮಾಡುವ ಅವಶ್ಯಕತೆ ಇಲ್ಲ. ನಮ್ಮ ದೋಸೆ ಚೆನ್ನಾಗಿದೆ ಅಂದರೆ 100% ಬರ್ತಾರೆ, ನಮ್ಮ ಕಾಫಿ ನಮ್ಮ ಬಿರಿಯಾನಿ ಚೆನ್ನಾಗಿದೆ ಅಂದರೆ ಇಲ್ಲಿಗೆ ಬರ್ತಾರೆ, ಅಲ್ಲಿ ಹೋಗೋದಿಲ್ಲ. ಹಾಗಾಗಿ ಸರ್ಕಾರ ಅವರಿಗೂ ಕೂಡ ಮಾನ್ಯತೆಯನ್ನು ಕೊಟ್ಟು ಅವ್ರನ್ನ ತೆರವುಗೊಳಿಸೋದು ಮಾತ್ರವಲ್ಲ, ಅವರಿಗೆ ಸ್ಥಿರಗೊಳಿಸಬೇಕು ಎಲ್ಲಾದ್ರೂ ಒಂದು ಜಾಗದಲ್ಲಿ ಅಂತ ನಮ್ಮ ಕರ್ನಾಟಕ ರಾಜ್ಯ ಹೋಟ್ಲು ಸಂಘದ ಪರವಾಗಿ ಸರ್ಕಾರಕ್ಕೆ ಒತ್ತಾಯವನ್ನು ಮಾಡ್ತೀವಿ. ಓಕೆ ಸರ್, ಇನ್ನು ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್ ನಮ್ಮ ಸ್ಟುಡಿಯೋಗೆ ಬಂದಿದ್ದಕ್ಕೆ. ಥ್ಯಾಂಕ್ ಯು ಸೋ ಮಚ್. ಎಸ್, ಒಟ್ಟಿನಲ್ಲಿ ಬೆಂಗಳೂರಿನ ತಾರಾ ಹೋಟೆಲ್ನ ಬಣ್ಣ ಬಯಲಾಗಿದೆ. ಹೊರಗಡೆ ನೋಡೋಕೆ ತುಂಬ ಲಕ್ಸುರಿಯಸ್ ಆಗಿರುತ್ತೆ, ಬಟ್ ಒಳಗಡೆ ಕಿಚನ್ ನೋಡಿದ್ರೆ ಅಸಲಿ ಬಣ್ಣ ಗೊತ್ತಾಗುತ್ತೆ. ಆರೋಗ್ಯ ಸಚಿವರು ಕೂಡ ತಿಳಿಸಿದ್ರು, ಅಂದರೆ ಹೋಟೆಲ್ಗಳ ಗುಣಮಟ್ಟ ಚೆನ್ನಾಗಿರುತ್ತೆ ಅಂತ ಜನರು ಹೋಗ್ತಾರೆ, ಜನರಿಗೆ ವಾಸ್ತವ ತಿಳಿಸುವ ಕೆಲಸ ಮಾಡ್ತೇವೆ, ಬಳಿಕ ಜನರೇ ಡಿಸೈಡ್ ಮಾಡ್ತಾರೆ ಅಂತ. ಅದೇ ರೀತಿ ನಮ್ಮ ಆರೋಗ್ಯ ಮುಖ್ಯ, ಹೀಗಾಗಿ ನೀವೇ ಡಿಸೈಡ್ ಮಾಡಿ ಅಂತ ಹೇಳ್ತಾ ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾ ಇರಿ ಜೀ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.